ಕೆಲವೊಬ್ರು ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ನನಗೆ ಕರೆದ್ರು ಬ್ರದರ್. ಅಲ್ಲ, ಎಲ್ಲಪ್ಪ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಎಲ್ಲಪ್ಪ ಬ್ರದರ್ ಹೇಳ್ತಾರೆ, ರವಿ ಬ್ರದರ್. ಮಾಡ್ತೇನ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗುತ್ತಂದೆ. ತಂದೆ ಆದರೆ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಿಂಗಲಿಟ್ಟು ನಮ್ಮನ್ನೆಲ್ಲರೂ ನಿಲ್ಲಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ಆದರೆ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕುಂತುಕೊಂಡು ನಿಮ್ಮ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ಕೇಳಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ತಂದೆ. ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯ ಹೇಳುವಂಥ ಸೋದಗೋಸ್ಕರ ಸಹ ಬೇಡ್ಕೊಂಡ್ರೆ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆ ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಾವು ನಿಮ್ಮ ಚಿತ್ತಕ್ಕನುಸಾರವಾಗಿ ನಡೆದು ನಮ್ಮ ಓಟವನ್ನು ಓಡಿಸಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ತಂದೆ ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರರೇ, ನಿನ್ನೆ ದಿವಸ ನಮ್ಗೆ ರೋಮಶಡಿ ಇರ್ಬೇಕಾಯ್ತು, ಕಾರಣಾಂತರಗಳಿಂದ ನೆನ್ನೆ ನಡ್ಸಕ್ಕಾಗಲಿಲ್ಲ. ಅದನ್ನ ನಾವು ಇವತ್ತು ಮಾಡೋ ಪ್ಲಾನ್ ಮಾಡಿದ್ವಿ. ಆದ್ರಿಂದ ಇವತ್ತು ನಾವು ಪಾಠ ಮುಂದುವರಿತಾ ಇದೆ. ಸರಿ, ಈಗ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ನಾವು ರೋಮಪುರದ ಬರೆದಂತ ಪತ್ರಿಕೆನ ನೋಡ್ತಾ ಇದ್ವಿ. ಅದರಲ್ಲಿ ಎಷ್ಟನೇ ಅಧ್ಯಾಯ, ಎಷ್ಟನೇ ಒಂದು ಭಾಗವನ್ನು ನೋಡ್ತಾ ಇದ್ವಿ? 53ನೇ ಭಾಗ. 53ನೇ ಭಾಗನಾ? ಓಕೆ, 53ನೇ ಭಾಗ. ಓಕೆ, ಇದು ಯಾವ ಒಂದು ಇದು ಕ್ವಶನ್? ಸಾರಿ, ಇದು ರೋಮಾಪುರ 7ನೇ ಅಧ್ಯಾಯ 9ನೇ ವಚನ ಆಗಿದೆ ಬ್ರದರ್. 10ನೇದಿಂದ ಕಂಟಿನ್ಯೂ. 9ನೇ ವಚನವರೆಗೂ ಆಗಿದೆ. 10ನೇಯಿಂದ ಶುರು ಮಾಡ್ಬೇಕು. ಓಕೆ, ಸರಿ. ಒಂದು ನಿಮಿಷ. ಓಕೆ, ಕ್ರಿಸ್ತನ ಪ್ರೀತಿಯ ಸರಸರಿದೆ, ನಾವು ನೋಡಿದಂತ ಹಿಂದಿನ ಒಂದು ವಿಷಯವನ್ನು ಕೂಡ ನಾವು ಗಮನದಲ್ಲಿ ನೋಡ್ಬೇಕಾದ್ರೆ, ಧರ್ಮಶಾಸ್ತ್ರದ ವಿಷಯಗಳನ್ನ ಇಲ್ಲಿ ಅಪೊಸ್ತಲ ಪಾಲ್ ಮಾತಾಡ್ಕೊಂಡ್ ಬಂದಿರೋದನ್ನ ನಾವು ನೋಡ್ತಾ ಇದೀವಿ. ವಿಶೇಷವಾಗಿ ಹಲವಾರು ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಈ ಒಂದು ವಿಷಯವನ್ನ ಯಹೂದ್ಯರಿಗೆ ಇದನ್ನ ತಿಳಿಸುವಂತ ಉದ್ದೇಶದಿಂದ ಯಹೂದ್ಯರಿಗೆ ಧರ್ಮಶಾಸ್ತ್ರದ ಅದರ ತಾತ್ಪರ್ಯ, ಮುಖ್ಯವಾದ ಅದರ ಕೆಲಸಗಳನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿ ಅಪೊಸ್ತಲ ಪಾಲ್ ಏನ್ ಮಾಡ್ತಾ ಇದಾರೆ, ವಿವರಿಸ್ತಾ ಇದಾರೆ. ನಾವು ಲಾಸ್ಟ್ ಟೈಮ್ ನೋಡಿದ ಪ್ರಕಾರವಾಗಿ ಒಂದು ಧರ್ಮಶಾಸ್ತ್ರವನ್ನು ಹೊಂದಿರುವಂತ ವ್ಯಕ್ತಿ ಧರ್ಮಶಾಸ್ತ್ರದೊಳಗೆ ಎಂತಹ ಒಂದು ಮನೋ ಅಭಿಪ್ರಾಯದೊಳಗೆ ಆತನು ಬರಬೇಕು, ಧರ್ಮಶಾಸ್ತ್ರವನ್ನ ಆತ ಕೈಗೊಂಡು ನಡೀತಾ ಇದೀನಿ ಅಂತ ಹೇಳ್ಬೇಕಾದ್ರೆ ಯಾವ ಯಾವ ಸನ್ನಿವೇಶ, ಯಾವ ಯಾವ ವಿಷಯಗಳು ಆತನ ಮನಸ್ಸಿಗೆ ಬರುತ್ತೆ ಅನ್ನೋದನ್ನ ಅಪೊಸ್ತಲ ಪಾಲ್ ಅದನ್ನ ತುಂಬಾ ಸ್ಪಷ್ಟವಾಗಿ ಅಂದಾಗ ಅವ್ರು ಕೂಡ ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ತಾ ಇದ್ರು. ಧರ್ಮಶಾಸ್ತ್ರನ ಫಾಲೋ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಹಾಗೆ ಪ್ರಯತ್ನ ಮಾಡ್ಬೇಕಾದ್ರೆ ಹೊರಗಿನ ತೋರಿಕೆಯಲ್ಲಿ ಅದು ಏನೋ ಅಂತ ವಿಷಯವನ್ನ ಏನ್ ಮಾಡಿದ್ರು, ಇಲ್ಲಿ ತೋರಿಸ್ಕೊಟ್ರು. ನೋಡ್ರಿ, ಈಗ ಈ ವಿಷಯನ ನಮ್ಗೆ ಅನ್ವಯ ಮಾಡ್ಬೇಕಂದ್ರೆ, ನಮ್ಮೆಲ್ರಿಗೂ ಅನ್ವಯ ಮಾಡ್ಬೇಕಂದ್ರೆ ನಮಗೂ ಕೂಡ ಒಂದು ಲಾ ಇದೆ. ಏನ್ ಲಾ ಇದೆ? ನಮ್ಗೆ ಯಾವ್ದು ಪ್ರಮಾಣ ಇದೆಯಾ? ನಮಗೆ ಯಾವ್ದಾದ್ರು ಪ್ರಮಾಣ ಇದೆಯಾ? ಈ ರೀತಿ ಪ್ರಮಾಣವನ್ನ ಫಾಲೋ ಮಾಡ್ಬೇಕಂತ ನಮಗೆ ಆಜ್ಞೆ ಇದೆಯಾ? ಇದೆ ರೀ. ಇದೆ. ಯಾವ ಪ್ರಮಾಣ ಇದೆ? ಅದು 2 ಆಜ್ಞೆ ಇದೆಯಲ್ಲ. ದೇವರನ್ನ ನಮ್ಮ ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಶಕ್ತಿಯಿಂದ ಪ್ರೀತಿಸ್ಬೇಕು. ಆಮೇಲೆ ವೆರಿ ಗುಡ್.
ನೋಡ್ರಿ, ಕರೆಕ್ಟ್ ಆದ ಒಂದು ಪಾಯಿಂಟ್ ಹೇಳಿದ್ರಾ. ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಮನಸ್ಸಿಂದಲೂ ಪೂರ್ಣ ಆತ್ಮದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿ ಮಾಡಬೇಕು. ಇದು ಮೊದಲನೇ ಆಜ್ಞೆ. ನಿನ್ನನ್ನು ಪ್ರೀತಿಸುವಾಗೆ ನಿನ್ನ ನೆರೆವನ್ನು ಪ್ರೀತಿಸ್ಬೇಕು. ಇದು ಎರಡನೇ ಆಜ್ಞೆ. ಈ ಆಜ್ಞೆ ಇಸ್ರೇಲ್ ಜನರಿಗೆ ಇರ್ಲಿಲ್ವಾ? ಇತ್ತು ಬ್ರದರ್. ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿತ್ತು. ಮೇಲೆ ಅದು ಸೇರ್ಕೊಂಡಿತ್ತು. ಇದು ಈ ವಿಷಯದ ಬಗ್ಗೆ ಅವ್ರಿಗೆ ಗೊತ್ತಿತ್ತಾ ಗೊತ್ತಿರ್ಲಿಲ್ವಾ? ಈ ಒಂದು ಆಜ್ಞೆ ಇರೋದು ಗೊತ್ತಿತ್ತಾ ಗೊತ್ತಿರ್ಲಿಲ್ವಾ? ಗೊತ್ತಿತ್ರಿ ಬ್ರದರ್. ಗೊತ್ತಿತ್ತು ಬ್ರದರ್, ಗೊತ್ತಿತ್ತು. ಗೊತ್ತಿತ್ತು. ಕರೆಕ್ಟ್ ಅಲ್ವಾ? ಮೋಶದ ಕೊಟ್ಟಿದ್ರಲ್ವಾ ಅವ್ರಿಗೆ, ಮೋಶೆ ಮೂಲಕ. ಹಾ, ಮೋಶೆ ಕೊಟ್ಟಿದ್ರ. ಅಂದ್ರೆ ಈ ಆಜ್ಞೆ ಕೊಟ್ಟಿದ್ರ? ಈಗ ನಾವು ಹೇಳುವಂತ ಈ ಆಜ್ಞೆ ಕೊಟ್ಟಿದ್ರ ಮೋಶೆ ಅವರಿಗೆ? ಹಾ, ಮೋಶೆ ಕೊಟ್ಟಿದ್ರ? ಇಲ್ಲಿ ಕೊಟ್ಟಿದ್ರು 10 ಧರ್ಮ ಕೊಟ್ಟಿದ್ರಲ್ಲ ಬ್ರದರ್. ಕರೆಕ್ಟ್. ಕೊಟ್ಟಿಲ್ಲ ಅಂತ ನಾನು ಹೇಳ್ತಲ್ಲ. ನೀವ್ ಹೇಳ್ತಾರ ನೋಡಿದ್ರೆ ಇಲ್ಲ ಕೊಟ್ಟಿದ್ರ ಅಂತ ಕೇಳಿದಾಗ ನಾನು ಕೊಟ್ಟಿಲ್ಲ ಅಂತ ಹೇಳ್ದಂಗೆ ಕೇಳ್ತಾ ಇದ್ರ. ಕೊಟ್ಟಿದ್ರು ಅಂತ ಗೊತ್ತಿದೆ. ಕೊಟ್ಟಿದ್ರು, ಎಲ್ಲಿ ಕೊಟ್ಟಿದ್ರು? ಯಾವ ವಾಕ್ಯ ಹೇಳಿದಾರೆ? ವಾಕ್ಯ ಎಲ್ಲಿದೆ ಗೊತ್ತಿದ್ಯಾ? ವಾಕ್ಯ ಎಲ್ಲಿದೆ ಮುಟ್ಟು? ಈಗ 10 ಆಜ್ಞೆಗಳ ಬಗ್ಗೆ ನಮ್ಗೆ ಗೊತ್ತಿದೆಪ್ಪ. ಈ ಒಂದು ವಿಷಯವನ್ನು ಕೂಡ ಅವ್ರಿಗೆ ಹೇಳಿದ್ರು ಅನ್ನೋದು ಎಲ್ಲಿ ಗೊತ್ತಿದೆ? ಎಲ್ಲಿ ಹೇಳಿದಾರೆ? ವಿಮೋಚನಾ ಕಾಂಡದಲ್ಲಿ. ವಿಮೋಚನಾ ಕಾಂಡದಲ್ಲಿ ಹೇಳಿದ್ರು. ಹಾ, ವಿಮೋಚನಾ ಕಾಂಡದಲ್ಲಿ ಎಲ್ಲಿ ಬರುತ್ತೆ? 20ನೇ ಓಕೆ, ಅಧ್ಯಾಯ. ಹೋದ್ರಿ. ಹ್ಮ್. 20ನೇ ಅಧ್ಯಾಯ. ಹಾ, ಹೌದು. ಇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಿದ್ದು ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಓಕೆ, ಈಗ ನೀವು ಓದ್ತಾ ಇರೋದು 10 ಆಜ್ಞೆಗಳು. ನಾನ್ ಕೇಳ್ತಾ ಇರೋದು, ಈಗ ನೀವು 2 ಆಜ್ಞೆಗಳು ಹೇಳಿದ್ರಲ್ಲ, ಈ ಆಜ್ಞೆನ ಅವ್ರಿಗೆ ಏನಾದ್ರು ಕೊಟ್ಟಿದ್ರ ದೇವ್ರು? ಈಗ 10 ಆಜ್ಞೆಗಳು 10 ಕಮಾಂಡ್ಮೆಂಟ್ಸ್ ಮಾತಾಡ್ತಿದ್ರ. 10 ಕಮಾಂಡ್ಮೆಂಟ್ಸ್ ನ ಈಗ ನೀವು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರವಾಗಿ 2 ಕಮಾಂಡ್ಮೆಂಟ್ಸ್ ಆಯ್ತು. ನಿನ್ನ ದೇವರನ್ನ ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ಅಲ್ವಾ? ಆ ಕಮಾಂಡ್ಮೆಂಟ್ಸ್ ನ ಕೊಟ್ಟಿದ್ರಾ? ಅವ್ರಿಗೆ ಅದು ಕೊಟ್ಟಿದ್ರ, ಆದ್ರೆ ನಮಗೆ ಎರಡೇ ಆಜ್ಞೆ ನಮಗೆ ಆ ರೀತಿ ಕೊಟ್ಟಿರ್ಲಿಲ್ಲ ಬ್ರದರ್. ಅದು ಯೇಸು ಕ್ರಿಸ್ತರು ಕೊಟ್ರು, ಎಲ್ಲಾನು ಸೇರಿಸಿ 2 ಆಜ್ಞೆಗಳನ್ನ ಹೇಳಿದ್ರು. ಓಕೆ, ಹೋದ್ರಿ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 5ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಕರೆಕ್ಟ್ ಆಗಿದ್ದೀರಾ? ಹೌದು ಬ್ರದರ್, ಕರೆಕ್ಟ್. 10ನೇ ಅಧ್ಯಾಯ 12ನೇ ವಾಕ್ಯ ಹೋದ್ರಿ. ಧರ್ಮೋಪದೇಶ ಕಂಡ 10ನೇ ಅಧ್ಯಾಯ 12ನೇ ವಾಕ್ಯ. ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಎಲ್ಲಾ ವಿಷಯಗಳಲ್ಲೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ. ಹೇಳಿದಾರಾ? ನಮ್ಗೆ ಏನ್ ಹೇಳಿದಾರೋ ಅದನ್ನೇ ಇಸ್ರೇಲ್ ಜನರಿಗೂ ಹೇಳಿದ್ದಾರೆ. ಕರೆಕ್ಟಾ? ಸೊ ನಿನ್ನನ್ನು ಪ್ರೀತಿ ಮಾಡುವಾಗ ನೆರೆಯನ್ನು ಪ್ರೀತಿ ಮಾಡ್ಬೇಕಂತ ಇದನ್ನೇ ಧರ್ಮಶಾಸ್ತ್ರದ ವಿಷಯ ಕೂಡ ಇದನ್ನೇ ತಾನೇ ಹೇಳ್ತಾರದು. ಈಗ ಅವ್ರಿಗೆ ಏನ್ ಹೇಳಿದ್ರೆ ಅದನ್ನೇ ನಮ್ಗೆ ಹೇಳಿದಾರೆ. ಏನಪ್ಪ ಡಿಫ್ರೆಂಟ್ ಇದೆ ಅವ್ರಿಗೂ ನಮ್ಗೂ? ಅದೇನ್ ಹೇಳಿದಾರೆ, ಅವ್ರಿಗೇನ್ ಕೊಟ್ಟಿದ್ದಾರೆ ಅದನ್ನ ನಮ್ಗೆ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಅವ್ರಿಗೆ ಇದು ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಗೆ ಹೇಳ್ಬೋದು. ಅವ್ರಿಗೆ ಹೇಳಿಲ್ಲ, ಇದು ನಮ್ಗೆ ಹೇಳಿದಾರೆ ಅಂದ್ಬಿಟ್ಟು. ಅದ್ ಯಾವ ತರ ಅರ್ಥ ಬರುತ್ತಂದ್ರೆ, ಅವ್ರಿಗೆ ಅಷ್ಟು ಕಷ್ಟವಾಗಿ ಹೇಳ್ಬಿಟ್ಟು 10 ಆಜ್ಞೆಗಳನ್ನ ಕೊಟ್ಬಿಟ್ರು. ಒಂದು ಏನಂತ ಯಾವ ರೀತಿ ಹೇಳ್ಬೋದು ಇನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾರ ಅಂದ್ರೆ, ಒಂದ್ ವಿಷಯವನ್ನ ಅವ್ರಿಗೆ ತುಂಬಾ ಕಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅದೇ ವಿಷಯವನ್ನ ತುಂಬಾ ನಮ್ಗೆ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟವ್ರೆ. ಈ 10 ದಶಾಜ್ಞೆಗಳನ್ನ ತಗೊಂಡಾಗ, ಮೊದಲನೇ 4 ಆಜ್ಞೆ ತಗೊಂಡಾಗ, ಈಗ ಓದಿದ್ವಲ್ಲ ಅದೇ ಆಜ್ಞೆ, ಪೂರ್ಣ ಹೃದಯದಿಂದ ಪ್ರೀತಿ ಮಾಡಿದ್ದೆ ಆದ್ರೆ, ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡಿದ್ದಾದ್ರೆ ದೇವರ ಸ್ಥಾನದಲ್ಲಿ ನಾನು ಬೇರೆ ಯಾವುದೇ ವಿಗ್ರಹವನ್ನ ಇಡಲ್ಲ, ಬೇರೆ ಯಾವುದನ್ನ ನಾನು ಪೂಜೆ ಮಾಡಲ್ಲ, ದೇವರ ಮಾತು ದೇವರ ಹೆಸರನ್ನ ಅಪಕೀರ್ತಿಗೆ ನಾನು ತರಲ್ಲ, ದೇವರ ಸಬ್ಬತ್ ದಿನವನ್ನ ನಾನು ಅವಿದೇವನ್ನ ತೋರಿಸ್ತಾ ಅದನ್ನ ಫಾಲೋ ಮಾಡ್ತೀನಿ. ಇದೆಲ್ಲ ಕೂಡ ಈಗ ನಾವು ಓದಿದ್ವಲ್ಲ ಈ 2 ಆಜ್ಞೆಗಳು ಮಾಡ್ಬೇಕು ಅಂತ ಹೇಳಿದಂತ ಆಜ್ಞೆಗಳು ಬಂದ್ಬಿಡುತ್ತೆ. ಕರೆಕ್ಟ್? ಅದನ್ನೇ ಅವ್ರಿಗೆ ಅಲ್ಲ 10 ಆಜ್ಞೆ ಕೊಟ್ಟಿದ್ರಲ್ಲ, ಹೆಂಗ್ ನಾವು ಫಾಲೋ ಮಾಡೋದು ಅಂತ ಕೇಳಿದ್ದಾದ್ರೆ, ನೋಡ್ರಪ್ಪ ತುಂಬಾ ಸಿಂಪಲ್. ನೀವು ಈ ಕೆಲಸವನ್ನ ಮಾಡ್ರಿ, ನಿಮ್ಮ ದೇವ್ರನ್ನ ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡಕ್ ಕಲೀರಿ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ, ಪೂರ್ಣ ಆತ್ಮದಿಂದ ಪ್ರೀತಿ ಮಾಡಕ್ ಕಲೀರಿ. ಈ ರೀತಿ ನೀವು ಮಾಡಿದ್ದೆ ಆದ್ರೆ ನೀವು ಆಜ್ಞೆಗಳನ್ನ ಫಾಲೋ ಮಾಡಿ ಮುಗಿಸಿರ್ತೀರಾ ಅಲ್ವಾ? ಈಗ ನೋಡ್ರಿ, ಈಗ ಅದ್ರಲ್ಲಿ ನಾವು
ಇನ್ನು ಕೂಡ ಸ್ಟಡಿ ಮಾಡ್ಬೇಕಾದ್ರೆ ಈ ಪೂರ್ಣ ಆತ್ಮ ಅಂದ್ರೇನು, ಪೂರ್ಣ ಶಕ್ತಿ ಅಂದ್ರೇನು, ಪೂರ್ಣ ಇದಂದ್ರೇನು, ಹೃದಯ ಅಂದ್ರೇನು, ಇದೆಲ್ಲ ಕೂಡ ನಾವು ಸ್ಟಡಿ ಮಾಡ್ಬೇಕು, ಸೆಕೆಂಡ್ರಿ ಅದು. ಬಟ್ ಏನಪ್ಪ ಒಟ್ನಲ್ಲಿ ದೇವರಿಗೆ ಮೊದಲನೇ ಸ್ಥಾನ ಕೊಡ್ಬೇಕು. ದೇವ್ರು ಕೊಡೋದ್ ಬಿಟ್ಟು ಬೇರೆ ಯಾರಿಗೂ ಕೊಡೋಂಗಿಲ್ಲ, ವಿಗ್ರಹಕ್ಕೆ ಕೊಡಂಗಿಲ್ಲ, ಯಾವ್ದನ್ನು ಇಡಂಗಿಲ್ಲ. ದೇವ್ರ ಮಾತಿಗೆ ವಿಧೇಯರಾಗ್ಬೇಕು. ಕರೆಕ್ಟ್, ಇದನ್ನ ಹೇಳ್ತಾ ಇದ್ರು. ಇದನ್ನ ಅವ್ರಿಗೂ ಕೊಟ್ಬಿಟ್ಟಿದ್ರಲ್ಲ, ಅವ್ರಿಗೂ ಇದನ್ನೇ ಮಾತ್ರ ಹೇಳಿದ್ರು. ಧರ್ಮೋಪದೇಶ ಖಂಡದಲ್ಲೇ ಹೇಳಿದ್ರು, ಅಂದ್ರೆ ಮೋಶನೇ ಹೇಳ್ಬಿಟ್ಟಿದಾರೆ ಅದನ್ನ. ಇದೇ ನಿಮ್ಗೆ ಹೇಳಿರೋದು, ಇದೇ ವಿಷಯ ನಿಮ್ಗೆ ತಿಳಿಸ್ಕೊಟ್ಟಿರೋದು ಅಂತ ಅವ್ರಿಗೆ ಇನ್ನೂ ಕ್ಲಿಯರ್ ಆಗಿ ಕೊಟ್ಟಿದಾರಲ್ವಾ. ನಮ್ಗೂ ಕೂಡ ಬಂದಾಗ ನಮ್ಗೆ ಇಲ್ಲಿ ಮಾತಾಡ್ತಾ ಇದ್ರೆ ನೋಡ್ರಿ, ನಮ್ಗೆ ಮಾತಾಡ್ಬೇಕಾದ್ರೆ ಕ್ರಿಸ್ತನ ಪಿತೇಸರಸರಿರೆ ಇವ್ರು ಕೇಳ್ತಾರಲ್ವಾ, ಯಾರು ಕೇಳ್ತಾರೆ? ಯೇಸು ಕ್ರಿಸ್ತ ಕೇಳ್ತಾರಲ್ವಾ, ನಾನು ಎಲ್ಲಾ ವಿಷಯಗಳನ್ನ ಫಾಲೋ ಮಾಡ್ಬೇಕು. ಮತ್ತೆ 22ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಓದ್ರಿ. ಮತ್ತೆ 22:38 37ರಿಂದ ಓದ್ಕೊಂಬನಿ, 36ರಿಂದ ಓದ್ಕೊಂಬನಿ, ಕರೆಕ್ಟ್ ಆಗಿರ್ತಾವಾಗ. ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ Okay. ಸಂಬಂಧ ಓದಿ. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದುಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ನೋಡಿದ್ರ, ಇದನ್ನ ವಿಷಯವನ್ನ ಹೇಳ್ತಾ ಇದ್ರೆ. ಇಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲಿ ಯೇಸು ಕ್ರಿಸ್ತನೇ ಮಾತಾಡೋ ರೀತಿಯಲ್ಲಿ ಹೇಳಿದ್ದಾರೆ. ಆದ್ರೆ ಕೆಲವೊಂದ್ ಕಡೆಯಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ಲೂಕ 10ನೇ ಅಧ್ಯಾಯ 26ನೇ ವಾಕ್ಯ ಹೋದ್ರಿ, ಅಲ್ಲೇನಂತಿದೆ, ಅವ್ರಿಗೆ ಕೇಳ್ತಾರೆ, ನಿಮ್ಗೆ ಗೊತ್ತಿದೆಯಲ್ಲ, ನೀವೇ ಹೇಳಿ ನೋಡೋಣ, ಧರ್ಮಶಾಸ್ತ್ರದಲ್ಲಿ ಯಾವ್ದು ಮೊದ್ಲಂತ ನಿಮ್ಗೆ ಗೊತ್ತಿದೆ ತಾನೆ, ನೀವೇ ಹೇಳಿ ನೋಡಂತ ಅವ್ರಿಗೆ ಕೇಳ್ತಾರೆ. ಲೂಕ 10ನೇ ಅಧ್ಯಾಯ 26ನೇ ವಾಕ್ಯ. ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಓದಿದ್ದಿ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅಂದನು. ನೋಡಿದ್ರ, ಈಗೇನ್ ಮಾಡ್ಬಿಟ್ರಂದ್ರೆ, ಧರ್ಮಶಾಸ್ತ್ರದಲ್ಲಿ ಏನಿದೆಯೋ ಅದನ್ನೇ ಇಲ್ಲೂ ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಈಗೇನು ಯೇಸು ಕ್ರಿಸ್ತ ಹೇಳಿಲ್ಲ, ಅವರೇ ಹೇಳ್ತಾ ಇರೋದು. ಅಂದ್ರೆ ಹೇಳ್ತಾ ಇದ್ರೆ ಅಂದ್ರೆ ಏನರ್ಥ, ಧರ್ಮಶಾಸ್ತ್ರದಲ್ಲಿ ಮೊದಲೇ ಅದು ಕೊಡಲ್ಪಟ್ಟಿದೆ. ಕರೆಕ್ಟಾ? 10 ಆಜ್ಞೆಗಳು ಅಂದ್ರೆ ಇಲ್ಲಿ ನಾವು ಹೇಳುವಂತ 2 ಆಜ್ಞೆಗಳು ಇಸ್ರಾಯೇಲ್ ಜನರಿಗೂ ತಿಳಿಸಲ್ಪಟ್ಟಿತ್ತು. ನೀವು ಇನ್ನು ಕೂಡ ಸ್ಪಷ್ಟವಾಗಿ ನೋಡ್ಬೇಕಾದ್ರೆ ಒಂದಲ್ಲ ಎರಡಲ್ಲ ಹಲವಾರು ಬಾರಿ ಇದ್ರ ಬಗ್ಗೆ ಏನ್ ಮಾಡಿದ್ರೆ, ಮಾತಾಡಿದ್ರೆ. ನಮ್ಗಾದ್ರೆ ಇದರಲ್ಲಿ ಗಾಸ್ಪಲ್ ಸುವಾರ್ತೆ ಬರ್ತಾ ಇದೆ. ಸುವಾರ್ತೆ ಅಂದ್ರೆ ನಿಮ್ಗೆ ಗೊತ್ತಲ್ವಾ, 4 ಸುವಾರ್ತೆನೂ ಒಂದೇ ವಿಷಯ ಹೇಳ್ತಾ ಇರೋದು, ಆದ್ರೆ ಬೇರೆ ಬೇರೆ ಜನ ಬರೆದಿದ್ದಾರೆ, ಅಷ್ಟೇ ಡಿಫ್ರೆಂಟ್. ಬಟ್ ಅಲ್ಲಿ ಮಾತಾಡ್ಬೇಕಾದ್ರೆ, ಮೋಶೆ ಮಾತಾಡ್ಬೇಕಾದ್ರೆ ಏನ್ ಮಾತಾಡಿದ್ರೆ, ಹಲವಾರು ಬಾರಿನ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅಲ್ವಾ. ನೀವು ಧರ್ಮೋಪದೇಶ ಕಂಡ 30ನೇ ಅಧ್ಯಾಯ 6ನೇ ವಾಕ್ಯ ಹೋದ್ರಿ. ಧರ್ಮೋಪದೇಶ ಕಂಡ 30ನೇ ಅಧ್ಯಾಯ 6ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು. ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. ನೋಡಿದ್ರ, ಸೊ ಈ ರೀತಿ ಏನ್ ಮಾಡಿದ್ರ ಅಂದ್ರೆ, ದೇವನ ಪ್ರೀತಿ ಮಾಡ್ಬೇಕಂದ್ರೆ ಮೊದಲನೇ ಆಜ್ಞೆಯ ವಿಷಯವಾಗಿ, ನಾವ್ ಈಗ ಏನ್ ತಿಳ್ಕೊಂಡಿದ್ದ ಮೊದಲನೇ ಆಜ್ಞೆ ವಿಷಯವಾಗಿ ಮೊದಲಿಂದಲೂ ದೇವರವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಕರೆಕ್ಟ್. ಅದನ್ನೇ ಇಲ್ಲಿ ಇವ್ರ ಹತ್ರ, ಶಾಸ್ತ್ರಿಗಳ ಹತ್ರ ಕೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ನೀನ್ ಓದಿದ್ಯಲ್ಲಪ್ಪ ಶಾಸ್ತ್ರದಲ್ಲಿ ಏನ್ ಬರ್ದಿದೆ ಅಂತ ಹೇಳ್ಬೇಕಾದ್ರೆ ಅದೇ ಉತ್ತರವನ್ನು ಅವ್ರು ಕೊಡ್ತಾರೆ. ಹೌದು, ನಮ್ಮ ದೇವರನ್ನ ಮೊದಲು ಸ್ಥಾನ ಕೊಡ್ಬೇಕು, ನನ್ನ ಪೂರ್ಣ ಪ್ರಾಣದಿಂದ ಪೂರ್ಣ ಆತ್ಮದಿಂದ ಪ್ರೀತಿ ಮಾಡ್ಬೇಕಂತ ವಿಷಯವನ್ನ ನಾನು ಮೊದಲು ಅವ್ರು ಹೇಳ್ಬಿಟ್ಟು, ನಂತರ ಏನ್ ಮಾಡ್ತಾರೆ, ನಿನ್ನ ನೆರೆಯವನನ್ನು ನಿನ್ನ ಹಾಗೆ ಪ್ರೀತಿ ಮಾಡ್ಬೇಕು ಅಂತ ಸತ್ಯವೇದ ಹೇಳ್ತಾ ಇದೆ ಅಂತ ಹೇಳ್ಬಿಟ್ರು. ಕರೆಕ್ಟ್, ಇದೆಲ್ಲ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸರಿ, ಈಗ ನಮಗೇನಪ್ಪ ಆಜ್ಞೆ ಇದೆ? ಅವ್ರಿಗಿರೋ ಅಂತ ಆಜ್ಞೆನೆ ನಮ್ಗಿದ್ಯಾ? ನಮ್ ಬೇರೆ ಆಜ್ಞೆ ಇದೆಯಾ? ಏನಿದೆ ನಮ್ಗೆ, ಅವ್ರಿಗೇನ್ ಡಿಫ್ರೆಂಟ್ ಇದೆ? ಆಜ್ಞೆನೆ ಗೊತ್ತಿಲ್ಲ ಅಂತಿದ್ಯಾ? ಇಲ್ಲ ಇಲ್ಲ ಏನೋ ಕನ್ಫ್ಯೂಷನ್ ಆಗಿದ್ಯಾ? ಇಲ್ಲ ಬ್ರದರ್, ಅವ್ರಿಗಿರೋ ಕೊಟ್ಟಿರೋ ಆಜ್ಞೆನೆ ನಮಗೂ ಇದೆ ಬ್ರದರ್. ಎಸ್, ಅವ್ರು ಕೊಟ್ಟು ಹೇಳ್ತಾರೆ, ಸ್ವದೇಶದವ್ರಿಗೂ ಅನ್ಯ ದೇಶದವ್ರಿಗೂ ಒಂದೇ ವಿಧಿ ಅಂತ ಹೇಳ್ತಾರೆ. ತಪ್ಪು ಮಾಡಿದ್ರೆ ಅವ್ರಿಗೂ ಇದು ಒಂದೇ ಶಿಕ್ಷೆ, ನಿಮ್ಗೂ ಒಂದೇ ಶಿಕ್ಷೆ ಅಂತ ಹೇಳ್ತಾರೆ ದೇವ್ರು. ಓಕೆ, ಅದು ಸ್ವದೇಶದವರೆಗೂ ಬೇರೆ ದೇಶದವ್ರಂದ್ರೆ ಇಸ್ರೇಲ್ ಜನರಲ್ಲಿ ಇರ್ಬೇಕಾದ್ರೆ, ಇಸ್ರೇಲ್ ಜನರು ಕೊಲೆ ಮಾಡಿದ್ರೆ ಅವ್ರಿಗೆ ಮರಣದಂಡನೆ, ಬೇರೆ ಅನ್ಯ ಜನಾಂಗದವ್ರು ಕೊಲೆ ಮಾಡಿದ್ರೆ ಅವ್ರಿಗೆ ಮರಣದಂಡನೆ ಇಲ್ಲ ಅಂತಲ್ಲ, ಎಲ್ರಿಗೂ ಒಂದೇ ನ್ಯಾಯ ವಿಧಿ ಅಲ್ಲಿ ಹೇಳ್ತಾರದು. ಇಲ್ಲಾಂದ್ರೆ ಇಸ್ರೇಲ್ ಜನರು ಒಂದು ದೇಶವಾಗಿರ್ಬೇಕಾದ್ರೆ, ಇಲ್ಲ ಅವ್ರ ಜೊತೆಗಿರುವಂತ ಅನ್ಯ ದೇಶ ಜನಾಂಗದವ್ರು ಇರ್ಬೇಕಾದ್ರೆ ಅವರಿಗೋಸ್ಕರ ಮಾತಾಡುವಂತ ಮಾತು, ಅದು ಗೊತ್ತಿದೆ. ಬಟ್ ನಾನಿಲ್ಲಿ ಮಾತಾಡ್ತಾ ಇರೋದು, ಕ್ರಿಸ್ತನು ಬಂದ ಮೇಲೆ, ದೇಶ ಕ್ರಿಸ್ತನ್ ಬರಕ್ಕಿಂತ ಮೊದಲು ಎಲ್ರು ಓಕೆ, ಅನ್ಯ ದೇಶ ಸ್ವದೇಶ ಇಸ್ರೇಲ್ ಜನರು ಯಾರೆಲ್ಲ
ಇರ್ತಿರೋ, ಅವ್ರ ಜೊತೆಗೆ ಇರ್ಬೇಕಂತ ಯಾರೆಲ್ಲ ಆಸೆ ಪಡ್ತೀರೋ ನೀವೆಲ್ಲ ಕೂಡ ಫಾಲೋ ಮಾಡ್ಬೇಕಪ್ಪ. ಕರೆಕ್ಟ್. ಯೇಸು ಕ್ರಿಸ್ತನ ಬಂದ ಮೇಲೆ ನಮ್ಗೇನ್ ರೂಲ್ಸ್ ಕೊಟ್ರು, ಮತ್ತೆ ನಮ್ಗೇನು ಅದು ಪ್ರಮಾಣ ಕೊಟ್ರು, ಯಾವ್ದು ಫಾಲೋ ಮಾಡ್ಬೇಕಂತ ಹೇಳ್ತಾ ಇದಾರೆ. ಇದನ್ನ ಫಾಲೋ ಮಾಡ್ಬೇಕಾ ಮಾಡ್ಬಾರ್ದು? ಈ 2 ಆಜ್ಞೆಗಳನ್ನ ನಾವು ಫಾಲೋ ಮಾಡ್ಬೇಕಾ ಮಾಡ್ಬಾರ್ದು? ಮಾಡ್ಬೇಕು brother. ಸರಿ, ಇವಾಗ ಇದೇ ಆಜ್ಞೆ ಧರ್ಮಶಾಸ್ತ್ರದಲ್ಲಿರೋರು ಕೊಟ್ಬಿಟ್ರು, ಇದೇ ವಿಷಯ ನಮಗೂ ಕೊಟ್ಬಿಟ್ರು. ಏನ್ ಡಿಫ್ರೆಂಟ್ ಇದೆ ನಮ್ಗೆ? ಏನಾಯ್ತು ಮತ್ತೆ? ಏನ್ ಚೇಂಜಸ್ ಆಯ್ತು ನಮ್ಗೆ? ಅದನ್ನೇ ಫಾಲೋ ಮಾಡಕ್ ಹೇಳ್ತಾ ಇದಾರೆ ತಾನೆ ನಮಗೂ ಕೂಡ. ನಾವು ಕೂಡ ಫಾಲೋ ಮಾಡ್ಲೇಬೇಕು ತಾನೆ. ಇದು ಆತರ ತಾನೆ ಇರೋದು. ಏನ್ ಡಿಫ್ರೆಂಟ್ ಆಯ್ತು ಅವ್ರಿಗೂ ನಮ್ಗೂ? ಏನೋ ಡಿಫ್ರೆಂಟ್ ಅನಿಸ್ತಾ? ಅವರು ಬಲಿಗಳನ್ನು ಇದು ಮಾಡಿ ಕೊಡ್ತಿದ್ರೆ ಅವ್ರು ಎಲ್ಲ ಮಾಡ್ತಿದ್ರು, ನಾವು ಅದನ್ನ ಮಾಡಂಗಿಲ್ಲ ರೀ. ಓಕೆ, ಈಗ ಅವರು ಈ ಆಜ್ಞೆಗಳನ್ನ ಫಾಲೋ ಮಾಡಿ ಆಗದೆ ಇರುವಂತ ಸನ್ನಿವೇಶದಲ್ಲಿ ಕುರಿ, ಮೇಕೆ, ದನ, ಕುರಿಗಳನ್ನ ಬಲಿ ಕೊಡ್ತಾ ಇದ್ರಪ್ಪ. ಕರೆಕ್ಟಾ? ದೇವ್ರು ಕೊಟ್ಟಂತ ನೀತಿ ನಿಯಮವನ್ನ ಹಬ್ಬಗಳನ್ನ ಮಾಡ್ಬೇಕಾದ್ರೆ ಬಲಿಗಳನ್ನ ಕೊಡ್ತಾ ಇದ್ರು. ಆದ್ರೂ ಆಚರಣೆ ಮಾಡ್ಬೇಕು. ಏನಪ್ಪ ಮಿಸ್ಟೇಕ್ ಆದ್ರೆ ಬಲಿ ಕೊಡ್ಬೇಕು. ದೇವ್ರು ಕೊಟ್ಟಂತ ವಿಧಿವಿಧಾನ ಫಾಲೋ ಮಾಡ್ಬೇಕಾದ್ರೆ ಬಲಿ ಕೊಡ್ಬೇಕು. ಓಕೆ, ಈಗ ನಾವು ಆಚರಣೆ ಮಾಡ್ಬೇಕು, ಆದ್ರೆ ನಾವು ಬಲಿ ಕೊಡಂಗಿಲ್ಲ. ನಾವು ನಮ್ಮನ್ನ ನಾವು ಸಜ್ಜವಾಗಿ ನಾವು ಅರ್ಪಿಸ್ಬೇಕ್ರಿ. ಓಕೆ, ಈಗ ಅವ್ರು ಪಾಪ ಮಾಡಿದ್ರು ಬಲಿ ಕೊಟ್ರು, ನಾವು ಪಾಪ ಮಾಡಿದ್ರೆ ನಾವು ನಾವು ದೇವ್ರ ಕೃಪಾಸನದ ಮುಂದೆ ಬಂದು ನಮ್ ತಪ್ಪನ Very ಅರಿಕೆ good. ಮಾಡಿ Very ತಿದ್ದುಕೊಂಡು good. ಮತ್ತೆ ಮುಂದೆ ಹೌದು, ಕೃಪಾಸನದ ಮುಂದೆ ಬರ್ಬೇಕು. ಕರೆಕ್ಟ್ ಅಲ್ವಾ? ಹೌದ್ರಿ. ಆದ್ರೆ ಈಗ ನಮ್ಗೆ ಗೊತ್ತಿರೋ ಪ್ರಕಾರ, ನೀವೆಲ್ಲ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಏನಾಯ್ತು ಅಂದ್ರೆ, ಅವ್ರಿಗೂ ನಮ್ಗೂ ಒಂದೇ ಆಜ್ಞೆ ಇರೋದು ಬ್ರದರ್. ಅವ್ರಿಗೆ ಬಲಿಗಳಿತ್ತು, ನಮ್ಗೆ ಕೃಪಾಸನ ಇತ್ತು. ಇದೇ ತರ ಇಲ್ಲಿವರೆಗೆ ಬಂದಿರೋ ಕನ್ಕ್ಲೂಷನ್. ಹೌದ್ರಿ. ಕರೆಕ್ಟ್ ಅಲ್ವಾ? ಅವ್ರು ಬಲಿ ಕೊಡೋದ್ರಿಂದ ದೇವ್ರ ಸನ್ನಿಧಿಗೆ ನೀತಿವಂತರಾಗ್ತಿದ್ರು. ನಾವು ಏನ್ ಮಾಡ್ತಿದ್ವಿ? ನಾವು ಕೃಪಾಸನದ ಮುಂದೆ ಹೋಗೋದ್ರಿಂದ ಪರಿಶುದ್ಧವಾಗ್ತಿದ್ವಿ. ಕರೆಕ್ಟಾ? ಹೌದ್ರಿ. ಹೌದು, ಇಷ್ಟೇ ಚೇಂಜಸ್, ಇನ್ನೇನಿಲ್ಲ. ಕರೆಕ್ಟಾ? ಒಟ್ನಲ್ಲಿ ನಾವೇನ್ ಮಾಡ್ಬೇಕು? ಎಲ್ಲಾರು ಅದೇ ಧರ್ಮಶಾಸ್ತ್ರನ ಫಾಲೋ ಮಾಡ್ಬೇಕು. ನಮ್ಗೆ ಹೊಸದು ಅನ್ನೋದು ಏನಿಲ್ಲ. ಹಳೆದ ಕೊಟ್ಬಿಟ್ಟಿದ್ರೆ, ಹಂಗಾದ್ರೆ ಹೊಸದು ಇಲ್ವೇ ಇಲ್ಲ ನಮ್ಗೆ. ಎಲ್ಲರಿಗೂ ಕೊಟ್ಟಿದ್ದಾರೆ. ಈಗ ನೋಡ್ರಿ, ಅವ್ರು ಈಗ ರೋಮಾಪುರ 15:4 ಕೊಟ್ಟಿದಾರಲ್ಲ, ಅದೆಲ್ಲ ನಮಗ್ ನಿದರ್ಶನ ಆಗಿದೆ ಅಂತ ಅವ್ರು ಪಾಠವಾಗಿದೆ ಅಲ್ರಿ ನಮಗ್. ನಿದರ್ಶನ ಅನ್ನೋದು ಏನಪ್ಪಾ ಅಂದ್ರೆ ನಮ್ಗೆ ಎಚ್ಚರಿಕೆ. ಅದು ಬಿಡ್ರಿ, ಏನ್ ಗೊತ್ತಾ, ಅದು ಈ ನಿದರ್ಶನ ಅಂತ ನೀವು ತಗೊಂಡಾಗ ಅವ್ರನ್ನ ನೋಡಿ ನಾವು ಪಾಠ ಕಲಿತು ಅದನ್ನ ಮಾಡಬಾರ್ದು, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ ನಾವು ಪಾಠ ಕಲಿಯೋದಕ್ಕೋಸ್ಕರ ಇಟ್ಟಿರೋದು. ಕರೆಕ್ಟಾ? ಇಸ್ರೇಲ್ ಜನರು ನೋಡಿದಾಗ ನಾವೇನ್ ಕಲಿತೀವಿ? ಇದನ್ ಮಾಡಿದ್ರು, ಇದರಿಂದ ದೇವ್ರ ಕೋಪ ಬಂತು, ನಾನ್ ಮಾಡಬಾರ್ದಪ್ಪ. ಇದನ್ ಮಾಡೋದ್ರಿಂದ ದೇವ್ರು ತುಂಬಾ ಸಂತೋಷವಾದ್ರು, ಅದು ನಾನ್ ಮಾಡ್ತೀನಪ್ಪ. ಇದು ನಿದರ್ಶನ. ಕರೆಕ್ಟಾ? ಹೌದ್ರಿ. ಬಟ್ ಆಜ್ಞೆಗಳ ವಿಷಯ ಬಂದಾಗ ಏನ್ ನಮ್ಗೆ ಹೊಸದೇನು ಬಂದಿದೆ? ಹೊಸದ್ ಏನ್ ಕೊಟ್ಟಿದ್ದಾರೆ ನಮ್ಗೆ ಅಂತದ್ದು? ಏನು ಇಲ್ವಾ? ನಾನ್ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಅರ್ಥವಾಗ್ತಿಲ್ವಾ? ಇಲ್ಲ ನಾನು ಇನ್ನೂ ಕ್ಲಿಯರ್ ಆಗಿ ಕೇಳ್ತಾ ಇಲ್ವಾ? ಅಂದ್ರೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ ಹೇಳ್ತೀವಿ. ಹಳೆದು ಹೊಸದು ಅಲ್ಲೇ ಮೊದ್ಲಿಂದ ಕೂಡ ಈ ವಿಷಯನ ತುಂಬಾ ಬೇರೆ ಇದ್ರಲ್ಲಿ ಓದ್ಕೊಂಡ್ ಬಂದಿದ್ವಿ. ಹಳೆ ಬುದ್ಧಲಿ ಇಲ್ಲಿ ಹೊಸ ದ್ರಾಕ್ಷರಸ ಇರಲ್ಲ. ನಂದು ಉಪದೇಶನೇ ಬೇರೆ, ಅವ್ರ ಉಪದೇಶನೇ ಬೇರೆ. ಕರೆಕ್ಟಾ? ದ್ರಾಕ್ಷರಸ ಅಂದಾಗ ಉಪದೇಶ ಬಂತು. ನಾವು ಥರ್ಡ್ ವ್ಯಾಲಿ ಮೇಲೆ ಕೂಡ ನೋಡಿದ್ವಿ. ಕರೆಕ್ಟಾ? ಅವರು ಇರುವಂತ ಮನಸ್ಸಿನ ಆ ಸಿಸ್ಟಮ್ ಜೊತೆಗೆ ಹೊಸ ದ್ರಾಕ್ಷರಸ ನಾನ್ ಬೆರೆಸಲ್ಲ, ಆದ್ರೆ ನಂದು ಹೊಸ ದ್ರಾಕ್ಷರಸ, ಹೊಸ ಬೋಧನೆ ಅಂತ ಹೇಳಿದ್ರು. ಏನು ಹೊಸದೇನ್ ಬಂತು ನಮ್ಗೆ? ಅದೇ ಸ್ವಾಮಿ 1000 ರೂಪಾಯಿ ಬೆಳಿಬೇಕು. 1000 ರೂಪಾಯಿದಲ್ಲಿ ಬೆಳಿಬೇಕು. ಗುಡ್. ಹೆಂಗ್ ಬೆಳಿತೀರಾ? ಹಂಗಾದ್ರೆ ಏಸು ಸ್ವಾಮಿ 1000 ರೂಪಾಯಿದಲ್ಲಿ ಬೆಳೆಯೋದಕ್ಕೆ ಅದು ಆಜ್ಞೆನಾ ಇಲ್ವಾ? ಅದು ನಮ್ಗೆ ಆಜ್ಞೆ ರೀ. ಆಜ್ಞೆ. ಏಸು ಕ್ರಿಸ್ತನ 1000 ರೂಪಾಯಿದಲ್ಲಿ ಬೆಳಿಬೇಕು ಕೊಟ್ಟಿದ್ದಾರೆ. ಹಂಗಾದ್ರೆ ಎಲ್ಲಿ ಕೊಟ್ಟಿದ್ದಾರೆ? ನಾನು 1000 ರೂಪಾಯಿದಲ್ಲಿ ಬೆಳಿಬೇಕಂತ ಏನಾದ್ರ ಲಾವ್ ಕೊಟ್ಟಿದ್ದಾರಾ? ಆಜ್ಞೆ ಕೊಟ್ಟಿದ್ದಾರಾ ನಿಮ್ಗೆ? ಆಜ್ಞೆ ಬರ್ದು ಕೊಟ್ಟಿದ್ದಾರಾ? ನಮ್ಗೆ 2 ಕೊಟ್ಟಾರ. ಹಾ, ಪರಲೋಕದಲ್ಲಿರುವ ನಿಮ್ಮ ತಂದೆ ಯಾವ ದೋಷವಿಲ್ಲವರಂತೆ ನೀವು ದೋಷವಿಲ್ಲವರು. ಓಕೆ. ಇದು ಅಂದ್ರೆ ಆಜ್ಞೆ. ಅವರು ದೋಷ ಉಳ್ಳವರಾಗಿರ್ಬೋದಾಯ್ತಾ? ಅವ್ರಿಗೆ ಇರ್ಲಿಲ್ವಾ ಈ ಆಜ್ಞೆ? ನೀವು ಅವರು ದೋಷ ಮಾಡ್ಬೇಕಂತ ಏನಾದ್ರು ಹೇಳಿದ್ರು ಅವ್ರಿಗೆ, ಧರ್ಮಶಾಸ್ತ್ರ ಇದ್ದವ್ರಿಗೆ? ಅದೇ ಇದು ಆಜ್ಞೆ ಹೌದಾ ಅಲ್ಲ ಅಂತ. ಇಲ್ಲಿ ನಮ್ಮನ್ನ ನಾವು ನಿರಾಕರಿಸಿ ಆತನಿಂದ ಶಿಲ್ಬೆ ಹೊತ್ಕೊಂಡು ಹೋಗ್ಬೇಕು ಅನ್ನೋದೊಂದು ಆಜ್ಞೆ ಕೊಟ್ಟಿದ್ದಾರೆ. ಓಕೆ, ಗುಡ್. ಈ ಎಲ್ಲಾ ಪಾಯಿಂಟ್ ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ಸೆಕೆಂಡ್ರಿ. ಅಂದ್ರೆ ನಮ್ಮನ್ನ ನಿರಾಕರಿಸಿ ಶಿಲುಬೆನ ಹೊತ್ಕೊಂಡು ಹೋಗುವಂತ ಭಾಗ ಬರುತ್ತೆ. ಕರೆಕ್ಟ್. ಅದು ನಮ್ಗೆ ಕೊಟ್ಟಿರುವಂತ ಒಂದು ವಿಷಯ. ಅದು ಏನಪ್ಪಾ ಅಂದ್ರೆ, ನನ್ನ ಹಿಂದೆ ಬರೋದಕ್ಕೆ ಯಾರಾದ್ರೂ ಮನಸ್ಸಿದ್ರೆ ಈ ಕೆಲ್ಸನ ಮಾಡ್ಬೇಕು. ಕರೆಕ್ಟ್. ಆದ್ರೆ ಅದು ಯಾವ ಆಜ್ಞೆ ಅಂದ್ರೆ ಒಂದು ಆಜ್ಞೆ ಅಂತ ಅಲ್ಲಿ ಬರ್ದಿಲ್ಲ. ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ರೆ ಬನ್ರಿ, ಈ ತರ ಕೆಲ್ಸಗಳು ಮಾಡ್ರಿ ಅಂತ ಹೇಳಿದೆ. ಒಂದು ಪ್ರಮಾಣ ಅಂತ. ನಾನು ಧರ್ಮಶಾಸ್ತ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಧರ್ಮಶಾಸ್ತ್ರ ಅಂದ್ರೆ ದೇವ್ರು ಇದನ್ನ ಮಾಡಿ, ಇದನ್ನ ನಿಮ್ಗೆ ಕೊಟ್ಟಿರೋದು, ಇದನ್ನ ನೀವು ಫಾಲೋ ಮಾಡ್ಬೇಕು ಅಂತ ಹೇಳಿರೋಂತ ವಿಷಯ. ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರಿಗೆ ಕೊಟ್ಟಿದ್ದನ್ನು ನಮ್ಗೆ ಕೊಟ್ಟಿದ್ದಾರೆ, ಅದನ್ನ ಬಿಟ್ಟು ಬೇರೆ ಏನ್ ಕೊಡ್ಲಿಲ್ವಾ? ಇದನ್ನ ಮಾಡ್ಬೇಕಂತ ಹೊಸ ಒಂದು ರೂಲ್ಸ್ ಏನ್ ನಮ್ಗೆ ಕೊಡ್ಲಿಲ್ವಾ? ಅದನ್ನೇ ಕೇಳ್ತಾ ಇದ್ದೀನಿ ಅಷ್ಟೇ.
ಕೊಟ್ಟಿದ್ದಾರೆ ಅವರು ಇದು ಏನೋ ನಮ್ಗೆ ಹೋಗಿ ಅದನ್ನ ಸುವಾರ್ತಿನ ಶಿಷ್ಯರನ್ನಾಗಿ ಮಾಡ್ರಿ ಅಂತ ಹೇಳಿ ಶಿಷ್ಯರಿಗೆ ಹೇಳಿ. ಅಲ್ಲಿ ಮಾತಾಡ್ಬೇಕಾದ್ರೆ ಇದು ಹೌದು, ಇದು ನನ್ನ ಪ್ರಮಾಣ, ಇದು ನನ್ನ ಆಜ್ಞೆ, ಇದು ನನ್ನ ಧರ್ಮಶಾಸ್ತ್ರ, ಹೊಸ ರೂಲ್ಸ್ ಅಂತ ಮೆನ್ಷನ್ ಮಾಡಿದಾರಾ? ಇಲ್ಲ ಮಾಡಿಲ್ಲ ಬ್ರದರ್, ಆತರ ಏನ್ ಮಾಡಿಲ್ಲ. ಮಾಡಿಲ್ಲ. ಹಾ ಅಂದ್ರೆ ಸರಿ, ಅವ್ರಿಗಿಂತ ಓದ್ಬಿಡ್ರಿ. ಆಯ್ತು, ಓದ್ರಿ. ಈಗ ಯೋಹಾನ ಸುವಾರ್ತೆ ಯಾಕೆ ಇಷ್ಟೆಲ್ಲ ಕೇಳೋದಂದ್ರೆ ಅವಾಗ ಈ ತರ ಕೇಳ್ಬಿಟ್ಟು ನಿಮ್ಗೆ ಹೇಳಿದಾಗ ಮಾತ್ರ ಅದ್ ಮೈಂಡ್ ಅಲ್ಲಿ ಉಳ್ಕೊಳುತ್ತಂತ ಅಷ್ಟೇ ಅಲ್ವಾ? ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ಓಕೆ, ಇದ್ಕೊಂಡ್ರಿ. ಇದು 11ನೇ ವಾಕ್ಯ ಓದ್ರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ 9ನೇ ವಾಕ್ಯದಿಂದ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನೋಡಿದ್ರ ಇಲ್ಲೇನ್ ಮಾತಾಡ್ತಿದೆ ಅಂದ್ರೆ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದ್ರೆ ನಾನು ನಿಮ್ಗೆ ಆಜ್ಞೆ ಕೊಡ್ತಾ ಇದ್ದೀನಿ. ಆಜ್ಞೆ ಅಂದ್ರೇನು? ಧರ್ಮಶಾಸ್ತ್ರ ತಾನೆ, ಲಾ ತಾನೆ. ಕರೆಕ್ಟಾ? ಕನ್ಫ್ಯೂಷನ್ ಆಗ್ತಿದ್ಯಾ? ನಾನು ಒಂದು ಆಜ್ಞೆ ಕೊಡ್ತಾ ಇದ್ದೀನಿ, ನಾನೊಂದು ಪ್ರಮಾಣವನ್ನ ಕೊಡ್ತಾ ಇದ್ದೀನಿ. ಆ ಪ್ರಮಾಣನ ಫಾಲೋ ಮಾಡ್ರಿ. ಯಾಕಂದ್ರೆ ನಾನು ತಂದೆ ಹೇಳಿದಂತ ಪ್ರಮಾಣ ನಾನು ಫಾಲೋ ಮಾಡಿದ್ದೀನಿ. ನಾನು ಈಗ ಕೊಡಕ್ ಹೋಗ್ತಿದ್ದೀನಿ, ಯಾಕಂದ್ರೆ ತಂದೆ ನನಗೆ ಏನ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾನು ಈಗ ಹೇಳಕ್ ಹೋಗ್ತಿದ್ದೀನಿ. ನಾನು ಈಗ ನಿಮ್ಗೆ ಏನ್ ಹೇಳ್ತೀನೋ ಅದನ್ನ ನೀವು ಫಾಲೋ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಟಿನ್ಯೂ ಮಾಡ್ರಿ ಹಂಗೆ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ನೋಡಿದ್ರಾ ಏನಂತಿದ್ರೆ? ನಾನು ನಿಮ್ಮನ್ನ ಹೇಗೆ ಪ್ರೀತಿಸಿದಿನೋ ನೀವು ಅದೇ ರೀತಿ ಬೇರೆಯವ್ರನ್ನ ಪ್ರೀತಿ, ಇದೇ ನಾನು ಕೊಡುವಂತ ಆಜ್ಞೆ ಆಗಿದೆ. ಕರೆಕ್ಟಾ? ಈ ಆಜ್ಞೆನ ಧರ್ಮಶಾಸ್ತ್ರದಲ್ಲಿ ಇದ್ದವ್ರಿಗೆ ಕೊಡಕ್ಕಾಗ್ತಿತ್ತಾ? ಇಲ್ಲ ಕೊಟ್ಟಿದ್ರಾ? ಇಲ್ಲ ಕೊಡಕ್ಕಾಗ ಸಾಧ್ಯತೆ ಇತ್ತಾ? ಅಲ್ಲಿ ಈ ಆಜ್ಞೆ ಈಗ ಓದಿದ್ವಲ್ಲ 12ನೇ ವಾಕ್ಯ, ಇದನ್ನ ಧರ್ಮಶಾಸ್ತ್ರದಲ್ಲಿದ್ದವರಿಗೆ ಕೊಡಕ್ಕಾಗ್ತಿತ್ತಾ? ಅವ್ರಿಗೆ ಅದು ಬರೆದು ಕೊಟ್ಟಿದ್ರಿ, ನಮ್ಗೆ ಇದನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಅಲ್ಲಿ ಮಾಡಿ ಅಂತ ಹೇಳಿದ್ರು, ಯಾರು ಅವ್ರಿಗೆ ಮಾಡಿ ತೋರ್ಸಿಲ್ಲ. ಇದೇ ರೀತಿ ಪ್ರೀತಿ ಮಾಡ್ಬೇಕಂತ ತೋರ್ಸೋರು ಯಾರು ಇಲ್ಲ ಅಲ್ಲಿ ಧರ್ಮಶಾಸ್ತ್ರದಲ್ಲಿ. ಅರ್ಥ ಆಯ್ತಾ? ಹೌದ್ರಿ, ಹೌದು. ಮಾಡ್ರಿ ಅಂತ ಹೇಳಿದ್ರು ದೇವ್ರು. ಆದ್ರೆ ಹೆಂಗ್ ಪ್ರೀತಿ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಪ್ರೀತಿ ಮಾಡಿ ತೋರ್ಸಿದ್ರು. ತೋರ್ಸ್ಬಿಟ್ಟು ಒಂದು ಪ್ರಮಾಣ ಕೊಟ್ರು, ಒಂದು ಆಜ್ಞೆ ಕೊಟ್ರು. ನಾನ್ ನಿಮ್ಗೆ ಹೆಂಗ್ ಪ್ರೀತಿ ಮಾಡಿದೆ ನೋಡಿದ್ರ ತಾನೆ, ಕಲ್ತಿದ್ರ ತಾನೆ 3.5 ವರ್ಷ. ನಾನು ಯಾವ ರೀತಿ ಪ್ರೀತಿ ಮಾಡಿದ್ದೀನಿ, ನನ್ನ ಶತ್ರುಗಳನ್ನ, ನನ್ನ ಪ್ರೀತಿ ಗುಣಗಳನ್ನ ಯಾವ ರೀತಿ ತೋರಿಸಿದೀನಿ ನೀವು ನೋಡಿದ್ರಲ್ವಾ? ಇದಕ್ಕಿಂತ ಮೊದಲು ನಿಮ್ಗೆ ಬರಹ ರೂಪದಲ್ಲಿತ್ತು, ಈಗ ನಿಮ್ಗೆ ನಿಜವಾಗ್ಲೂ ನಾನು ತೋರ್ಸ್ಕೊಟ್ಟಿದ್ದೀನಿ. ನಾನೇ ಒಂದು ಎಕ್ಸಾಂಪಲ್ ಆಗಿದ್ದೀನಿ ನಿಮ್ಗೆ. ಈಗ ನಿಮ್ಗಿರುವಂತ ಪ್ರಮಾಣ ಏನಪ್ಪಾ ಅಂದ್ರೆ, ನಾನು ಹೇಗೆ ನಿಮ್ಮನ್ನ ಪ್ರೀತಿ ಮಾಡ್ತೀನೋ ನೀವು ಹಾಗೆ ಇನ್ನೊಬ್ಬನ ಪ್ರೀತಿ ಮಾಡ್ತೀವಿ. ಈ ಆಜ್ಞೆ ಧರ್ಮಶಾಸ್ತ್ರದಲ್ಲಿ ಇಲ್ಲ, ಕೊಡಕ್ಕಾಗಲ್ಲ. ಯಾಕಂದ್ರೆ ಯಾರು ಆ ರೀತಿ ಪ್ರೀತಿ ತೋರ್ಸಿಲ್ಲ. ಕರೆಕ್ಟಾ? ಹೌದ್ರಿ, ಕರೆಕ್ಟ್. ತೋರ್ಸುವಂತ ಮಾದರಿನ ತೋರ್ಸೋರು ಯಾರಿಲ್ಲ. ನೋಡ್ರಿ, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಒಂದು ಕಲ್ಲು ನೆಲದ ಮೇಲೆ ಇದೆ. ಈ ಕಲ್ಲನ್ನ ಏನ್ ಮಾಡ್ತಾರೆ, ಯಾರೋ ಒಬ್ರು ಹೇಳ್ತಾರೆ, ಆ ಕಲ್ಲನ್ನ ತೆಗೆದು ಪಕ್ಕಕ್ಕೆ ಇಟ್ರಿ ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ಹೆಂಗಿಡದಂತ ಗೊತ್ತಿಲ್ಲ. ತಗೊಳಕ್ ಹೋದಾಗ ಕಲ್ಲು ತಗೊಳಕ್ ಆಗ್ಲಿಲ್ಲ ಅವ್ರಿಗೆ, ತುಂಬಾ ಪೇನ್ ಆಗ್ತಿದೆ. ಕಲ್ಲು ಎದ್ದಾಗ ಸ್ವಲ್ಪ ವೆಯ್ಟ್ ಇದೆ. ಅವಾಗ ಇಲ್ಲಿರೋರು ಬೋಯ್ತಾರೆ. ಮೇ ಬಿ ಅವ್ರ ಸೂಪರ್ವೈಸರ್ ಬೇರೆ ಯಾರೋ ತಿಳ್ಕೊಳ್ಳಿ, ಬೋಯ್ತಾ ಇದಾರೆ. ಎಷ್ಟು ಕೂಡ ಗೊತ್ತಿಲ್ವಾ ನಿನ್ಗೆ? ಆ ಕಲ್ಲೆತ್ತು ಪಕ್ಕದಿಡಕ್ಕೂ ಗೊತ್ತಿಲ್ವಾ ನಿನ್ಗೆ? ಆಗಲ್ವಾ ನಿನ್ಗೆ? ಒಂದ್ ಕಲ್ಲು ಎತ್ತಿಡಕ್ಕೆ ಹೇಳ್ತಾ ಇದೀನಿ, ಆ ಕೆಲಸ ಮಾಡಕ್ ಆಗಿಲ್ವಾ ನಿನ್ಗೆ ಅಂತ ಬೋಯ್ತಾ ಇದಾರೆ. ಧರ್ಮಶಾಸ್ತ್ರ ಹಿಂಗೆ ಹೇಳ್ತಾರದು, ಇದನ್ ಮಾಡು ಅಂತ ಹೇಳಿದಾಗ ಮಾಡಕ್ಕಾಗ್ಲಿಲ್ಲ ಅವ್ರಿಗೆ. ಅವಾಗ ಧರ್ಮಶಾಸ್ತ್ರ ಶಿಕ್ಷೆ ಕೊಡ್ತಾ ಇದೆ, ಯಾಕೆ ಮಾಡಿಲ್ಲ ನೀನು ಅಂತ. ಆದ್ರೆ ಇನ್ನೊಂದು ಕಡೆ ಆ ವ್ಯಕ್ತಿ ಏನ್ ಮಾಡ್ತಾರೆ, ಈ ಕಲ್ಲನ್ನ ಎತ್ತಿಡ್ಬೇಕು ಅಂತ ಹೇಳೋ ಬದಲು, ಬನ್ರಿ ನೋಡ್ಕೊಳ್ರಿ ಕಲ್ಲನ್ನ ಹೆಂಗ್ ಎತ್ತಿಡ್ಬೇಕಂತ ನಾನು ತೋರ್ಸ್ಕೊಡ್ತೀನಿ. ಅವ್ರ ಏನ್ ಮಾಡ್ತಾರೆ, ತಗೊಂಡೋಗಿ ಕಲ್ಲನ್ನ ಪಕ್ಕದಲ್ಲಿ ಇಟ್ಬಿಡ್ತಾರೆ. ನೋಡ್ರಿ, ನಾನ್ ಕಲ್ಲನ್ನ ಹೆಂಗೆ ಪಕ್ಕದಲ್ಲಿ ಇಟ್ಟಿದ್ದೀನೋ ಅದೇ ತರ ಎಲ್ಲಾ ಕಲ್ಲುಗಳನ್ನ ತಗೊಂಡೋಗಿ ಇಡ್ರಿ ಅಂತ ಹೇಳ್ತಾ ಇದ್ರು. ಎರಡಕ್ಕೂ ಡಿಫ್ರೆಂಟ್ ಇದೆಯಾ? ಕರೆಕ್ಟ್ ಅಲ್ವಾ? ಎರಡಕ್ಕೂ ಡಿಫ್ರೆಂಟ್. ಅದೇ ರೀತಿಯಾಗಿ ಅಲ್ಲಿ ಅದನ್ನ ಯಾಕೆ ಇಡ್ಲಿಲ್ಲ ಅಂದಾಗ, ಅಲ್ಲಿ ಮಾಡಿ ಯಾಕೆ ಮಾಡಿಲ್ಲ ಅಂತ ಶಿಕ್ಷೆ ಇತ್ತು. ಇಲ್ಲಿ ತೋರ್ಸದ್ಮೇಲೆ ಕೂಡ, ಈಗ ಈ ರೀತಿ ಕಲ್ಲನ್ನ ಪಕ್ಕದಲ್ಲಿ ಇಡಿ ಅಂತ ಹೇಳಿದ್ಮೇಲೆ ಕೂಡ ಎತ್ತಕ್ ಹೋದಾಗ ಆಗ್ಲಿಲ್ಲ ಅಂದಾಗ, ಆಯ್ತು ಪರವಾಗಿಲ್ಲ, ಮತ್ತೆ ಟ್ರೈ ಮಾಡು, ಮತ್ತೇನು ಸರಿ ಟ್ರೈ ಮಾಡಿ, ಏನು ಚಿಂತೆ ಇಲ್ಲ, ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ, ಆ ರೀತಿ ಕೃಪೆ ಇದೆ. ಕರೆಕ್ಟಾ?
ಹೌದ್ರಿ ಹೌದು ಖಂಡಿತ. ಎರಡು ಡಿಫ್ರೆಂಟ್ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯೇಸು ಕ್ರಿಸ್ತ ನಮ್ಗೆ ಮಾದರಿನ ತೋರ್ಸ್ಕೊಟ್ಟು ಹೋಗಿರೋದು, ಆ ಕೊಟ್ಟಿರುವಂತ ಮಾದರಿನ ಫಾಲೋ ಮಾಡೋದು ನಮ್ ಮುಂದೆ ಇರುವಂತ ಧರ್ಮಶಾಸ್ತ್ರ. ಸರಿ, ನಾನು ಇಲ್ಲಿಗೆ ಬರ್ಬಾರ್ದಾಗಿತ್ತು, ಆದ್ರೂ ಬಂದಿದ್ದೆ. ಮುಖ್ಯವಾಗಿ ನಾವು ನೋಡ್ಬರಂತ ವಿಷಯವನ್ನ ನೋಡಕ್ ಹೋಗೋಣ. ರೋಮಪುರದ 7ನೇ ಅಧ್ಯಾಯ 10ನೇ ವಾಕ್ಯ. ಮೊದಲು ನಾನು ಧರ್ಮಶಾಸ್ತ್ರ ಇಲ್ಲದವನಾಗಿದ್ದು ಜೀವದಿಂದಿದ್ದೆನು, ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು. ಅಲ್ವರಾ? ಮೊದಲು ನಾನು ಜೀವಿಸೋದಕ್ಕಾಗಿ 7ನೇ ಅಧ್ಯಾಯ 10ನೇ ವಾಕ್ಯ ಓದ್ತಿದ್ದೀರಾ? ಹ್ಮ್ 9ರಿಂದ ಓದ್ಬಿಟ್ಟೆ, 10ರಿಂದ ಓದ್ಲಾ? 10ನೇ ವಾಕ್ಯ. ಸಿಸ್ಟರ್ ಶಾಂತಮ್ಮ ಸಿಸ್ಟರ್, ನಿಮ್ಗೆ ಕಾಣಿಸ್ತಾ ಇದೆಯಾ? ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಅಲ್ಲಿ ನೋಡ್ರಿ, ನಾನು ಹೇಳೋ ವಾಕ್ಯನ ಓದ್ಬಿಡ್ರಿ. ನಾನು 10ನೇ ವಚನ, ನಾನು ಸತ್ಯನು, ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯು ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡು ಬಂತು. ಸಾಕು. ಜೀವಿಸುವುದಕ್ಕೆ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡು ಬಂತು. ಕಂಡು ಬಂತು ಅಂದ್ರೆ ಏನರ್ಥ? ಕಂಡು ಬಂತಂದ್ರೆ ಏನರ್ಥ ಗೊತ್ತೇ? ಇಲ್ಲಿ ಕಂಡು ಹಿಡಿದು ಬಿಟ್ಟಿದೀನಿ, ಸಿಕ್ಬಿಡ್ತು ನನಗೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು, ಈಗ ತನ್ನ ನನಗೆ ತಿಳುವಳಿಕೆ ಬರ್ತಾ ಇದೆ. ಅಂದ್ರೆ ದೇವ್ರು ಕೊಟ್ಟಿದ್ದ ಆಜ್ಞೆ ಲೈಫ್ಗೋಸ್ಕರ, ಆದ್ರೆ ಅದೇ ಆಜ್ಞೆ ನನ್ಗೆ ಏನ್ ತಂದು ಕೊಡ್ತಾ ಇದೆ? ಡೆತ್ ತಂದು ಕೊಡ್ತಾ ಇದೆ. ಯಾವ ರೀತಿಯಲ್ಲಿ ಇದು ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಯಾವ ರೀತಿ ಇದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದು? ಅಪೋಸ್ಟಲ್ ಪಾಲ್ ಇದನ್ನ ಸ್ಟಡಿ ಮಾಡಿದ್ಮೇಲೆ ಅವ್ರಿಗೆ ಏನಾಯ್ತು? ರಿಯಲೈಸ್ ಆಯ್ತು, ಧರ್ಮಶಾಸ್ತ್ರ ಏನು ಕರೆಕ್ಟ್ ಇದೆ, ಆದ್ರೆ ಅದನ್ನ ಫಾಲೋ ಮಾಡಕ್ ಹೋದಾಗ, ಅದರಿಂದ ಲೈಫ್ ಅಂತ ಹೋದಾಗ ನನಗೆ ಡೆತ್ ಬರ್ತಾ ಇದೆ. ಇದು ನನಗೆ ಗೊತ್ತಾಯ್ತು, ಕಂಡು ಹಿಡಿದು ಬಿಟ್ಟಿದೀನಿ. ಧರ್ಮಶಾಸ್ತ್ರ ಕೊಟ್ಟಿರೋರೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದೆ ಆಗಿದ್ರೆ, ಧರ್ಮಶಾಸ್ತ್ರವನ್ನು ಹೊಂದಿರೋರೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದಾಗಿದ್ರೆ ಎಲ್ರು ಕೂಡ ಒಂದು ವಿಷಯನ ಕಂಡುಹಿಡಿತಾ ಇದ್ರು. ಯಾವ ವಿಷಯ? ಈ ವಿಷಯನ ಕಂಡುಹಿಡಿತಾ ಇದ್ರು. ಕರೆಕ್ಟಾ? ಅಪೋಸ್ತಲ್ ಪಾಲ್ ಏನ್ ಕಂಡುಹಿಡಿದಿದ್ದಾರೋ ಅದನ್ನ ಅವರೆಲ್ಲರೂ ಕೂಡ ಕಂಡುಹಿಡಿತಾ ಇದ್ರು. ಏನಂತ ಕಂಡುಹಿಡಿತಾ ಇದ್ರು? ಜೀವಿಸೋದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಗ್ತಿದೆ ಅನ್ನೋದನ್ನ ಕಂಡುಹಿಡಿತಾ ಇದ್ರು. ಯಾರು ಇದನ್ನ ಕಂಡುಹಿಡಿದಿಲ್ವೋ ಅಂದ್ರೆ ಏನರ್ಥ? ಯಾರು ಇದನ್ನ ಕಂಡುಹಿಡಿದಿಲ್ಲ, ಧರ್ಮಶಾಸ್ತ್ರದಲ್ಲಿರೋರು ಇದನ್ನ ಕಂಡುಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ ಏನರ್ಥ? ಏನರ್ಥ ಅಂದ್ರೆ ಅವ್ರು ಯಾರೋ ಧರ್ಮಶಾಸ್ತ್ರನ ಫಾಲೋ ಮಾಡ್ತಾ ಇಲ್ಲ, ಸುಮ್ನೆ ಆಕ್ಟಿಂಗ್ ಮಾಡ್ತಾ ಇದ್ರೆ ಅಂತ ಅರ್ಥ. ಕರೆಕ್ಟಾ? ಅವ್ರಿಗೆ ಮನ್ಸಿಲ್ಲ, ಅವ್ರು ಸುಮ್ನೆ ಇದ್ ಮಾಡ್ತಾರಂತ ಅರ್ಥ. ಎಸ್. ಯಾವಾಗ ನಿಜವಾಗ್ಲೂ ಒಬ್ಬೊಂದು ವ್ಯಕ್ತಿ ಧರ್ಮಶಾಸ್ತ್ರ ಫಾಲೋ ಮಾಡಕ್ಕೆ ಪ್ರಯತ್ನ ಪಡ್ತಾರೋ, ಆ ರೀತಿ ಪ್ರಯತ್ನ ಪಟ್ಟು ದೇವರ ಮುಂದೆ ಶುದ್ಧ ಹೃದಯದಿಂದ ಮುಂದುವರಿತಾರೋ, ಅವ್ರಿಗೆ ಈ ವಿಷಯ ಗೊತ್ತಾಗುತ್ತೆ, ಕಂಡು ಬರುತ್ತೆ ವೈಯಕ್ತಿಕವಾಗಿ ಅವ್ರ ಮನಸ್ಸಲ್ಲಿ. ಏನಪ್ಪಾ, ನಾನು ನಿಜವಾಗ್ಲೂ ಧರ್ಮಶಾಸ್ತ್ರನ ಫಾಲೋ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಆದ್ರೆ ಫಾಲೋ ಮಾಡಕ್ ಆಗ್ತಿಲ್ಲ, ನನಗೆ ಡೆತ್ ಬರ್ತಾ ಇದೆ, ನನಗೆ ಮರಣವೇ ಬರ್ತಾ ಇದೆ. ಮರಣ ಅಂದ್ರೇನು? ಅದರಿಂದ ಶಿಕ್ಷೆಯೇ ಬರ್ತಾ ಇದೆ. ಅದನ್ನ ಫಾಲೋ ಮಾಡಿದ್ರೆ ದೇವ್ರು ಲೈಫ್ ಇದೆ ಅಂತ ಹೇಳಿದ್ರು, ಆದ್ರೆ ನನಗ್ ನೋಡಿದ್ರೆ ಲೈಫ್ ಸಿಗ್ತಾ ಇಲ್ಲ, ಏನ್ ಬರ್ತಾ ಇದೆ? ಡೆತ್ ಬರ್ತಾ ಇದೆ ಅಂತ ಕಂಡುಹಿಡಿತಾ ಇದ್ರು. ಯಾರು ಫಾಲೋ ಮಾಡ್ತಿದ್ರು. ಇದೇ ಸೈನ್. ಈ ಸೈನ್ ಅಂದ್ರೆ ಏನೋ? ಇದಕ್ಕೆ ಗುರುತು. ಏನ್ ಗುರುತು? ಯಾರು ನಿಜವಾಗ್ಲೂ ಧರ್ಮಶಾಸ್ತ್ರನ ಫಾಲೋ ಮಾಡ್ತಾರೆ, ಯಾರು ಫಾಲೋ ಮಾಡೋ ತರ ಆಕ್ಟಿಂಗ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸೈನ್. ಕರೆಕ್ಟ್ ಅಲ್ವಾ? ದೇವ್ರು ಇಟ್ಟಿರುವಂತ ಸೈನ್. ಇದನ್ನ ಯಾರು ಕಂಡುಹಿಡಿದ್ಬಿಟ್ರು? ಅಪೋಸ್ತಲ ಪಾಲ್ ಕಂಡುಹಿಡಿದ್ಬಿಟ್ರು. ಅಂದ್ರೆ ಯಾರೊಬ್ರು ಈ ವಿಷಯ ಅವ್ರಿಗೆ ತಿಳುವಳಿಕೆಗೆ ಬರ್ಲಿಲ್ವೋ ಅವ್ರು ಯಾರು ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಇಟ್ಕೊಳ್ಳೋಣ. ಅದೊಂದು ಭಾಗ. ಇದನ್ನ ಇಟ್ಕೊಂಡು ಈ ವಿಷಯನ ಕಂಡುಹಿಡಿಬಹುದು. ಇನ್ನೊಂದು ವಿಷಯನ ನೋಡೋಣ. ಜೀವಿಸೋದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯ್ತು ಅಂದಾಗ ದೇವ್ರು, ತಗೊಳ್ರಪ್ಪ, ಇದನ್ನ ಇಟ್ಕೊಂಡು ಚೆನ್ನಾಗಿ ಬದುಕ್ರಿ, ಚೆನ್ನಾಗಿ ಬಾಳ್ರಿ, ನಿಮ್ ಲೈಫ್ ತುಂಬಾ ಆಶೀರ್ವಾದವಾಗಿರ್ಲಿ, ನೀವು ಸುಖಭೋಗವಾಗಿ ಸಂತೋಷವಾಗಿ ಭೂಮಿಯಲ್ಲಿ ಇರ್ರಿ ಅಂತ ಕೆಲವೊಂದು ವಿಧಿವಿಧಾನ ಕೊಟ್ಟಿರ್ಬೇಕಾದ್ರೆ ಅದು ಅವ್ರಿಗೆ ಡೆತ್ಗೆ ನಡೆಸ್ತಾ ಇದ್ರೆ ಇದು ದೇವರಿಗೆ ಗೊತ್ತಿರ್ಲಿಲ್ವಾ? ಇದು ಅವ್ರಿಗೆ ಡೆತ್ಗೆ ನಡೆಸ್ತಾ ಇದೆ ಅನ್ನೋ ವಿಷಯ ದೇವರಿಗೆ ಗೊತ್ತಿರ್ಲಿಲ್ವಾ? ಅಂದ್ರೆ ಇದ್ರ ಅರ್ಥ ಏನು? ದೇವರು ಸುಮ್ನೆ ನಿಮ್ಗೆ ಸಂತೋಷ ಇರುತ್ತೆ, ಆಶೀರ್ವಾದ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಸಾಯಿಸ್ತಾ ಇದಾರೆ ಅಂತ ಅರ್ಥನಾ? ಆ ರೀತಿ ಅರ್ಥ ಮಾಡ್ಕೊಬೇಕಾ? ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಕರೆಕ್ಟ್ ಅಲ್ವಾ? ಕೇಳ್ತಾರ ಪ್ರಶ್ನೆ ಕರೆಕ್ಟ್ ಇದೆಯಾ ಇಲ್ಲ ತಪ್ಪಿದ್ಯಾ? ಕರೆಕ್ಟ್ ಇದೆ ರಿಚ್, ಕರೆಕ್ಟ್ ಇದೆ ಒತ್ತಲ್ಲಿ. ಓಕೆನಾ? ಈಗ ನಾವ್ ಅರ್ಥ ಮಾಡ್ಕೊಬೇಕು. ಅವ್ರ ಹೆಂಗ್ ಕಂಡುಕೊಂಡ್ರು ನಾವು ಇದ್ರಲ್ಲಿ ಕಂಡುಕೊಬೇಕು, ಕಂಡುಹಿಡಿಬೇಕು, ರಿಯಲೈಸ್ ಮಾಡ್ಬೇಕು, ಫೀಲ್ ಮಾಡ್ಬೇಕು, ದೇವರ ಪ್ರಮಾಣವನ್ನ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ನಾವು ಕೂಡ ಅದೇ ಇದ್ರಲ್ಲಿ ಇದೀವಿ. ಯಾಕೆಂದ್ರೆ ನಾನು ಇದಕ್ ಮೊದಲು ನಿಮ್ಗೆ ಈ ವಿಷಯವನ್ನ ಯಾಕೆ ಎಕ್ಸ್ಪ್ಲೈನ್ ಮಾಡಕ್ ಹೋಗಿದ್ದೆ ಅಂದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸರಸರ ನಾವು ಕೂಡ ಒಂದು ವಿಷಯಗಳನ್ನ ಕಂಡುಹಿಡಿಬೇಕು. ಅದಕ್ಕೆ ಅಲ್ವಾ ಅವ್ರಿಗೆ ಅದೇ ಲಾಗ್ ಕೊಟ್ಟಿರೋದು, ನಮಗೂ ಅದೇ ಲಾಗ್ ಕೊಟ್ಟಿರೋದು.
ನಾವು ಅವರು ಫಾಲೋ ಮಾಡಕ್ ಆಗುತ್ತೆ ಅಂದ್ಬಿಟ್ಟು ಕೆಲವರು ನಟನೆ ಮಾಡೋ ರೀತಿಯಲ್ಲಿ ನಾವು ಕೂಡ ಆಯ್ತು ನಾನು ಕರೆಕ್ಟ್ ಆಗಿ ಎಲ್ಲ 2 ಆಜ್ಞೆ ಫಾಲೋ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದೀನ. ನಿಜವಾಗ್ಲೂ ನಾನು ಅದನ್ನ ರಿಯಲೈಸ್ ಮಾಡ್ತಾ ಇದ್ದೀನಿ. ನನ್ನ ಶರೀರದ ಬಲಹೀನತೆಯಲ್ಲಿ ಏನ್ ಕಂಡ್ಕೊಂಡಿದ್ದೀನಿ, ದೇವ್ರ ಸನ್ನಿಧಿಯಲ್ಲಿ ಹೆಂಗ್ ಹೋಗ್ತೀನಿ, ನಾನ್ ಪರ್ಫೆಕ್ಟ್ ಅಂತ ಹೋಗ್ತೀನಾ ಇಲ್ಲ ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೋಗ್ತೀನಾ, ಏನಕ್ಕೋಸ್ಕರ ಕೃಪೆನ ಕೇಳ್ತೀನಿ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಇದು ನಮ್ಗೂ ರಿಯಲೈಸ್ ಆಗ್ಬೇಕು. ಬರೀ ಈಗ ಧರ್ಮಶಾಸ್ತ್ರ ಅಧೀನರಾದವರ ಮೇಲೆ ಮಾತ್ರ ಬೆರಳು ತೋರಿಸ್ಕೊಂಡು ನೋಡ್ರಿ ಅವರೆಲ್ಲ ಆಕ್ಟಿಂಗ್ ಮಾಡ್ತಾ ಇದ್ರು, ಸದುಸೇರು ಪರಿಸೇರು ಅಲ್ವಾ, ಸದುಕಾಯರು ಎಂತ ವೇಷ ಹಾಕೊಂಡ್ಬಿಟ್ಟಿದ್ರು, ಒಳ್ಳೆ ಉತ್ತರ ಧರ್ಮಶಾಸ್ತ್ರನ ಫಾಲೋ ಮಾಡತ್ರ ನಟನೆ ಮಾಡ್ತಾ ಇದ್ರು ಅಂತ ತೋರ್ಸಿದ್ರೆ, ಒಂದ್ ಬೆರಳಲ್ಲಿ ತೋರ್ಸ್ದಾಗ 3 ಬೆರಳು ನನಗ್ ತೋರ್ಸುತ್ತೆ. ಆ 3 ಬೆರಳು ಏನಂತ ಹೇಳುತ್ತೆ, ನೋಡಪ್ಪ ನಿನ್ನೊಳಗೆ ಒಬ್ಬ ಸದುಸೇಯ ಇದ್ದಾನೆ, ನಿನ್ನೊಬ್ಬ ಪರಿಸೇಯ ಇದ್ದಾನೆ, ಅವನು ಕೂಡ ಹಂಗೆ ಆಕ್ಟಿಂಗ್ ಮಾಡ್ತಾ ಇದ್ದಾನೆ, ಸ್ವಲ್ಪ ನೋಡು ಅಂತ ಆ ಬೆರಳು ಹೇಳುತ್ತೆ. ಅದಕ್ಕೆ ನಾವ್ ಇದನ್ನ ಗಮನಿಸ್ಬೇಕು ಅಲ್ವಾ. ಈ ರೀತಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಗೂ ಕೂಡ ಅವ್ರಿಗೂ ಕೂಡ ಆಜ್ಞೆ ಇದೆ, ಎಲ್ರು ಕೂಡ ಆಜ್ಞೆ ಇರೋದ್ರಿಂದ ಎಲ್ರು ಕೂಡ ದೇವ್ರ ಲೆಕ್ಕವನ್ನ ಕೇಳ್ತಾರೆ. ಸರಿ, ಜೀವಿಸೋದಕ್ಕಾಗಿ ಕೊಟ್ಟಿರುವ ಆಜ್ಞೆ ಮರಣಕ್ಕೆ ಕಾರಣವಾಯ್ತು ಅಂತ ಹೇಳಿದಾಗ ಇದನ್ನ ಯಾವ ರೀತಿಯಲ್ಲಿ ದೇವ್ರ ಮಕ್ಕಳು ನಾವು ಇವತ್ತು ಅರ್ಥ ಮಾಡ್ಕೊಬೇಕಾಗಿರೋದು ಅಂತ ನೋಡಿದಾಗ ಕ್ರಿಸ್ತನ ಪ್ರೀತಿಯ ಸರಸರೇ ಒಂದ್ ವಿಷಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ. ಸೊ ಇಡೀ ಲೋಕದಲ್ಲಿ ಯಾರಿಗೂ ಕೂಡ ಧರ್ಮಶಾಸ್ತ್ರ ಇಲ್ಲ, ಹಾಗಂತ ದೇವ್ರ ದೃಷ್ಟಿಯಲ್ಲಿ ಅವರೆಲ್ಲರೂ ಪಾಪಿಗಳಲ್ವಾ. ಇಡೀ ಲೋಕದಲ್ಲಿ ಇಸ್ರೇಲ್ ಜನರಿದ್ದಾಗ ಯಾರಿಗೂ ಕೂಡ ಧರ್ಮಶಾಸ್ತ್ರ ಇಲ್ಲ, ಹಾಗಂತ ಅವ್ರು ಯಾರು ಪಾಪ ಮಾಡಿಲ್ಲ ಅಂತ ಅರ್ಥ ಬಂದ್ಬಿಡುತ್ತಾ? ಇಲ್ಲ, ಎಲ್ರು ಪಾಪ ಮಾಡಿದ್ದಾರೆ, ಕರೆಕ್ಟಾ. ದೇವರ ದೃಷ್ಟಿಯಲ್ಲಿ ಎಲ್ರು ಪಾಪಿಗಳೇ. ಆದ್ರೆ ಆ ಪಾಪಿಗಳು ಅನ್ನೋ ಭಾವನೆ ಯಾರಿಗ್ ಬರ್ತಾ ಇಲ್ಲ? ಮನುಷ್ಯರಿಗೆ ಬರ್ತಾ ಇಲ್ಲ, ಕರೆಕ್ಟ್ ಅಲ್ವಾ. ಇಡೀ ಲೋಕದಲ್ಲಿರುವಂತ ಎಲ್ರು ಕೂಡ ಪಾಪ ಮಾಡ್ತಾ ಇದ್ರು ಕೂಡ ಇಸ್ರೇಲ್ ಜನರಿಗಿಂತ ಅಸಹ್ಯವಾದಂತ ಕಾರ್ಯಗಳು ಮಾಡಿದಾರ ಬೈಬಲ್ ಅಲ್ಲಿ ನಾವು ನೋಡ್ತೀವಲ್ವಾ. ಮಕ್ಕಳನ್ನ ಬಲಿ ಕೊಡ್ತಾ ಇದ್ರು, ಅದು ಅವ್ರಿಗೆ ಪಾಪ ಅನಿಸ್ತಾ ಇತ್ತಾ? ಇಲ್ಲ ರೀ, ಪಾಪ ಅನಿಸ್ತಾ ಇಲ್ಲ. ಇನ್ನು ಕೂಡ ಕಾನಾನಿಯರು ಎಂತ ಅಸಹ್ಯ ಕಾರ್ಯಗಳು ಮಾಡಿದ್ರು, ಅದೆಲ್ಲ ಅವ್ರ ದೃಷ್ಟಿಯಲ್ಲಿ ಪಾಪ ಅನಿಸ್ತಾ ಇತ್ತ ಅಂದ್ರೆ ಪಾಪ ಇಲ್ಲ. ಯಾಕಂದ್ರೆ ಅವ್ರಿಗೆ ದೇವರು ಅಂತ ಇಲ್ಲ, ಒಬ್ರು ಧರ್ಮಶಾಸ್ತ್ರನು ಕೊಡಿಲ್ಲ. ಅವ್ರವರೇ ಮಾಡ್ಕೊಂಡಿದ್ದ ದೇವ್ರು ಇತ್ತು, ಅವ್ರವರೇ ಮಾಡ್ಕೊಂಡ ಅವ್ರಿಗೆ ಯಾವುದು ಸಂತೋಷ ಅನ್ಸುತ್ತೋ, ಯಾವ್ದು ಕರೆಕ್ಟ್ ಅನ್ಸುತ್ತೋ ಅದನ್ನೇ ಅವ್ರ ಆಜ್ಞೆ ಇಟ್ಕೊಂಡ್ಬಿಟ್ಟಿದ್ರು, ಕರೆಕ್ಟಾ. ಇದು ಈ ರೀತಿ ಇರೋದ್ರಿಂದ ನಿಜವಾಗ್ಲೂ ದೇವರ ಸ್ಟ್ಯಾಂಡರ್ಡ್ ಪಾಯಿಂಟ್ ಅಂದ್ರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಂತ ದೇವ್ರು ಕೊಟ್ಟಂತ ಆಜ್ಞೆ ಯಾರ ಮುಂದೆ ಬಂದ್ ನಿಂತ್ಕೊಂಡ್ಬಿಡ್ತು ಅಂದ್ರೆ ಇಸ್ರೇಲ್ ಜನರ ಮುಂದೆ ಬಂದ್ ನಿಂತ್ಕೊಂಡ್ಬಿಡ್ತು. ಆದ್ರಿಂದ ಇಸ್ರೇಲ್ ಜನರ ಮುಂದೆ ನಿಂತ್ಕೊಂಡಾಗ ಅದೇನಾಯ್ತು, ಅವ್ರನ್ನ ತಪ್ಪಾಗಿ ನೀನು ಮಿಸ್ಟೇಕ್ ಮಾಡ್ತಿದೀಯ ಅಂತ ತೋರ್ಸ್ಕೊಡ್ತಾ ಇದೆ. ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಬಹುದು ಅಂದ್ರೆ, ಸ್ಕೂಲಲ್ಲಿ 100 ಜನ ಇರ್ತಾರೆ, 100 ಜನ ಏನ್ ಮಾಡ್ತಾರೆ ಅಂದ್ರೆ ಕ್ಲಾಸ್ ಕೇಳ್ತಾರೆ ಅಲ್ವಾ. 100 ಜನನು ಎಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತಾರೆ. ಟೀಚರ್ ಏನ್ ಮಾಡ್ತಾರೆ, ಎದ್ದು ಒಂದ್ ಪ್ರಶ್ನೆ ಕೇಳ್ತಾರೆ. ಒಬ್ರಿಗೆ ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಹೇಳಲ್ಲ. ಉತ್ತರ ಇಲ್ದ ಇದ್ದಾಗ ಏನಾಗುತ್ತೆ, ಅವಾಗ ಎಲ್ರು ಅವ್ರನ್ನ ನಗ್ತಾರೆ. ನಿಜ ಏನಂದ್ರೆ ಆ ಪ್ರಶ್ನೆಗೆ ಉತ್ತರ ಯಾರಿಗೂ ಗೊತ್ತಿಲ್ಲ. ಆದ್ರೆ ಎಲ್ರು ಏನ್ ಮಾಡ್ತಾ ಇದ್ರೆ, ಅವ್ರೊಬ್ರು ಉತ್ತರ ಹೇಳಿಲ್ಲ ಅಂದಿದ್ದಕ್ಕೆ ಏನ್ ಮಾಡ್ತಾರೆ, ಎಲ್ರು ನೋಡಪ್ಪ ಹಿಂಗೆ ಉತ್ತರ ಗೊತ್ತಿಲ್ಲ ಅಂತ ಇದ್ದಾರೆ. ಈ ಒಬ್ಬ ಯಾರು ಗೊತ್ತಾ, ಅವರೇ ಇಸ್ರೇಲ್ ಜನ. ಅವ್ರ ಮುಂದೆ ಬಂದಿರೋಂಥ ಧರ್ಮಶಾಸ್ತ್ರನೇ ಆ ಪ್ರಶ್ನೆ. ಆದ್ರೆ ಬೇರೆ ಎಲ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅವರು ಫಾಲೋ ಮಾಡಿಲ್ಲ, ಅವ್ರಿಗೆ ಉತ್ತರ ಗೊತ್ತಿಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಎಲ್ರಿಗೂ ಉತ್ತರನೇ ಗೊತ್ತಿಲ್ಲ. ಆದ್ರಿಂದ ಇಲ್ಲೇನ್ ನೋಡ್ತೀವಂದ್ರೆ, ಇಡೀ ಲೋಕದಲ್ಲಿ ದೇವರು ಇಸ್ರೇಲ್ ಜನರನ್ನ ಮಾತ್ರ ಆಯ್ಕೆ ಮಾಡಿ ಅವ್ರಿಗೆ ಮಾತ್ರ ಧರ್ಮಶಾಸ್ತ್ರ ಕೊಟ್ರು. ಸೊ ಯಾಕೆ ದೇವ್ರು ಈ ರೀತಿ ಮಾಡಿರ್ಬಾರ್ದು, ಇಡೀ ಲೋಕಕ್ಕೆ ಕೊಟ್ಟಿರ್ಬೋದಲ್ಲ ಧರ್ಮಶಾಸ್ತ್ರ, ಏನಾಗ್ತಿತ್ತು? ಇಡೀ ಲೋಕಿಗೆ ಧರ್ಮಶಾಸ್ತ್ರ ಕೊಟ್ಟಿದ್ರೆ ಏನಾಗ್ತಿತ್ತು? ಅವ್ರ ಉದ್ದೇಶ ಇದ್ದಿದ್ದಲ್ಲ ಬ್ರದರ್, ಅದು ಸ್ವಲ್ಪ ಜನಕ್ಕೆ ಮಾತ್ರ ಅದು ತೋರ್ಸ್ಕೊಳ್ಬೇಕಾಗಿತ್ತು ಅವ್ರು. ಕರೆಕ್ಟ್ ಅಲ್ವಾ. ನೋಡ್ರಿ, ಇಲ್ಲಿ ಎಕ್ಸ್ಪೆರಿಮೆಂಟ್ ಧರ್ಮಶಾಸ್ತ್ರ ಕೊಟ್ಟು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ದೇವ್ರು ಒಬ್ಬನ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ, ಇಸ್ರೇಲ್ ಜನರು ಮಾತ್ರ. ಇದ್ರ ಉದ್ದೇಶ ಅವ್ರನ್ನ ಇಟ್ಟು ಇಡೀ ಲೋಕಕ್ಕೆ ಪಾಠ ಕಲ್ಸ್ಕೊಡ್ಬೇಕು. ನಿಜವಾಗ್ಲೂ ಅದು ಗ್ರೇಟ್ ಅಲ್ವಾ ಒಂದ್ ರೀತಿಯಲ್ಲಿ. ಯಾವ ರೀತಿಯಲ್ಲಿ ಅಂದ್ರೆ, ಎಲ್ರು ಕೂಡ ಅವ್ರಿಗಿಂತ ಮೋಸವಾಗಿರೋರು ಇದ್ದಾರೆ, ಪಾಪಿಗಳಿದ್ದಾರೆ. ಆದ್ರೆ ಒಬ್ಬನ ಆಯ್ಕೆ ಮಾಡಿದ ತಕ್ಷಣ ಅವ್ರು ಮಾಡೋಂಥ ತಪ್ಪೆಲ್ಲ ಬಯಲಿಗೆ ಬರ್ತಾ ಇದೆ. ಈಗ ನಾವು ನೋಡ್ತಾ ಇದ್ವಿ, ನಮ್ಮಲ್ಲಿ ಅದಕ್ಕಿಂತ ಕೆಟ್ಟ ಕೆಟ್ಟ ಪಾಪಗಳಿದೆ. ಆದ್ರೆ ಅವರ ತಪ್ಪು ಎತ್ತಿ ತೋರಿಸ್ತಾ ಇದ್ರೆ ನಮ್ಮ ತಪ್ಪು ಮರೆಯಾಗಿದೆ ಅಷ್ಟೇ. ಇಡೀ ಲೋಕದ ತಪ್ಪು ಮರೆಯಾಗಿದೆ. ಇಸ್ರೇಲ್ ಜನರ ತಪ್ಪು ಧರ್ಮಶಾಸ್ತ್ರ ಇದ್ದಿದ್ ಕಾರಣದಿಂದ ತೆಗೆದು ತೋರಿಸ್ತಾ ಇದೆ. ನೋಡಿ, ಈ ತಪ್ಪು ಮಾಡಿದ್ಯಾ, ಈ ತಪ್ಪು ಮಾಡಿದ್ಯಾ, ದೇವ್ರು ಬೈಬಲೇ ಬರ್ದಿಟ್ಬಿಟ್ರು. ಬೈಬಲಲ್ಲಿ ಪೂರ್ತಿ ಅವ್ರ ಚರಿತ್ರೆ ಓದ್ತಾ ಇದೀವಿ, ಮಾಡಿ ತಪ್ಪೆಲ್ಲಾ ಓದ್ತಾ ಇದೀವಿ. ಹಾಗ್ಬಿಟ್ಟು ಇಡೀ ಲೋಕ ಇನ್ ತಪ್ಪು ಮಾಡಿಲ್ಲ ಅಂತಲ್ಲ, ಇಡೀ ಲೋಕ ಅದಕ್ಕಿಂತ ವರ್ಸ್ಟ್ ಆಗಿದೆ. ಅವ್ರ ತಪ್ಪು ಎದ್ದು ಕಾಣಿಸ್ತಾ ಇದೆ, ಯಾಕಂದ್ರೆ ಅವ್ರ ಧರ್ಮಶಾಸ್ತ್ರದ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಓದಿದಂತ ವಾಕ್ಯ ಏನಪ್ಪಾ ಅಂದ್ರೆ, ನನಗೆ ಜೀವ ಕೊಡಕ್ಕೆ ಕಾರಣವಾದಂತ ಒಂದು ಧರ್ಮಶಾಸ್ತ್ರ, ಅದರಿಂದ ನನಗೆ ಮರಣ ಬಂದ್ಬಿಡ್ತಾ ಅಂತ ಏನ್ ಮಾಡ್ತಾರೆ,
ಮರಣ ಬರ್ತಾ ಇದೆ ಅನ್ನೋದು ವಿಷಯ ನನಗೆ ಗೊತ್ತಾಗ್ತಿದೆ ಅಂತ ಅಪೊಸ್ತಲ ಪಾಳ್ ಏನ್ ಮಾಡ್ತಾರೆ, ಹೇಳ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ನಾವು ಇಲ್ಲಿ ಗಮನಿಸ್ಬೇಕಂದ್ರೆ ವಿಷಯ ಏನಂದ್ರೆ, ದೇವರು ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದು ಉದ್ದೇಶ ಏನಪ್ಪಾ ಅಂದ್ರೆ, ಹೌದು ನೀವು ಭೂಮಿಯಲ್ಲಿ ಬದುಕ್ಬೇಕಾದ್ರೆ, ಚೆನ್ನಾಗಿರ್ಬೇಕಾದ್ರೆ, ನಾನು ಕೊಟ್ಟಿರುವಂತ ಈ ಭೂಮಿನ ಸೃಷ್ಟಿ ಮಾಡಿದ್ನಲ್ಲ, ಆದಾಮನ ಸೃಷ್ಟಿ ಮಾಡಿದ್ನಲ್ಲ, ಸೃಷ್ಟಿ ಮಾಡಿ ಇಡೀ ಮನುಷ್ಯ ಈ ಪ್ರಾಣಿ ಸಂಕುಲವನ್ನ, ಸಸ್ಯ ಸಂಕುಲವನ್ನ ಆದಾಮನಿಗೆ ಅಧೀನ ಮಾಡಿದ್ನಲ್ಲ, ಆ ಅಧೀನ ಮಾಡಿ ಆದಾಮನಿಗೆ ರಾಜನಾಗಿ ಮಾಡಿದ್ದ. ಆದಾಮ ಕರೆಕ್ಟ್ ಅಲ್ವಾ? ಆದಾಮ ಏನಾಗಿದ್ರು? ಇಡೀ ಲೋಕಕ್ಕೆ ರಾಜನಾಗಿದ್ರು. ಎಲ್ಲಿವರೆಗೆ ಆ ರಾಜ್ಯಭಾರ ಆತನ ಕೈಯಲ್ಲಿತ್ತು? ಎಲ್ಲಿವರೆಗೂ ಅಂದ್ರೆ ದೇವ್ರು ಕೊಟ್ಟಿರುವಂತ ಒಂದು ಆಜ್ಞೆನ ಎಲ್ಲಿವರೆಗೂ ಅವ್ರು ಫಾಲೋ ಮಾಡ್ತಾ ಇದ್ರೋ ಆದಾಮ್, ಅಲ್ಲಿವರೆಗೂ ಎಲ್ಲಾ ಒಂದು ಪ್ರಾಣಿ ಪಕ್ಷಿಗಳು, ಎಲ್ಲಾ ಭೂಮಿಯಲ್ಲಿರುವಂತ ಎಲ್ಲಾ ವಿಷಯಗಳು ಕೂಡ ಆತನಿಗೆ ಅಧೀನವಾಗ್ತಿತ್ತು, ಆತನಿಗೆ ವಿಧೇಯತೆನ ತೋರಿಸ್ತಾ ಇತ್ತು. ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯತೆನ ಆದಾಮ್ ತೋರ್ಸಲ್ವೋ, ಅಲ್ಲಿ ಏನಾಗುತ್ತೆ, ಯಾವುದೇ ಆತನ ಕೆಳಗಿರುವಂತ ಸೃಷ್ಟಿಗಳು ಆತನಿಗೆ ವಿಧೇಯತೆನ ತೋರ್ಸಲ್ಲ. ಈಗ ಈ ರಾಜ್ಯಭಾರ ಅನ್ನೋದು ಯಾವ್ದ್ರ ಮೇಲೆ ಇತ್ತು? ಆದಾಮ್ನಿಗೆ ದೇವರ ಆಜ್ಞೆಗಳನ್ನ ಫಾಲೋ ಮಾಡೋದ್ರ ಮೇಲೆ ಇತ್ತು. ಕರೆಕ್ಟಾ? ಹೌದ್ರಿ. ಆದ್ರೆ ಆದಾಮ್ ಏನ್ ಮಾಡಿಲ್ಲ, ಅದನ್ನ ಫಾಲೋ ಮಾಡಲಿಲ್ಲ. ಫಾಲೋ ಮಾಡದೆ ಅದ್ರ ಬಿದ್ದಿದ್ರಿಂದ ಆ ಒಂದು ರಾಜ್ಯಭಾರ ಇರ್ಬೋದು, ಎಲ್ಲ ವಿಷಯ ಅಲ್ಲಿಂದ ಅವ್ರು ಕಳ್ಕೊಂಡ್ಬಿಟ್ರು. ಈಗ ಇಸ್ರೇಲ್ ಜನರು ತಗೊಳ್ಬೇಕಾದ್ರೆ ದೇವರು ಅದೇ ವಿಷಯವನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಕೂಡ ಆದಾಮ್ ಮುಂದೆ ಇಟ್ಟಂತ ಒಂದು ಈ ಹಣ್ಣನ್ನ ತಿನ್ಬೇಡ ಅಂತ ವಿಷಯ, ಆದಾಮ್ ಅದನ್ನ ಮೀರ್ಬೇಕಂತ ದೇವ್ರು ಹೇಳಿಲ್ಲ. ಮಾಡಿದ್ರೆ, ಫಾಲೋ ಮಾಡಿದ್ರೆ ಆ ರಾಜನ ಸ್ಥಾನ ಮುಂದುವರಿತಾ ಇತ್ತು, ಇಡೀ ಲೋಕದಲ್ಲಿ ಮರಣ ಬರದೆ ಮುಂದುವರಿತಾ ಇತ್ತು ಅಲ್ವಾ? ಬದಲಾಗಿ ಏನ್ ಮಾಡ್ತಿದ್ರು, ಇಡೀ ಲೋಕವನ್ನ ಆಳ್ವಿಕೆ ಮಾಡ್ತಿದ್ರು. ಆಳ್ವಿಕೆ ಅಂದ್ರೆ ಯಾವ ರೀತಿ ಆಳ್ವಿಕೆ ಅಂದ್ರೆ ಈಗಿನ ಕಾಲದಲ್ಲಿ ಮಾಡುವಂತ ಆಳ್ವಿಕೆ ಅಲ್ಲ, ಮನುಷ್ಯರ ಮೇಲೆ ಆಳ್ವಿಕೆ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ, ಇಡೀ ಲೋಕಗಳ ಮೇಲೆ ಎಲ್ರು ಕೂಡ ಆಳ್ವಿಕೆ ಮಾಡ್ತಾ ಇದ್ರು. ಆತನ ಸಂತಾನ ಎಲ್ರು ಕೂಡ ಸಿಂಹ, ಹುಲಿ ಎಲ್ಲ ಕೂಡ ವಿಧೇಯತೆಯನ್ನು ತೋರಿಸ್ತಾ ಇತ್ತು. ಆದ್ರೆ ಅದನ್ನ ಆದಾಮ್ ಕಳ್ಕೊಂಡ್ಬಿಟ್ರು. ದೇವರಲ್ಲಿ ಆಜ್ಞೆ ಕೊಡ್ಬೇಕಾದ್ರೆ ಆದಾಮ್ನಿಗೆ, ಆದಾಮ್ ಬೀಳ್ಬೇಕು, ಆದಾಮಿಂದ ಆಗಲ್ಲ ಅಂತ ಕೊಡ್ಲಿಲ್ಲ. ಆದ್ರೆ ಅದನ್ನ ಫಾಲೋ ಮಾಡಿದ್ರೆ ಆದಾಮ್ ಅದನ್ನ ಉಳಿಸ್ಕೊಂಡಿದ್ರೆ ಮಾಡಕ್ ಆಗ್ತಿತ್ತು, ಅವರಿಗೆ ಸಾಧ್ಯತೆ ಇತ್ತು. ಆದ್ರೂ ಕೂಡ ಅದನ್ನ ಮಾಡಿಲ್ಲ. ಮಾಡಿಲ್ಲ, ಮಿಸ್ಟೇಕ್ ಆಗುತ್ತೆ ಅಂದ್ಬಿಟ್ಟು ಆದಾಮ ನಂತರ ಅದನ್ನ ಕಡಿಟ್ಕೊಂಡ್ಬಿಟ್ರು. ಅವ್ರಿಗೆ ಗೊತ್ತಾಯ್ತು, ನಾನು ಈ ಮಿಸ್ಟೇಕ್ ಮಾಡಿದೆ, ನೀನು ಕೊಟ್ಟಂತ ಸ್ತ್ರೀಯಿಂದ ನಾನು ಹೋದೆ, ತಪ್ಪು ಮಾಡಿದೆ ಅಂದ್ಬಿಟ್ಟು. ಇಲ್ಲಿ ಕೂಡ ಧರ್ಮಶಾಸ್ತ್ರ ತಗೊಂಡಾಗ ದೇವ್ರೇನ್ ಮಾಡಿಲ್ಲ, ಇವರಿಗೆ ಮರಣವಾಗ್ಲಿ ಅಂತ ಉದ್ದೇಶದಲ್ಲಿ ದೇವ್ರು ಕೊಡ್ಲಿಲ್ಲ. ದೇವ್ರು ಏನಂತ ಉದ್ದೇಶದಲ್ಲಿ ಕೊಡ್ತಾ ಇದಾರೆ, ಇದನ್ನ ಫಾಲೋ ಮಾಡಿ ಇವ್ರ ಜೀವಕ್ಕೆ ಬರ್ಲಿ. ಜೀವಕ್ಕೆ ನಾನು ಮೊದಲೇ ಹೇಳಿದ್ದೀನಿ ಅಲ್ವಾ? ಮೊದಲೇ ಹೇಳಿದ್ದೀನಿ, ಜೀವ ಅಂದಾಗ ಯಾವ ಜೀವ ಅಂತ ಹೇಳಿದ್ದೀನಿ ಮೊದಲೇ ಕೂಡ, ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಂಡಿರ್ಬೋದು. ಯಾಕಂದ್ರೆ ಇಸ್ರೇಲ್ ಜನರ ಮೇಲೆ 2 ರೀತಿಯಾದಂತ ಒಂದು ದಂಡನೆ ಇತ್ತು. ಮೊದಲನೇ ದಂಡನೆ ಏನಪ್ಪಾ ಅಂದ್ರೆ ಆದಾಮನಿಂದ ಬಂದಂತ ದಂಡನೆ. ಅದೇನದು? ಅದು ಇಡೀ ಲೋಕಕ್ಕೆ ಇರುವಂತ ದಂಡನೆ. ಏನ್ ದಂಡನೆ? ಮರಣದಂಡನೆ. ಕರೆಕ್ಟಾ? ಹುಟ್ಟಿದಾಗ ಎಲ್ರಿಗೂ ಇರುವಂತ ಡೆತ್ ಅವ್ರ ಮೇಲೆ ಇತ್ತು. ಇನ್ನೊಂದು, ಈಗ ಅಡಿಷನ್ ಆಗಿ ಇನ್ನೊಂದು ಬರ್ತಾ ಇದೆ. ಏನಪ್ಪಾ ಇದು? ಇದಕ್ಕೂ ಅದಕ್ಕೆ ಏನ್ ಡಿಫ್ರೆಂಟ್ ಇದೆ ಅಂದ್ರೆ, ಯಾವಾಗ ಆದಾಮನು ಪಾಪ ಮಾಡಿದ್ಮೇಲೆ ಇಡೀ ಲೋಕ ದೇವರಿಂದ ತುಂಬಾ ದೂರ ಆಗ್ಬಿಟ್ರು. ದೇವ್ರಿಗೂ ಅವ್ರಿಗೆ ಯಾವುದೇ ಐಕ್ಯತೆ ಇರ್ಲಿಲ್ಲ, ದೇವರ ಬ್ಲೆಸ್ಸಿಂಗ್ ಇಲ್ಲ, ದೇವರ ಮಾತಿರ್ಲಿಲ್ಲ, ದೇವರ ಫೆಲೋಶಿಪ್ ಇರ್ಲಿಲ್ಲ, ದೇವರ ಆಲೋಚನೆಗಳಿರ್ಲಿಲ್ಲ, ದೇವರಿಂದ ಏನಾದ್ರೂ ಒಂದು ಆಶೀರ್ವಾದ ಸಿಗುತ್ತಾ ಅಂದ್ರೆ ಏನೂ ಇರ್ಲಿಲ್ಲ. ಆದ್ರೆ ಇಸ್ರೇಲ್ ಜನರಿಗೆ ಮಾತ್ರ ದೇವ್ರ ಹತ್ರ ಕರೆದು, ನಿಮ್ಮ ಮೇಲೆ ಆದಮ್ ಡೆತ್ ಇದೆ, ಇಡೀ ಲೋಕ ತುಂಬಾ ಭಯಂಕರವಾಗಿ ಕ್ರೂರವಾಗಿ ಬೇರೆ ರೀತಿಯಲ್ಲಿ ಸಾಯ್ತಾರೆ, ಬಟ್ ನೀವು ಆ ರೀತಿ ಸಾಯಲ್ಲ. ನೀವು ತುಂಬಾ ಚೆನ್ನಾಗಿ ಬದುಕಿ ಆಶೀರ್ವಾದಗಳಿಂದ ಸಂತೃಪ್ತರಾಗಿ, ಬರ ಇಲ್ದೆ, ಯಾವುದೇ ಆಹಾರದ ಕೊರತೆ ಇಲ್ದೆ, ಯಾವುದೇ ರೋಗಗಳು ನಿಮ್ಮನ್ನ ಅಟ್ಯಾಕ್ ಮಾಡದೆ ತುಂಬಾ ಚೆನ್ನಾಗಿ ಬದುಕಿರ್ತೀರಾ. ಯಾವಾಗಂದ್ರೆ ನಾನ್ ಕೊಡುವಂತ ಆಜ್ಞೆಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ. ಕರೆಕ್ಟ್ ಅಲ್ವಾ? ದೇವ್ರ ಧರ್ಮಶಾಸ್ತ್ರ ಕೊಡ್ಬೇಕಾದ್ರೆ ಕೂಡ ಇದನ್ನೇ ಹೇಳ್ತಾ ಇರ್ತಾರೆ, ನನ್ನ ಆಜ್ಞೆಗಳನ್ನ ಫಾಲೋ ಮಾಡಿದ್ರೆ ನೀವು ತುಂಬಾ ಸಂತೋಷವಾಗಿರ್ತೀರಾ, ನೀವು ಬೆಳೆದಂತ ಬೆಲೆ ಚೆನ್ನಾಗಿ ಬರುತ್ತೆ, ನಿಮ್ಮ ಆಕಾಶ ನಿಮ್ಗೆ ಒಳ್ಳೆ ಮಳೆಯನ್ನ ಕೊಡುತ್ತೆ, ಶತ್ರುಗಳು ನಿಮ್ಮನ್ನ ಏನ್ ಮಾಡಲ್ಲ, ನಿಮ್ಗೆ ಅಟ್ಯಾಕ್ ಮಾಡಕ್ ಹೋಗಲ್ಲ, ನಾನು ನಿಮ್ನ ಕಾಪಾಡ್ತೀನಿ. ಒಂದು ದಾರಿಯಲ್ಲಿ ಬರುವಂತ ಶತ್ರುಗಳು 7 ದಾರಿಯಲ್ಲಿ ಒಟ್ಟೋಗ್ಬಿಡ್ತಾರೆ. ಇದೆಲ್ಲ ದೇವ್ರು ಹೇಳಿದ್ರು. ಕರೆಕ್ಟಾ? ಇಸ್ರೇಲ್ ಜನರಿಗೆ ಇದೆಲ್ಲ ಯಾವಾಗ? ಇದೆಲ್ಲ ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿದಾಗ. ಕರೆಕ್ಟ್, ದೇವ್ರು ಹೇಳಿದಂತ ವಿಷಯ ಕರೆಕ್ಟ್ ಇತ್ತು. ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿದಾಗ, ದೇವ್ರ ಜೀವ ಅಂತ ಹೇಳಿದಾಗ, ಈ ಭೂಮಿಯಲ್ಲಿ ನೀವು ಎಲ್ಲಿವರೆಗೆ ನಿಮಗೆ ಸಮಯ ನಿಗದಿಪಟ್ಟಿರುತ್ತೋ ಅಲ್ಲಿವರೆಗೂ ಸಮಾಧಾನವಾಗಿ ನೀವು ಸಮಾಧಿನ ಸೇರ್ತೀರಾ, ಸಮಾಧಾನವಾಗಿ ಸೇರ್ತೀರಾ. ಯಾವುದೇ ಒಂದು ಖಡ್ಗದಿಂದ ಹತರಾಗದೆ, ಯಾವುದೇ ಒಂದು ಕ್ಷಾಮದಿಂದ, ರೋಗದಿಂದ ಹತರಾಗದೆ ತುಂಬಾ ಚೆನ್ನಾಗಿ ಬದುಕಿ ನೀವು ಹೋಗ್ತೀರಾ. ಇದು ಧರ್ಮಶಾಸ್ತ್ರದಲ್ಲಿರುವಂತ ವಿಷಯ. ಆದ್ರೆ ಈಗ ಏನ್ ಮಾಡಕ್ಕಾಗ್ಲಿಲ್ಲ ಇಸ್ರೇಲ್ ಜನರಿಗೆ. ಆ ಒಂದು ಜೀವವನ್ನ ಪಡ್ಕೊಬೇಕಾದ್ರೆ ದೇವ್ರು ಹೇಳಿದಂತ ಮಾತಿನಲ್ಲಿ ವಿಧೇಯತೆನ ತೋರ್ಸ್ಬೇಕಾಯ್ತು. ಕರೆಕ್ಟ್ ಅಲ್ವಾ? ವಿಧೇಯತೆನ ತೋರ್ಸಕ್ಕೆ ಆಗ್ಲಿಲ್ಲ. ವಿಧೇಯತೆನ ತೋರಿಸ್ದಿರೋದು ದೇವ್ರ ತಪ್ಪ ಇಲ್ಲ ಇಸ್ರೇಲ್ ಜನರ ತಪ್ಪ? ತಪ್ಪ್ರಿ. ಇಸ್ರೇಲ್ ಜನರ ತಪ್ಪ.
ಕರೆಕ್ಟ್ ಅಲ್ವಾ? ಆದ್ರೆ ವಿಧೇಯತೆನ ತೋರ್ಸಿದ್ರೆ ಖಂಡಿತವಾಗ್ಲು ಅವ್ರಿಗೆ ಆ ಲೈಫ್ ದೇವ್ರೇನ್ ಪ್ರಾಮಿಸ್ ಮಾಡಿದ್ರೆ ಆ ಜೀವ ಸಿಗ್ತಾ ಇತ್ತು. ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಬಹುದು ಅಂದ್ರೆ, ಸ್ಕೂಲಲ್ಲಿ ಎಲ್ರು ಎಕ್ಸಾಮ್ ಬರೀತಾ ಇದಾರೆ. ಈಗ ಎಕ್ಸಾಮ್ ಬರಿಬೇಕಾದ್ರೆ ಎಲ್ರಿಗೂ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಯಾರೆಲ್ಲ 100ಗೆ 100 ತೆಗಿತಿರೋ ಅವ್ರು ಮಾತ್ರ ಪಾಸ್, 100ಗೆ 99 ತಗೊಂಡ್ರು ಫೇಲ್. ಅಂದ್ರೆ ಏನಾಗುತ್ತೆ? ದೇವರ ಧರ್ಮಶಾಸ್ತ್ರ ಇರೋದು ಹೀಗೆ. ಧರ್ಮಶಾಸ್ತ್ರ ಇರೋದು ಪರ್ಫೆಕ್ಟ್. ಅಂದ್ರೆ ಪರ್ಫೆಕ್ಟ್ ಮನುಷ್ಯರು ಮಾತ್ರ, ಅಂದ್ರೆ ಪರ್ಫೆಕ್ಟ್ ಆಗಿರೋ ಮನುಷ್ಯರು ಮಾತ್ರ ಅದನ್ನ ಫಾಲೋ ಮಾಡ್ಬೇಕು. ಆದ್ರೆ ಇಸ್ರೇಲ್ ಜನರು ಯಾರಿಗೂ ಪರ್ಫೆಕ್ಟ್ ಇಂಪರ್ಫೆಕ್ಟ್ ಡಿಫ್ರೆಂಟ್ ಗೊತ್ತಿಲ್ಲ, ಪರಿಪೂರ್ಣ ಅಪರಿಪೂರ್ಣದ ವ್ಯತ್ಯಾಸ ಗೊತ್ತಿಲ್ಲ. ಅವರೆಲ್ಲರೂ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ? ತುಂಬಾ ಶ್ರೇಷ್ಠವಾದ ಜನಾಂಗ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಪಾಠ ಕಲಿಸ್ಕೊಳ್ಬೇಕು. ಯಾಕಂದ್ರೆ ಆದಾಮ್ನಿಂದ ಜಲಪ್ರಳಯದಲ್ಲಿ ಆದ್ಮೇಲೆ 1656 ವರ್ಷ ಜಲಪ್ರಳಯದ ಸಮಯ, ಮೊದಲನೇ ಲೋಕದಿಂದ ಜಲಪ್ರಳಯದವರೆಗೆ. ಅಲ್ಲಿಂದ ಸುಮಾರು ಒಂದು 400-500 ವರ್ಷ ದಾಟೋಗಿದೆ ಧರ್ಮಶಾಸ್ತ್ರ ಕೊಡ್ಬೇಕಾದ ಸಮಯದಲ್ಲಿ ಅಲ್ವಾ? ಇನ್ನು ಹೆಚ್ಚಾದ ಸಮಯದಲ್ಲಿ ಕಳೆದೋಗಿದೆ ಅಲ್ವಾ? ಆ ಸಮಯ ತಗೊಂಡ್ ನೋಡಿದಾಗ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಜನರು ಎಷ್ಟು ಮಟ್ಟಿಗೆ ಕೆರಡು ಹೋಗಿದ್ರು ಅಂದ್ರೆ, ಪಾಪದ ದಾರಿಲಿ ಎಷ್ಟು ಆಳಕ್ಕೆ ಇದ್ರು ಅಂದ್ರೆ, ಅವರಿಗೆ ಮೊದಲು ಪಾಪದ ನಾಲೆಜ್ ಬೇಕಾಯ್ತು. ಅವರಿಗೆ ಆ ಪಾಪದ ನಾಲೆಜ್ ಕೊಡೋದಕ್ಕೆ ದೇವ್ರ ಧರ್ಮಶಾಸ್ತ್ರವನ್ನು ಕೊಡ್ತಾರೆ. ಆ ಧರ್ಮಶಾಸ್ತ್ರವನ್ನ ಇಸ್ರೇಲ್ ಜನರು ಅನುಸರಿಸಬೇಕಾದ್ರೆ ಅದನ್ನ 100ಗೆ 100 ಮಾರ್ಕ್ಸ್ ತಗೊಳ್ಬೇಕು. 100ಗೆ 100 ಮಾರ್ಕ್ಸ್ ನನ್ನ ಕೈಲಿ ತಗೊಳಕ್ ಆಗ್ತಾ ಇಲ್ಲ. ಏನಿರ್ಬಹುದು ಸಾಮಾನ್ಯವಾಗಿ? ಎಲ್ಲ ನಮ್ಗೆ ಗೊತ್ತು, ಸ್ಕೂಲಲ್ಲಿ ಓದಿರೋರ್ಗು ಗೊತ್ತು, ಟೀಚರ್ ಆಗಿರೋರ್ಗು ಗೊತ್ತು, ನಾವು ಸ್ಟೂಡೆಂಟ್ಸ್, ನಾವೆಲ್ಲರೂ ಟೀಚರ್ ಆಗದೆ ಇದ್ರು ಪರವಾಗಿಲ್ಲ, ಸ್ಟೂಡೆಂಟ್ಸ್ ಆಗಿದ್ದೀವಿ, ನಾವು ಬಂದಿದ್ವಿ, ಇದು ಸ್ಕೂಲಲ್ಲಿ ಬಂದಿದ್ವಿ. 100ಗೆ 100 ಮಾರ್ಕ್ಸ್ ನಾವು ತಗೊಂಡಿಲ್ಲ. ತಗೊಳ್ಳೋದು ಹೆಂಗಪ್ಪ ಅಂತ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ತಗೊಂಡಿಲ್ಲ, ಅದಕ್ಕೆ ನಮ್ಗೆ ಗೊತ್ತಿಲ್ಲ. ತಗೊಳ್ಳೋರು ಇದ್ದಿದ್ರೆ ಗೊತ್ತವ್ರಿಗೆ, ಹಿಂಗೇ ಮಾಡಿದ್ರೆ ಹಿಂಗೆ ತಗೊಳ್ಬಹುದು ಅಂದ್ಬಿಟ್ಟು ನಾವು ಹೇಳಕ್ಕೂ ಆಗಲ್ಲ. ಒಂದ್ ವೇಳೆ ಸ್ಟಡಿ ಮಾಡಿರ್ತೀವಿ, ಯೋಚನೆ ಮಾಡಿರ್ತೀವಿ, ನನಗೆ 100 ಔಟ್ ಆಫ್ 100 ತಗೊಳಕ್ ಆಗಲ್ಲ. ಯಾಕಾಗಲ್ಲ? ಏನಿರ್ಬೋದು? ಸ್ಕೂಲಲ್ಲಿ, ಸಾಮಾನ್ಯವಾಗಿ ಸ್ಕೂಲಲ್ಲಿ ಮಕ್ಕಳಿಗೆ ಮಾತಾಡ್ಬೇಕಾದ್ರೆ 100ಗೆ 100 ತಗೊಳಕ್ ಆಗಲ್ಲ. ಏನೆಲ್ಲ ಇರ್ಬೋದು? ಪ್ರತಿದಿನ ಅಭ್ಯಾಸ ಮಾಡಿ ಅದನ್ನ ರೂಢಿಸ್ಕೊಂಡು ಕಲಿಬೇಕಾಗಿತ್ತು. ಎಸ್, ಪ್ರತಿದಿನ ಅಭ್ಯಾಸ ಮಾಡೋದು ಕೊರತೆ ಇದೆ. ಒಂದು ಸ್ಕೂಲ್ ವಿಷಯದಲ್ಲಿ ಎಷ್ಟು ಕೊರತೆ ಇದೆ ನೋಡಿ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಗಮನ ಇಲ್ಲ, ಆಸಕ್ತಿ ಅದ್ರ ಮೇಲೆ ಇಲ್ಲ, ಬೇರೆ ಕಡೆ ಇದೆ, ಅದ್ರ ಮೇಲೆ ಇಷ್ಟ ಇಲ್ಲ, ಬೇರೆ ಏನೋ ಪಾಪ ಅವ್ರಿಗೆ ಕಲಿಬೇಕಂತ ಆಸೆ ಇದೆ, ಆದ್ರೆ ಮನೆಯ ಪರಿಸ್ಥಿತಿ ಬೇರೆ ತರ ಏನೋ ಇರುತ್ತೆ. ಅವ್ರಿಗೆ ಮನೆ ಪರಿಸ್ಥಿತಿ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಲ್ವಾ? ಇನ್ನೇನ್ ಮಾಡಲ್ಲ, ಟೀಚರ್ಸ್ ಕೆಲವೊಂದು ಟೈಮಲ್ಲಿ ಏನ್ ಮಾಡ್ತಾರೆ, ಅವರು ಓದ್ಬೇಕಂತ ಬರಿಬೇಕಂತಿದ್ರು ಅವ್ರನ್ನ ಅಷ್ಟಾಗಿ ಗಮನಿಸಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ, ಏನೇನೋ ಸಮಸ್ಯೆಗಳು ಬಂದಿರುತ್ತೆ. ಓವರ್ ಆಲ್ 100 ಔಟ್ ಆಫ್ 100 ತೆಗೆದೇ ಇರೋದಕ್ಕೆ ಏನೇನೋ ವಿಷಯಗಳು ಬಂದ್ಬಿಡುತ್ತೆ. ಸರಿ, ಈಗ ಒಬ್ಬ ಟೀಚರ್ ತಗೊಳ್ಳಿ, ಟೀಚರ್ ಅಲ್ಲಿ ಇದಾರೆ ಸ್ಕೂಲಲ್ಲಿ, ಆ ಟೀಚರ್ ಒಬ್ಬ ಹುಡುಗ ತುಂಬಾ ಚೆನ್ನಾಗಿ ಓದೋದ್ ನೋಡ್ತಾರೆ, ಆದ್ರೂ ಕೂಡ ಅವನಲ್ಲಿ ಆ ಓದುವಂತ ವಿಷಯ ಇಲ್ಲ. ಏನಪ್ಪಾ ಅಂತ ಅವ್ರು ಸ್ಟಡಿ ಮಾಡ್ಬೇಕಾದ್ರೆ ಅವ್ರ ಮನೆಯಲ್ಲಿ ಪಾಪ ಕಷ್ಟ, ಅವನ್ನ ಕೆಲ್ಸಕ್ಕೆ ಹೋಗುವಂತ ತುಂಬಾ ಫೋರ್ಸ್ ಮಾಡ್ತಾವ್ರೆ. ಮನೇಲಿ ಇರೋ ಬರೋ ಕೆಲಸ ಎಲ್ಲ ಮಾಡಿಸ್ಕೊಳ್ತವ್ರೆ. ಸ್ಕೂಲಿಂದ ಮನೆಗೆ ಹೋದ್ಮೇಲೆ ಅವ್ನಿಗೆ ಓದಕ್ ಆಗ್ತಿಲ್ಲ, ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾವನೆ. ನಮ್ ಇದ್ರಲ್ಲಿ ಕೂಡ ಒಂದು ಇನ್ಸಿಡೆಂಟ್ ಇತ್ತು. ನಾವೆಲ್ಲ ಓದ್ಬೇಕಾದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಅದು ಆ ಟೈಮಲ್ಲಿ ಆತರ ಇತ್ತು. ಸ್ಕೂಲ್ ರಜೆ ಬಿಟ್ಟ ಮೇಲೆ ನಾವು ಕೆಲ್ಸಕ್ಕೆ ಹೋಗ್ತಿದ್ವಿ, ಯಾಕಂದ್ರೆ ಮುಂದಿನ ವರ್ಷ ಫೀಸ್ ಕಟ್ಟಕ್ ದುಡ್ಡಿರಲ್ಲ ಅಂದ್ಬಿಟ್ಟು. ಮತ್ತೆ ಸ್ಕೂಲ್ ಓದ್ಬೇಕಾದ್ರೆ ನ್ಯೂಸ್ ಪೇಪರ್ ಹಾಕ್ತಾ ಇದ್ವಿ ನಾವು, ಮನೆಗೆ ಹೋಗಿ ನ್ಯೂಸ್ ಪೇಪರ್ ಹಾಕ್ತಿದ್ವಿ. ಯಾಕಂದ್ರೆ ಮನೆಗೆ ಅಪ್ಪನ ಕಷ್ಟ ಕೊಡೋದ್ ಬೇಡ, ನಾವೇ ನಮ್ ಬುಕ್ ತಗೊಂಡು, ನಾವೇ ಸ್ಟಡಿ ಬುಕ್ಸ್ ತಗೊಂಡು ನಾವೇ ಓದೋಣ. ಸ್ಕೂಲ್ಗೆ ಏನ್ ಬೇಕು ನಾವೇ ತಗೊಳ್ತಾ ಇದ್ವಿ. ನಾನು ನಮ್ಮಣ್ಣ ಇಬ್ರು ಪೇಪರ್ ಹಾಕ್ತಾ ಇದ್ವಿ, ನ್ಯೂಸ್ ಪೇಪರ್ಸ್. ಏನಕ್ಕೆ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ಇದೇ ರೀತಿ ಒಂದು ಸನ್ನಿವೇಶ ಇರಬಹುದು. ಯಾಕಂದ್ರೆ ಆತನ ಓದಕ್ ಆಗ್ತಿಲ್ಲ, ಯಾಕಂದ್ರೆ ಅಲ್ಲಿರುವಂತ ಸನ್ನಿವೇಶ. ಈಗ ಈ ಟೀಚರ್ ಈ ರೀತಿ ನೋಡಿದಾಗ ಏನ್ ಅನ್ಕೊಳ್ತಾರೆ? ಆ ಹುಡುಗನ್ ನೋಡಿ ಏನಂತಾರೆ? ಅವನ್ನ ಬೈತಾರ, ನೀನ್ ಯಾಕೆ ನೀನ್ ಓದ್ತಾ ಇಲ್ಲ ಅಂತ ಕೇಳ್ತಾರ, ಇಲ್ಲ ಆತನ ಮೇಲೆ ಅನುಕಂಪ ಬರುತ್ತಾ? ಅನುಕಂಪನೆ ಬರುತ್ತೆ. ಎಸ್, ಕರೆಕ್ಟ್ ಅಲ್ವಾ? ಒಳ್ಳೆ ಟೀಚರ್ ಮಾಡೋಂಥ ವಿಷಯ, ಗಮನದಲ್ಲಿಟ್ಟು ಮಾಡೋಂಥ ವಿಷಯ. ನೋಡ್ರಿ, ಕೃಷ್ಣನ ಪ್ರೀತಿಯ ಸರಸರೇ, ನಮ್ಮ ತಂದೆ ಆ ದೇವರು ಕೂಡ ಏನ್ ಮಾಡಿದ್ದಾರೆ? ಧರ್ಮಶಾಸ್ತ್ರನ ಕೊಟ್ಬಿಟ್ಟಿದ್ದಾರೆ. ಧರ್ಮಶಾಸ್ತ್ರ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರನ ಫಾಲೋ ಮಾಡಿದ್ರೆ ಜೀವ ಇದೆ. ನೀನು 100 ತಗೊಂಡ್ಬಿಟ್ರೆ ನಿನ್ಗೆ ಸ್ಕಾಲರ್ಶಿಪ್ ಇದೆ, ನೀನು IAS ಸ್ಕೂಲ್ಗೆ ಹೋಗ್ಬೋದು, ನಾನೇ ಸ್ಪಾನ್ಸರ್ ಮಾಡ್ತೀನಿ, ನೀನ್ ಏನ್ ಓದ್ಬೇಕು ನಾನೇ ಕೊಡ್ತೀನಿ. ಗೌರ್ಮೆಂಟ್ ಇವತ್ತು ಕೂಡ ಸಾಕಷ್ಟು ಫೆಸಿಲಿಟಿ ಇದೆ, ಸರ್ಕಾರದ ಕಡೆಯಿಂದ ಸಾಕಷ್ಟು ಫೆಸಿಲಿಟಿ ಇದೆ. ಬಟ್ ಸನ್ನಿವೇಶ ಆಗ್ತಾ ಇಲ್ಲ, ಪರಿಸ್ಥಿತಿ ಕಷ್ಟ ಇದೆ. ಧರ್ಮಶಾಸ್ತ್ರ ಅಧೀನರಾಗಿರೋರು ಹೀಗೆ ದೇವರು ಕೊಟ್ರೋರ್ಗೆ ಏನಪ್ಪಾ ಅಂದ್ರೆ 100ಕ್ಕೆ 100 ಅಂದ್ರೆ ಧರ್ಮಶಾಸ್ತ್ರನ ಫಾಲೋ ಮಾಡಿ, ಇದ್ರಲ್ಲಿ ಲೈಫ್ ಇದೆ ಅಂತ ಕೊಟ್ಟಿದ್ರು. ಆದ್ರೆ
ಆ ಒಂದು ಧರ್ಮಶಾಸ್ತ್ರವನ್ನ 100% ಫಾಲೋ ಮಾಡಕ್ ಆಗದಿರೋದಕ್ಕೆ ನಾನಾ ಕಾರಣಗಳಿತ್ತು. ಅದು ದೇವರಿಂದ ಆದದ್ದಲ್ಲ, ಆ ಟೀಚರ್ ಇಂದ ಆದದ್ದಲ್ಲ. ಟೀಚರ್ ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇದಾರೆ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ, ಕೆಲವೊಂದು ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದಾರೆ. ಟೀಚರ್ ಇಂದ ಆದದ್ದು ಅಲ್ಲ, ಅದನ್ನ ಧರ್ಮಶಾಸ್ತ್ರ ಕೊಟ್ಟಂತ ದೇವರಿಂದ ಆದದ್ದು ಅಲ್ಲ. ಆದ್ರೆ ಧರ್ಮಶಾಸ್ತ್ರವನ್ನು ಹೊಂದಿರೋರ ಹತ್ರ ಇರುವಂತ ಬಲಹೀನತೆಗಳು, ಕರೆಕ್ಟಾ, ನ್ಯೂನತೆಗಳು, ಕೊರತೆಗಳು, ಆಗದೇ ಇರುವಂತ ಕಾರ್ಯಗಳು, ಪರಿಸ್ಥಿತಿಗಳು, ಇದೆಲ್ಲವನ್ನ ತಗೊಂಡಾಗ ಅವರಿಂದ ಆಗ್ತಾ ಇಲ್ಲ. ಹಾಗಂತ ಈ ಟೀಚರು, ನೀನು ಏನೋ ನ್ಯೂಸ್ ಪೇಪರ್ ಆಗ್ತಿದ್ಯಪ್ಪ, ನೀನೇನ್ ಮಾಡ್ತಾ ಇದೀಯಾ, ನಿನ್ ಪಾಪ ಮನೇಲಿ ತುಂಬಾ ಕಷ್ಟ ಪಡ್ತಾ ಇದೀಯಾ, ನೀನ್ ಏನ್ ಮಾಡು, ಬೇರೆ 20 ಮಾರ್ಕ್ಸ್ ಕೊಟ್ಬಿಡು, ನಾನ್ ನಿನ್ 100 ಮಾರ್ಕ್ಸ್ ಕೊಡ್ತೀನಿ ಅಂತ ಕೊಡಕ್ಕಾಗುತ್ತಾ? ಇಲ್ಲ ಬ್ರದರ್. ಕೊಟ್ಬಿಟ್ರೆ ನೀತಿ ಆಗುತ್ತಾ? ಇಲ್ಲ, ಆಗಲ್ಲ. ತಪ್ಪಾಗುತ್ತೆ. ಕರೆಕ್ಟಾ? ಅದ್ ಬದ್ಲು ಏನ್ ಮಾಡ್ಬೋದಾ ಟೀಚರು? ಅದ್ ಬದ್ಲು ಏನ್ ಮಾಡ್ಬೋದಂದ್ರೆ, ಅವರ ಮನೇಲಿ ಹೋಗಿ ಮಾತಾಡಬಹುದು. ನೋಡಿ, ನಿಮ್ ಮಗ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ, ಅವನಿಗೆ ಪರಿಸ್ಥಿತಿನ ಸ್ವಲ್ಪ ಸುಧಾರಿಸ್ಕೊಡಿ, ಅವನಿಗೆ ಕೆಲಸವನ್ನ ಕಡಿಮೆ ಮಾಡಿ, ಓದ್ಲಿ, ನಾಳೆ ಓದಿ ಮುಂದೆ ಬಂದು ನಿಮ್ಮನ್ನ ನೋಡ್ಕೊಳ್ತಾನೆ, ಅವ್ನು ಒಳ್ಳೆ ಇದಕ್ ಬರಲಿ, ನಿಮ್ ಲೈಫ್ ಹಿಂಗಿದೆ, ಅವ್ನ್ ಲೈಫ್ ಹಿಂಗೆ ಆಗ್ಬೇಕಾ, ಅವ್ನ್ ಓದ್ರೆ ಚೆನ್ನಾಗಿದ್ರೆ ನಾಳೆ ಏನ್ ಮಾಡ್ತಾನೆ ಗೊತ್ತಾ, ಏನೆಲ್ಲ ಇವತ್ತು ಅವಕಾಶಗಳಿದೆ ಗೊತ್ತಾ, ನಿಮ್ಗೆ ಗೊತ್ತಿಲ್ವಾ, ನಾಲೆಜ್ ಇಲ್ವಾ ಅಂತ ಹೇಳ್ಕೊಡ್ತಾರೆ. ಇಲ್ಲ, ನೀನ್ ಬಾರೋ ಸ್ವಲ್ಪ ಟ್ಯೂಷನ್ ತಗೊಳ್ತೀನಿ ಅಂತ ಹೇಳ್ಕೊಡ್ತಾರೆ. ಇಲ್ಲ, ಏನಾದ್ರೂ ಫೈನಾನ್ಷಿಯಲ್ ಮಾಡ್ಬೇಕಾ, ತನ್ನಿಂದ ಆದಷ್ಟು ಏನೋ ಒಂದು ಟೋಟಲ್ ಮಾಡ್ತಾರೆ. ಆದ್ರೆ 20 ಮಾರ್ಕ್ಸ್ಗೆ 100 ಮಾರ್ಕ್ಸ್ ಕೊಡಲ್ಲ. ಕರೆಕ್ಟ್ ಅಲ್ವಾ? ಅದು ಸ್ಟ್ಯಾಂಡರ್ಡ್. ಸೊ ದೇವ್ರು ಕೂಡ ಇಲ್ಲೇನ್ ಮಾಡ್ತಾ ಇದಾರೆ ಅಂದ್ರೆ, ಕ್ರಿಸ್ತನ ಪ್ರೀತಿಸರಸರಿಗೆ ಈ ವಿಷಯವನ್ನ ಇಸ್ರೇಲ್ ಜನರಿಗೆ ಕೊಟ್ಟಿರ್ಬೇಕಾದ್ರೆ ಅವ್ರ ಕೈಲಿ ಆಗುತ್ತೆ, ಓದಕ್ಕಾಗುತ್ತೆ, ಅದನ್ನ ಫಾಲೋ ಮಾಡಕ್ಕಾಗುತ್ತೆ ಅಂತ ಎಲ್ಲ ಗೊತ್ತು, ಫಾಲೋ ಮಾಡಿದ್ರೆ ಲೈಫ್ ಸಿಗುತ್ತೆ ಅಂದ್ಬಿಟ್ಟು. ಬಟ್ ಏನ್ ಮಾಡಿಲ್ಲ, ಫಾಲೋ ಮಾಡಕ್ ಆಗ್ತಿಲ್ಲ, ಫೇಲ್ ಆಗ್ತಾ ಇದ್ದಾರೆ. ಫೇಲ್ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಡೆತ್ ಅಂತ ಇಟ್ಕೊಳ್ತಾ ಇದೀನಿ. ಡೆತ್, ಪಾಸ್ ಆಗಿದ್ರೆ, ರ್ಯಾಂಕ್ ಆಗಿದ್ರೆ ಜೀವ ಹೋಗ್ತಿದ್ರು. ಫೇಲ್ 95 ಮಾರ್ಕ್ಸ್, 90 ಮಾರ್ಕ್ಸ್, 70 ಮಾರ್ಕ್ಸ್, 80 ಮಾರ್ಕ್ಸ್ ತಗೊಳ್ತಾ ಇದ್ದಾನೆ. ಟ್ರೈ ಮಾಡಿದಾನೆ, ಹತ್ರ ಬಂದಿದೆ ನೋಡಿ. ನೀವು ನಮ್ ಸರ್ಕಾರ ಇವತ್ತು ಹೆಂಗ್ ಮಾಡಿದೆ ನೋಡ್ರಿ, 35 ಮಾರ್ಕ್ಸ್ ಪಾಸ್. ಹೆಂಗಿದೆ ಗೊತ್ತಾ ಇದು? ಯೋಚನೆ ಮಾಡಿದ್ರೆ ಯಾವತ್ತಾದ್ರೂ ಇದೆಲ್ಲ ಯಾರು ತಂದಿದ್ರು ರೂಲ್ಸ್ ಅಂದ್ಬಿಟ್ಟು? 35 ಮಾರ್ಕ್ಸ್ ಪಾಸ್. ನಮ್ ಗೌರ್ಮೆಂಟ್ ಏನಾದ್ರು ಇವತ್ತು ಇಲ್ಲ 90 ಆದ್ರೂ ತೆಗಿಲಿಬೇಕಂತ ಇಟ್ಬಿಟ್ಟಿದ್ರೆ ಎಷ್ಟು ಜನ ಪಾಸ್ ಆಗ್ತಿದ್ರು? ಏನಕ್ಕೆ ಈ ತರ 35 ಮಾರ್ಕ್ಸ್ ತಗೊಂಡ್ರು ಪಾಸ್ ಅಂತ ಇಟ್ಟಿರೋದು? ಸರ್ಕಾರಕ್ಕೂ ಗೊತ್ತಿದೆ ಆಗಲ್ಲ ಎಲ್ರ ಕೈಯಿಂದ ಅಷ್ಟು ಮಾರ್ಕ್ಸ್ ತಗೊಳ್ಳೋದಿಕ್ಕೆ. ನೋಡ್ರಿ ಎಷ್ಟು ಜ್ಞಾನವಾಗಿ ಯೋಚನೆ ಮಾಡ್ತಾರೆ ಮನುಷ್ಯರು. ಅವ್ರವ್ರ ಕಷ್ಟಗಳಿರುತ್ತೆ. ಒಬ್ಬ ಚೆನ್ನಾಗಿ ಓದ್ಬೋದು, ಒಬ್ಬ ತೀರಾ ಕಡಿಮೆ ಓದ್ಬೋದು. ಅಟ್ಲೀಸ್ಟ್ ಇಷ್ಟಾದ್ರೂ ಬೆಳೆಸ್ಕೊಂಡಿದ್ರೆ ಅವನು ಪರವಾಗಿಲ್ಲಪ್ಪ ಅನ್ನೋದನ್ನ 35 ಮಾರ್ಕ್ಸ್ ಅಂತ ಇಟ್ಟಿದ್ದಾರೆ. 35, 40 ಅಂತ ಏನ್ ಮಾಡಿದ್ರು, ಒಂದು ಆವರೇಜ್ ಫಿಕ್ಸ್ ಮಾಡಿದ್ರೆ ಪಾಸ್ ಮಾರ್ಕ್. ಆದ್ರೆ ದೇವ್ರ ಏನ್ ಮಾಡಿದ್ರು, ಪಾಸ್ ಮಾರ್ಕ್ ನ ಇಲ್ಲಿ ಇಲ್ಲ, ಅದೆಲ್ಲ ಗ್ರೇಸ್ ಮಾರ್ಕ್. ಪಾಸ್ ಆಗೋದು 35 ಅನ್ನೋದು, 30 ಬಂದಿದ್ರೆ ಒಂದು 5 ಮಾರ್ಕ್ಸ್ ಹಾಕೊಟ್ಟು ಪಾಸ್ ಮಾಡೋದು ಬೇರೆ. 30ಗೆ 100 ಮಾರ್ಕ್ಸ್ ಯಾರು ಹಾಕಕ್ಕಾಗಲ್ಲ ಅಲ್ವಾ? ಇಲ್ಲೇನ್ ಮಾಡ್ತಾ ಇದಾರೆ ಅಂದ್ರೆ, ದೇವ್ರು ಕೂಡ ಇದೇ ಒಂದು ಕೆಲಸಗಳನ್ನ ಮಾಡ್ತಾ ಇದಾರೆ. ದೇವ್ರ ನೀತಿ ನೋಡ್ರಿ, ಸ್ಟ್ಯಾಂಡರ್ಡ್ ಇವತ್ತು ಎಲ್ಲ ಕಡೆ ಅದನ್ನ ನೋಡ್ಬೋದು. ಕ್ರಿಸ್ತನ ಪ್ರೀತಿಸರಸರಿಗೆ ದೇವರ ನೀತಿ ಸ್ಟ್ಯಾಂಡರ್ಡ್ ನಾವು ಕಲಿಬೇಕು. ಯಾಕಂದ್ರೆ ಮುಂದೆ ಬರುವಂತ ಒಂದು ಇಡೀ ಲೋಕಕ್ಕೆ ಆತನ ನೀತಿ ಹಬ್ಬಿರುತ್ತೆ. ಅದು ಇವತ್ತು ಜನರು ದೇವ್ರು ಇಟ್ಟಿರುವಂತ ಒಂದು ಸಿಸ್ಟಮ್ ನೋಡ ಇದೆ. ಅದು ಈ ಸ್ಕೂಲ್ ಕಾಲೇಜಲ್ಲಿ ಏನ್ ಸುಮ್ನೆ ಬರ್ಲಿಲ್ಲ, ಅದೆಲ್ಲ ದೇವ್ರು ಮನುಷ್ಯನ್ ಕೊಟ್ಟಿರೋ ನಾಲೆಜ್ ಅಲ್ಲಿ ಬೆಳೆದು 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 ಈಗ ಬಂದಿದೆ ನೋಡಿ ಸ್ಕೂಲ್ ಸಿಸ್ಟಮ್ ಎಲ್ಲ. ಹಿಂದಿನ ಕಾಲದಲ್ಲಿ ಆತರ ಇರ್ಲಿಲ್ಲ. 100 ಮಾರ್ಕ್ಸ್ ಇರ್ಬೇಕು, ಎಕ್ಸಾಮ್ ಇರ್ಬೇಕು, ಏನೆಲ್ಲ ಸಿಸ್ಟಮ್ ಇದೆ ಗೊತ್ತಾ. ಇವತ್ತು ನಾವು ಸರ್ಕಾರದ ಸ್ಕೂಲ್ ಎಲ್ಲ ತಗೊಂಡಾಗ ಏನು ಪ್ರೊಸೀಜರ್ ಇದೆ ಅಂದ್ರೆ ಅಷ್ಟು ಕಟ್ಟುನಿಟ್ಟಾಗಿದೆ. ಅದನ್ನ ಫಾಲೋ ಮಾಡ್ತಾ ಇದ್ರೆ ಸೆಕೆಂಡ್ರಿ, ಬಟ್ ರೂಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ರೂಲ್ಸ್ ಅಲ್ಲೆಲ್ಲ ತಗೊಳ್ಬೇಕಾದ್ರೆ ಇದನ್ನ ಮಾಡ್ಬೇಕು ಅಲ್ವಾ, ಮಕ್ಳಿಗೆ ಏನೇನ್ ಮಾಡ್ಬೇಕು ಎಲ್ಲ ಕೂಡ ಇದೆ. ಅವ್ರಿಗೆ ಏನ್ ಕೊರತೆ ಇರಬಾರ್ದು ಅಂತ ರೂಲ್ಸ್ ಇದೆ, ಸರ್ಕಾರದ ರೂಲ್ಸ್ ಆತರ ಇದೆ. ಏನ್ ಕೊರತೆ ಇರಬಾರ್ದು. ಒಂದು ಏನೋ ಪ್ರೈವೇಟ್ ಸ್ಕೂಲಲ್ಲಿ ಏನ್ ಎಜುಕೇಶನ್ ಇರ್ಬೋ ಆ ಎಜುಕೇಶನ್ ಹೋಗ್ಬೇಕು ಅಂತ ರೂಲ್ಸ್ ಇದೆ. ಅದ್ರ ಹೋಗೋದು ಹೋಗ್ದಿರೋದು ಬೇರೆ, ಬಟ್ ರೂಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಅದು ಯಾವ ರೀತಿ ತಗೊಳ್ತಾರೆ, ಯೂಸ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಈ ರೀತಿಯಾಗಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಸರಸರೇ ದೇವ್ರು ಕೂಡ ಏನ್ ಮಾಡಿದ್ರು, ಇದೇ ರೀತಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೊರತೆ ಆಗ್ಬಾರ್ದು. ಧರ್ಮಶಾಸ್ತ್ರವನ್ನು ಅರ್ಥ ಮಾಡಿಸ್ಬೇಕು, ಧರ್ಮಶಾಸ್ತ್ರನ 2-3 ಸರಿ ಅವ್ರು ಹೇಳ್ಕೊಡ್ಬೇಕು, ತಿಳಿಸ್ಕೊಡ್ಬೇಕು, ಪ್ರತಿ ಸರಿ ಓದ್ಬೇಕು, ಎಲ್ರು ಬಂದು ಆಲಯದಲ್ಲಿ ಕುತ್ಕೊಂಡು ಕೇಳ್ಬೇಕು. ಹಲವಾರು ರೀತಿಯಲ್ಲಿ ಅದನ್ನ ಶಾಸ್ತ್ರಿಗಳು, ಪಂಡಿತರು ಯಾರೆಲ್ಲ ಇರ್ತಾರೋ ಅವ್ರ ಮೂಲಕ ಅದನ್ನ ತಿಳಿಸ್ಕೊಡ್ಬೇಕಂತ ಹಲವಾರು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ದೇವ್ರು. ದೇವ್ರೇನೋದಕ್ಕೇನು ಕೊರತೆ ಇಟ್ಟಿರ್ಲಿಲ್ಲ, ಎಲ್ಲವನ್ನ ಕೊಟ್ಟಿದ್ರು. ಇಷ್ಟಾದ್ರೂ ಕೂಡ ಇದೇ ಇದೆಯಲ್ಲ, ಎಷ್ಟೇ ಒಳ್ಳೆ ಕ್ಲಾಸ್ ತಗೊಂಡ್ರು ಸ್ಕೂಲಲ್ಲಿ ಒಬ್ರು ಫೇಲ್ ಆಗ್ತಾರೆ ಅಂದ್ರೆ ಏನಿರ್ಬೋದು, ಎಷ್ಟೇ ಒಳ್ಳೆ ಟೀಚರ್ ಇದ್ರು ಇದೇ ವಿಷಯ. ಅಲ್ಲೂ ಕೂಡ ನೋಡ್ರಿ, ಒಂದು ಸ್ಕೂಲ್ ಎಕ್ಸಾಂಪಲ್ ಧರ್ಮಶಾಸ್ತ್ರವನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಹುದು. ದೇವ್ರು ಈ ರೀತಿ ಕೊಟ್ಟಿರೋದ್ರಿಂದ ಈ ಧರ್ಮಶಾಸ್ತ್ರವನ್ನು ಅವ್ರು ಫಾಲೋ ಮಾಡಿ ಜೀವಕ್ಕೆ ಬರ್ಬೇಕಾಯ್ತು. ಆದ್ರೆ ಧರ್ಮಶಾಸ್ತ್ರ ಒಂದು ವಿಷಯವನ್ನ ಯಾವಾಗ್ಲೂ ಮಾತಾಡ್ತಾ ಇರ್ಲಿಲ್ಲ. ಏನ್ ಮಾತಾಡ್ಲಿಲ್ಲ? ಅವರ ಬಲಹೀನತೆ ಇರ್ಬೋದು, ಅವರ ಕೊರತೆಗಳಿರ್ಬೋದು, ಅದೆಲ್ಲ ಧರ್ಮಶಾಸ್ತ್ರಕ್ಕೆ ಬೇಕಾಗಿಲ್ಲ. ತಪ್ಪಂದ್ರೆ ತಪ್ಪು,
ನೀನ್ ಹೆಂಗ್ ಮಾಡ್ದೋ, ನಿನ್ ಕೈಲಿ ಆಗ್ದೋ ಹೋಯ್ತೋ, ಮಿಸ್ಟೇಕ್ ಆಯ್ತೋ, ಐ ಡೋಂಟ್ ಕೇರ್. ಇದು ಫಸ್ಟ್ ಮಿಸ್ಟೇಕ್ ಅಂತ ರಿಯಲೈಸ್ ಮಾಡು. ಆಮೇಲೆ ಯಾಕೆ ಮಿಸ್ಟೇಕ್ ಆಯ್ತು ಅಂತ ಯೋಚನೆ ಮಾಡೋಣ. ಮೊದಲು ನೀನ್ ಮಾಡಿದ್ದು ಮಿಸ್ಟೇಕು ಅಂತ ರಿಯಲೈಸ್. ಇದೇ ದೇವ್ರು ಬೇಕಾಗ್ಲಿ, ಎಕ್ಸ್ಕ್ಯೂಸ್ ಬೇಕಾಗಿಲ್ಲ. ಯಾಕಂದ್ರೆ ದೇವ್ರಿಗೆ ಮೊದ್ಲಿಂದನೇ ಎಕ್ಸ್ಕ್ಯೂಸ್ ಇಡ್ಸೋದೇ ಇಲ್ಲ. ಗೊತ್ತಲ್ವಾ, ಆದ ತಪ್ಪು ಮಾಡಿದಾಗ ದೇವ್ರೆ ನಾನು ತಪ್ಪು ಮಾಡಿದೆ, ನನ್ನ ವೈಫ್ ಮಾತು ನಾನು ಕೇಳ್ಬಾರ್ದಾಯ್ತು, ತಪ್ಪಾಯ್ತು, ಕ್ಷಮಿಸಿ ಅಂತ ಹೇಳೋ ಬದಲು, ಇಲ್ಲ ನೀವು ಕೊಟ್ಟಿದ್ದಂತ ಸ್ತ್ರೀನೇ ನಾನು ವಂಚನೆ ಮಾಡ್ತು, ನಾನಲ್ಲಪ್ಪ, ನಾನು ಆತರ ಮಾಡೋವನೇ ಅಲ್ಲ, ಆ ಸ್ತ್ರೀ ನೋಡ್ರಿ ಮಾಡಿದ ಕೆಲ್ಸ, ನನ್ ಕೊಟ್ಬಿಟ್ರ ನೀವು ತಗೊಂಬಂದ್ ಕೊಟ್ರಿ, ಅದಕ್ಕೆ ನೋಡ್ರಿ ನಾನ್ ತಪ್ಪು ಮಾಡ್ಬಿಟ್ಟೆ, ಅವರಿಂದನೇ ಆಗಿತ್ತು. ಇದು ದೇವ್ರಿಗೆ ಇಷ್ಟ ಅಲ್ಲ. ಇದು 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 ಈ ಗುಣ ಬೆಳೆದಿಲ್ಲ ಆದಾಮಲ್ಲಿ. ಅವಾಗ ಇದು ಬೆಳಿಬೇಕು. ದೇವ್ರು ಎದುರು ನೋಡ್ತಾ ಇದ್ರೆ ಮಿಸ್ಟೇಕಾ, ಎಸ್ ಮಿಸ್ಟೇಕ್ ಆಯ್ತು. ಫಸ್ಟ್ ಆ ನಾಲೆಜ್ ಬರ್ಲಿ, ನನ್ನಿಂದ ಮಿಸ್ಟೇಕ್ ಆಯ್ತು ಅಂತ ನಾಲೆಜ್ ಬರ್ಲಿ. ಕ್ರಿಸ್ತನ ಪ್ರೀತಿಯ ಸರಸರಿದೆ, ಸ್ವಲ್ಪ ದೂರದೃಷ್ಟಿಯಿಂದ ನಾವು ಯೋಚನೆ ಮಾಡೋಣ. ಯಾವ ದೂರದೃಷ್ಟಿಯಿಂದ ಅಂದ್ರೆ, ಅಪೋಸ್ತಲ ಪಾಲ್ ಬರಿಬೇಕಾದ್ರೆ ಧರ್ಮಶಾಸ್ತ್ರದ ವಿಷಯಗಳನ್ನ ಬರಿತಾ ಇದ್ರೆ, ಆದ್ರೆ ನಿಮ್ಗೂ ನಮ್ಗೂ ಕೂಡ ಸತ್ಯದ ಒಂದು ನಾಲೆಜ್ ಪ್ರಕಾರ ಒಂದು ವಿಷಯ ಗೊತ್ತು. ಏನ್ ಗೊತ್ತು? ಇದೇ ಧರ್ಮಶಾಸ್ತ್ರದಲ್ಲಿ ಮಿಸ್ ಮಾಡೋನು ಕೂಡ ದೇವರು ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ ಪುನರ್ತಾನೆ ಕರ್ಕೊಂಡ್ ಬರ್ತಾನೆ ಅಂತ ನಮ್ಗೆ ಗೊತ್ತಿದೆ ತಾನೆ. ಈಗ ಅಂದ್ರೆ ದೇವ್ರಿಗೂ ಅದು ಗೊತ್ತಿತ್ತು. ಈಗ ನೀವ್ ಮಿಸ್ಟೇಕ್ ಮಾಡಿದ್ರು ಪರವಾಗಿಲ್ಲ, ಮತ್ತೆ ನಾನು ಲೈಫ್ ಇಟ್ಟಿದ್ದೀನಿ, ಮತ್ತೆ ನೀವೆಲ್ಲರೂ ಬರ್ತೀರಾ. ಆದ್ರೆ ಇಲ್ಲಿ ಪಾಠ ಕಲೀರಿ. ಅರ್ಥ ಆಗ್ತಿದ್ಯಾ? ಈಗ ಧರ್ಮಶಾಸ್ತ್ರದ ಮರಣ ಬಂತು ಅಂತ ಹೇಳಿದ ತಕ್ಷಣ ಅವ್ರಿಗೇನಿ ಸೆಕೆಂಡ್ ಡೆತ್ ಏನಿಲ್ಲ. ಕರೆಕ್ಟ್ ಅತ್ತಾನೆ? ಸೆಕೆಂಡ್ ಡೆತ್ ಅಲ್ಲ, ಅವ್ರಿಗೆ ಡೆತ್, ಆದಮಿಕ್ ಡೆತ್ ಹೋಯ್ತು ಅವ್ರಿಗೆ. ಆದ್ರೆ ಪುನರ್ತನಲ್ಲಿ ಬರ್ತಾರೆ. ಇದು ದೇವ್ರಿಗೆ ಗೊತ್ತಿತ್ತು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಪಾಠವನ್ನ ಕಲೀಲಿ ಎಲ್ರು ಕೂಡ. ಮಿಸ್ಟೇಕ್ ಅಂದ್ರೆ ರಿಯಲೈಸ್ ಮಾಡ್ಲಿ, ಹಾರ್ಟ್ ಇಂದ ಒಪ್ಕೊಳ್ಳಿ, ಮನಸ್ಸಿಂದ ಒಪ್ಕೊಳ್ಳಿ, ನನ್ ಕೈಲಿ ಆಗ್ತಾ ಇಲ್ಲ, ನಾನ್ ಮಾಡಕ್ ಆಗ್ತಿಲ್ಲ. ಹೌದು ದೇವ್ರೆ, ನೀವ್ ಕೊಟ್ಟಿದ್ರ ಪ್ರಮಾಣ ಕರೆಕ್ಟ್ ಇದೆ. ಇಲ್ಲಾಂದ್ರೆ ಏನಾಗೋರು ಗೊತ್ತಾ, ಬೇರೆ ತರ ಹೇಳೋರು. ಹೆಂಗೆ? ಇಲ್ಲಪ್ಪ ನಾನ್ ಕರೆಕ್ಟ್ ಇದ್ದೀನಿ, ನಿಮ್ ಧರ್ಮಶಾಸ್ತ್ರನೇ ಸರಿ ಇಲ್ಲ ದೇವ್ರೆ. ಅದೇನ್ ಧರ್ಮಶಾಸ್ತ್ರ ಕೊಟ್ಬಿಟ್ಟಿದ್ದೀರಾ? ಏನ್ ಒಂದಾದ್ರೂ ಕರೆಕ್ಟ್ ಇದೆ ನೋಡಿ, ಅದ್ರ ನಾನಂತರ ಏನ್ ಮಾಡಿದೆ, ಕರೆಕ್ಟ್ ಆಗಿದ್ದೀನಿ. ಅದು ಬೇಡ ದೇವ್ರಿಗೆ, ಈ ಆಕ್ಟಿಂಗ್ ಬೇಡ. ಅದಕ್ಕೆ ಅಪೊಸ್ತಲ ಪಾಲ್ ಮುಂದಿನ ವಾಕ್ಯ ಮಾತಾಡ್ತಾರೆ ನೋಡ್ರಿ. ರೋಮಪುರದವ್ರಿಗೆ 7ನೇ ಅಧ್ಯಾಯ 11ನೇ ವಾಕ್ಯ. ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು. ಹೇಗೆಂದ್ರೆ ಪಾಪು ಆಜ್ಞೆಯಿಂದ ಅನುಕೂಲ ಹೊಂದಿ. ಸೊ ಎಲ್ಲಿದೆ ಪಾಪ? ಪಾಪ ಸುಮ್ನೆ ಮಲ್ಕೊಂಡ್ಬಿಟ್ಟಿದೆ ನಮ್ಮ ದೇಹಗಳಲ್ಲಿ, ನಮ್ಮ ಅಂಗಗಳಲ್ಲಿ ಇದೆ ಪಾಪ. ಅದು ಬಾಡಿಗಿದೆ, ಗೊತ್ತಿಲ್ಲ ಅದಕ್ಕೆ ನಮ್ಗೆ. ಈಗ ಅದನ್ನ ಧರ್ಮಶಾಸ್ತ್ರ ಎಬ್ಬಿಸ್ಬಿಡ್ತು. ಈಗ ಅದಕ್ಕೇನಾಯ್ತು ಗೊತ್ತಾಗ್ಬಿಡ್ತು, ಮಿಸ್ಟೇಕ್ಸ್ ಎಲ್ಲ ಗೊತ್ತಾಯ್ತು. ಈಗ ಅದಕ್ಕೆ ಅನುಕೂಲವಾಯ್ತು. ಪಾಪ ಅಂದ್ರೆ ಏನು ಎಂತದೆಲ್ಲ ಗೊತ್ತಾಯ್ತು. ಈಗ ನನ್ನ ಅಂಗಾಂಗಗಳು ಏನ್ ಮಾಡ್ತಾ ಇದೆ? ಅದನ್ನೇ ಇಷ್ಟಪಡ್ತಾ ಇದೆ ಅಲ್ವಾ? ನನ್ನ ಹಳೆ ಸ್ವಭಾವ ಹಂಗೆ ಇದೆ. ಏನಾಯ್ತು ಅಂದ್ರೆ, ಇಲ್ಲಿ ಒಂದು ಮಾತು ಯೂಸ್ ಮಾಡ್ತಾ ಇದ್ರೆ, ನನ್ನನ್ನು ವಂಚಿಸಿ. ಯಾರು ವಂಚಿಸಿದ್ದು? ಯಾರೋ? ಪಾಪ. ಅಂದ್ರೆ ನಾನು ಬೇರೆ, ಪಾಪ ಬೇರೆ, ಎರಡು ಬೇರೆ ಬೇರೆ ಆಗ್ತಿದ್ಯಾ? ನಾನು ಯಾರೋ? ನಾನು ಪಾಪಿ. ಆದ್ರೆ ನನ್ನ ನೋಡ ಇರೋದೇನೋ ಪಾಪ ಬೇರೆ, ಪಾಪಿ ಬೇರೆ, ಎರಡು ಸಪ್ರೇಟ್ ತಾನೆ? ಎಸ್, ಎರಡು ಬೇರೆ ಬೇರೆ. ಇಲ್ಲಿ ಎರಡನ್ನು ಸಪ್ರೇಟ್ ಮಾಡಿ ನೋಡ್ಬೇಕು. ಒಟ್ಟಿಗೆ ನೋಡಿದ್ರೆ ತಪ್ಪು. ತುಂಬಾ ಜನ ಹಂಗೆ ನೋಡೋದು ಅಲ್ವಾ? ಅದಕ್ಕೆ ದೇವ್ರು ಯಾರಿಗೂ ಕೃಪೆ ತೋರ್ಸಕ್ ಆಗ್ತಿಲ್ಲ. ದೇವ್ರು ಆ ರೀತಿ ನೋಡಲ್ಲ. ಪಾಪಿಯನ್ನ ಬೇರೆ ತರ ನೋಡ್ತಾರೆ, ಪಾಪಿಯ ಹೊರಡೆ ಇರುವಂತ ಪಾಪವನ್ನು ನೋಡ್ತಾರೆ. ಪಾಪಿನ ಚಿಮಿಸ್ತಾರೆ, ಪಾಪ ದೇವ್ರಿಗೆ ಇಷ್ಟ ಇಲ್ಲ. ಯಾಕೆ ಈ ರೀತಿ ಕಾನ್ಸೆಪ್ಟ್ ಇದೆ ದೇವ್ರ ಹತ್ರ? ಪಾಪಿ ನಾವು ಪಶ್ಚಾತ್ತಾಪಟ್ಟು ಹೋದಾಗ ಯಾವುದೇ ಪಾಪವನ್ನ ದೇವ್ರೇನ್ ಮಾಡ್ತಾರೆ? ಚಿಮಿಸುವರಾಗಿರ್ತಾರೆ. ಎಲ್ಲಾ ಪಾಪವನ್ನು ಚಿಮಿಸುವರಾಗಿದ್ದಾರೆ. ವಾಕ್ಯ ಇದೆ, ನಿಮ್ಗೆ ಗೊತ್ತಿದೆ. ಆದ್ರೆ ಪಾಪ ದೇವ್ರಿಗೆ ಇಷ್ಟ ಇಲ್ಲ. ಏನಿದು ಕಾನ್ಸೆಪ್ಟ್ಸ್? ಏನ್ ವಿಷಯ? ಎರಡಕ್ಕೂ ಇರುವಂತ ವಿಷಯ ಏನು? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದನ್ನ ನಾವು ತುಂಬಾ ಸ್ಪಷ್ಟವಾಗಿ ಕಲಿಬೇಕು. ಅದನ್ನ ಮುಂದಿನ ವಾಕ್ಯದಲ್ಲಿ ನೋಡಿದಾಗ ಒಂದು ವಾಕ್ಯವನ್ನ ಹೇಳ್ತಾ ಇದ್ರಲ್ವಾ, ರೋಮಪುರದವರಿಗೆ 7ನೇ ಅಧ್ಯಾಯ 12ನೇ ವಾಕ್ಯ ಓದ್ಬರ್ರಿ. ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವಾದದ್ದು. ನಾವು ಹಿತವಾಗಿರುವ ನ್ಯಾಯವೂ ಹಿತವೂ ಆಗಿರುವಂತದ್ದು ಸರಿ. ನ್ಯಾಯವು ಹಿತವಾಗಿರುವ ಅಂತದ್ದೇ ಸರಿ. ನೋಡ್ರಿ, ಈ ವಾಕ್ಯವನ್ನ ನಾವು ಇನ್ನೂ ಸ್ಟಡಿ ಮಾಡಕ್ ಹೋಗ್ಲಿಲ್ಲ. ಈ ಪಾಯಿಂಟ್ಗೋಸ್ಕರ ಬಂದೆ. ಇಲ್ಲಿರೋಣ ಒಂದ್ ನಿಮಿಷ, ಮತ್ತೆ ಬರೋಣ, ಆಮೇಲೆ ಬರೋಣ. ಅಂದ್ರೆ ಏನಪ್ಪಾ, ಧರ್ಮಶಾಸ್ತ್ರದಲ್ಲಿ ಏನು ಮಿಸ್ಟೇಕ್ ಇಲ್ಲ, ಮಿಸ್ಟೇಕ್ ನಂದು ಅಂತಾನೆ ಏನ್ ಮಾಡ್ಬೇಕು? ಪ್ರತಿಯೊಬ್ರು ರಿಯಲೈಸ್ ಆಗ್ಬೇಕು. ಧರ್ಮಶಾಸ್ತ್ರದಲ್ಲಿ ಪಾಪವಿಲ್ಲ. ಧರ್ಮಶಾಸ್ತ್ರ ಪಾಪ ಏನಂತ ಮಾತ್ರ ತೋರಿಸ್ಕೊಡ್ತು. ಆದ್ರೆ ಪಾಪ ಇದ್ದಿದ್ದೆಲ್ಲಿ? ನನ್ನಲ್ಲಿರುವಂತ ಪಾಪ ನನ್ನನ್ನ, ಆ ಒಂದು ಧರ್ಮಶಾಸ್ತ್ರನ ಮಿಸ್ಯೂಸ್ ಮಾಡ್ಕೊಳ್ತು, ವಂಚನೆ ಮಾಡ್ಕೊಳ್ತು, ವಂಚಿಸ್ತು, ನನ್ನನ್ನ ವಂಚಿಸಕ್ ಶುರು ಮಾಡ್ತು. ಏನಂತ ವಂಚನೆ ಮಾಡ್ತು ಅಂದ್ರೆ, ನೋಡಪ್ಪ,
ಧರ್ಮಶಾಸ್ತ್ರ ಅಲ್ಲ, ತುಂಬಾ ಕರೆಕ್ಟ್ ಆಗಿದೆ, ಅದು ತಪ್ಪಲ್ಲ. ಆದ್ರೆ ನಿನ್ ಕೈಯಲ್ಲಿ ಆಗಲ್ಲ, ಅದನ್ನ ಫಾಲೋ ಮಾಡಕ್ಕಾಗಲ್ಲ. ಯಾಕೆ ಸುಮ್ನೆ ಪ್ರಯತ್ನ ಪಡ್ತೀಯಾ? ಆ ನಾನಿರೋದೇ ಹೀಗೆ, ಹಂಗೆ ಹೇಳ್ಕೊಂಡಿರೋ, ನಾವಿರೋದೇ ಹೀಗೆ, ನನ್ ಕೈಲಂತೂ ಆಗಲ್ಲ. ಪಾಪ ಮಾಡು, ಮಿಸ್ಟೇಕ್ ಮಾಡು. ಒಂದ್ಸರಿ ಮಿಸ್ಟೇಕ್ ನಾನು ಮಾಡ್ಬಾರ್ದಂತ ನೀತೀನಿ, ಒಳ್ಳೆಯವನಾಗಿರ್ಬೇಕಪ್ಪ. ನಾಳೆ ಏನೋ ಮಿಸ್ಟೇಕ್ ಮಾಡ್ಬಿಟ್ಟೆ, ಅವಾಗ ಹೇಳುತ್ತೆ, ಏನಂತ ಹೇಳುತ್ತೆ, ನೋಡ್ದಾ ಫಾಲೋ ಮಾಡಕ್ ಹೋಗ್ತಿದ್ಯಾ ನೀನು, ಆಗ್ಬಿಡ್ತಾ ನಿನ್ಗೆ? ಆಗಿಲ್ಲ ತಾನೆ? ಯಾಕೆ ಸುಮ್ನೆ ಕಷ್ಟ ಪಡ್ತೀಯ ನೀನು? ಆಗಲ್ಲ ಅಂತ ಒಪ್ಕೊಂಬಿಡು. ನೀನ್ ಮಾಡಬೇಡ, ನೀನ್ ದಯವಿಟ್ಟು ನೀನ್ ಏನ್ ಮಾಡೋ, ನಾನು ಹಿಂಗೆ ಅಂತ ಏನ್ ಮಾಡು, ಒಪ್ಕೊಂಬಿಡು ಅಂತ ಏನ್ ಮಾಡ್ತಿದ್ದೆ ಹೇಳ್ತಿದ್ದೆ. ಇವಾಗ ಏನಾಗುತ್ತೆ, ನಾನು ಆ ಒಂದು ಧರ್ಮಶಾಸ್ತ್ರದ ವಿಷಯಗಳಿಂದಾನೇ ಪಾಪ ಪಾಪ ಏನಂತ ಕಲ್ತು ಪಾಪ ಮಾಡಿದ್ಮೇಲೆ ಈಗ ದೇವರಿಂದ ದೂರ ಆಗ್ತೀನಿ. ಏನಂತ ದೂರ ಆಗ್ತೀನಿ ಗೊತ್ತಾ? ದೇವ್ರೇ, ನಾನು ಪಾಪಿ, ನಾನ್ ಪಾಪದಲ್ಲೇ ಇರ್ತೀನಿ ಅಲ್ವಾ, ನನ್ಗೆ ಒಳ್ಳೆ ಕೆಲ್ಸ ಮಾಡಕ್ಕಾಗಲ್ಲ. ಇದನ್ನ ಒಪ್ಕೊಳ್ಳಲ್ಲ ನಾನು. ದೇವ್ರ ಸನ್ನಿಧಿಗೆ ಹೋಗಿ ಒಪ್ಕೊಳ್ಳಲ್ಲ, ದೇವ್ರ ಸನ್ನಿಧಿಗೂ ಒಪ್ಕೊಳ್ಳಲ್ಲ, ಮನುಷ್ಯರ ಮುಂದೆನೂ ಒಪ್ಕೊಳ್ಳಲ್ಲ. ನನ್ನ ಹೃದಯ, ನನ್ನ ಮನಸ್ಸಾಕ್ಷಿ ನನಗೆ ಹೇಳುತ್ತೆ. ಈಗಂತೂ ತುಂಬಾ ಸ್ಪಷ್ಟವಾಗಿದೆ, ಆಗಿನ ಕಾಲದಲ್ಲಿ ಹಿಂಗೆ ಧರ್ಮಶಾಸ್ತ್ರ ಹೊಂದಿರೋರು ಹಿಂಗೆ ಇತ್ತು. ಆದ್ರೆ ಹೊರನೋಟಕ್ಕೆ ನಾನು ಏನ್ ಮಾಡ್ತೀನಿ, ಒಳ್ಳೆ ಒಂಥರನೇ ಇರ್ತೀನಿ. ದೇವ್ರ ಮುಂದೆ ಹೆಂಗಿರ್ತೀನಿ, ಒಳ್ಳೆಯವ್ರ ತರ ಇರ್ತೀನಿ. ಯಾರ ತರ? ಕಾಯಿನ್ ತರ. ಕಾಯಿನ್ ಎಲ್ಲಪ್ಪ ಆಬೇಲೋ, ನನ್ಗೇನ್ ಗೊತ್ತು, ನಾನೇನ್ ಅವ್ನ್ ಕಾವಲಾಲಿನಾ ಅಲ್ವಾ? ದೇವ್ರ ಗೊತ್ತಿಲ್ಲದ ರೀತಿಯಲ್ಲಿ ಕಾಯಿನ್ ಇದ್ದಿದ್ದು, ನಾನೇನ್ ಕಾಯ್ತಾ ಇದ್ನ? ನನ್ಗೆ ಯಾಕೆ ಕಾಯ್ಬೇಕು ಅವ್ನಿಗೆ? ನನ್ಗೆ ಗೊತ್ತಿಲ್ಲಪ್ಪ. ದೇವ್ರಿಗೆ ಎಲ್ಲ ಅಂತ ಗೊತ್ತಿಲ್ಲ ಅಂತ ಕಾಯಿನ್ ಗೊತ್ತಿಲ್ಲ. ಇವತ್ ನಾವು ಹಾಗೆ ಇದ್ದೀವಿ ಅಲ್ವಾ? ದೇವ್ರ ಮುಂದೆ ಹೋಗಲ್ಲ, ದೇವ್ರ ಮುಂದೆ ನನ್ನ ಪಾಪಿ ಅಂತ ಒಪ್ಕೊಳಕ್ ಹೋಗಲ್ಲ. ಇಲ್ಲ ಕರೆಕ್ಟ್ ಬಿಡಿ, ನಾನು ಹಂಗೆ ಇದೇ ದೇವ್ರಿಗೆ ಇಷ್ಟವಾಗ್ತಿಲ್ಲ. ಈ ಹೃದಯ ಬರ್ಬೇಕನ್ನೋದೇ ದೇವ್ರ ಉದ್ದೇಶವಾಗಿತ್ತು ಕ್ರಿಸ್ತನ ಪ್ರೀತಿಯ ಸಹೋದರರೇ. ಇದನ್ನ ರಿಯಲೈಸ್ ಮಾಡಿ ಬರ್ಬೇಕು. ಗೊತ್ತು ದೇವ್ರಿಗೆ ನಾವ್ ಎಂಥವ್ರು ಅಂದ್ಬಿಟ್ಟು. ಮುಂದಿನ ವಾಕ್ಯದಲ್ಲಿ ನೋಡೋಣ, ಮುಂದಿನ ಸರಿ ಅದನ್ನ ಇನ್ನು ಕೂಡ ತುಂಬಾ ಚೆನ್ನಾಗಿ ಸ್ಟಡಿ ಮಾಡೋಣ. ದೇವ್ರು ಯಾವಾಗ್ಲೂ ಅಪೊಸ್ತಲ ಪೌಲ್ ಕನ್ಕೊಂಡ್ರಲ್ಲ, ಆ ವಿಷಯವನ್ನ ದೇವ್ರ ಮಕ್ಳು ಕನ್ಕೊಬೇಕು. ನಮ್ಮ ಪರಿಸ್ಥಿತಿಯಲ್ಲೂ ಹಾಗೆ. ನಾವು ಕೂಡ ಇವತ್ತೇನೋ ಧರ್ಮಶಾಸ್ತ್ರ ನಮ್ಗಿಲ್ಲ ಅಂದ ತಕ್ಷಣ ನಮ್ಗೆ ಧರ್ಮಶಾಸ್ತ್ರ ಆಜ್ಞೆಗಳು, ವಿಧಿವಿಧಾನಗಳಿಲ್ಲ. ಆ ರೀತಿ ಅಡಿಗೆ, ಊಟ, ಮಾಂಸ, ಶುದ್ಧ ಅಶುದ್ಧವಾದಂತ ಆಹಾರಗಳಿರ್ಬೋದು, ಹಾಕುವಂತ ಬಟ್ಟೆಗಳಿರ್ಬೋದು, ಏನವನ್ನ ಮುಟ್ಟಿದ್ರೆ ಅಶುದ್ಧ, ಇಂತ ಒಂದು ವಿಷಯಗಳಿಂದ ದೂರವಾಗಿರ್ಬೋದು ನಾವು. ಆದ್ರೆ ಆಜ್ಞೆ ಸೇಮ್ ಇದೆ. ಕೊಲೆ ಮಾಡ್ಬಾರ್ದು, ನಮ್ಗೂ ಕೊಲೆ ಮಾಡ್ಬಾರ್ದು. ಸುಳ್ಳು ಹೇಳ್ಬಾರ್ದು, ನಮಗೂ ಸುಳ್ಳು ಹೇಳ್ಬಾರ್ದು. ಅದನ್ನ 2 ಆಜ್ಞೆ ಕೊಟ್ಟಿದ್ರ ಅಂತ ನಾವೇ ಒಪ್ಕೊಂಡಿದೀವಿ, ಕರೆಕ್ಟ್. ದೇವನ ಪೂರ್ಣ ಪ್ರಾಣದಿಂದ ಪೂರ್ಣ ಆತ್ಮ ಪ್ರೀತಿ ಮಾಡುವಂತ ಮೊದಲನೇ ಆಜ್ಞೆ ಏನಿದೆಯೋ, ನಿನ್ನ ನೆರೆಯವನ್ನ ಪ್ರೀತಿ ಮಾಡುವಂತ 2ನೇ ಆಜ್ಞೆ ಅದು ಕೂಡ ನಮ್ಗೆ ಕೊಟ್ಟಿದೆ. ಅದೇ ರೀತಿಯಲ್ಲಿ ಕ್ರಿಸ್ತನನ್ನ ಏನ್ ಮಾಡ್ಬೇಕು, ಕ್ರಿಸ್ತ ನಮ್ಮನ್ನ ಪ್ರೀತಿ ಮಾಡಿದ ರೀತಿಯಲ್ಲಿ ಬೇರೆಯವ್ರನ್ನ ಪ್ರೀತಿ ಮಾಡುವಂತ ಹೊಸ ಪ್ರಮಾಣ ನಮ್ಗೆ ಕೊಡಲ್ಪಟ್ಟಿದೆ. ಆ ಪ್ರಮಾಣವನ್ನ ತಗೊಂಡ್ ನೋಡೋಣ. ಇಷ್ಟ ಜನ ಇವತ್ತು ನಾವು ಇಲ್ಲಪ್ಪ, ನಾನು ಇನ್ನೂ ಆ ಸ್ವಾರೂಪ್ಯದಲ್ಲಿ ಬೆಳೆದಿಲ್ಲ ಅಂತ ರಿಯಲೈಸ್ ಮಾಡ್ತೀವ? ನಾನಂತೂ ಯೇಸು ಕ್ರಿಸ್ತನ ತರ ಪ್ರೀತಿ ಮಾಡ್ತಿದ್ದೀನಿ ಗೊತ್ತಾ, ಎಲ್ರೂ ಪ್ರೀತಿ ಮಾಡ್ತಿದ್ದೀನಿ ನಾನು ಯಾರನ್ನು ಹಾಗೆ ಮಾಡೋದೇ ಇಲ್ಲ ಗೊತ್ತಾ. ನಾನು ಅಷ್ಟು ಆ ರೀತಿ ನನ್ನೇ ಜಡ್ಜ್ ಮಾಡ್ಕೊಂಡು ಕೆಲವೊಂದು ಟೈಮ್ ನನ್ನ ಮಿಸ್ಟೇಕ್ ಕಂಡು ಹಿಡಿದು ಹೋಗ್ತಾ ಇದೀನಾ? ದೇವ್ರಿಗೆ ಅದು ಇಷ್ಟ ಆಗಲ್ಲ. ರಿಯಲೈಸ್, ಎಲ್ಲೇ ಒಂದ್ ಸನ್ನಿವೇಶದಲ್ಲಿ ನಮಗ್ ಕೊಟ್ಟಿರುವಂತ ಪ್ರಮಾಣದಲ್ಲಿ ಹಾನೆಸ್ಟ್ ಆಗಿರ್ಬೇಕು. ದೇವ್ರು ಅದನ್ನ ನೋಡ್ತಾರೆ. ದೇವ್ರ ಮುಂದೆ, ಮನುಷ್ಯರ ಮುಂದೆ ಬೇಡ, ದೇವ್ರ ಮುಂದೆ ಇರೋದ್ನ ಇದ್ದಾಗಿರ್ಬೇಕು. ನನ್ನ ಕೈಲಿ ಆಗ್ತಾ ಇಲ್ಲ ತಂದೆ, ನಾನು ತಪ್ಪು ಮಾಡ್ತಿದ್ದೀನಿ ಒಪ್ಕೊಬೇಕು. ಈ ಹೃದಯನ ದೇವ್ರು ಇಷ್ಟ ಪಡ್ತಾ ಇದಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಈ ಹೃದಯದ ವಿಷಯಗಳ ದೇವ್ರು ಬೇಕಾಗಿರೋದು. ಈ ಧರ್ಮಶಾಸ್ತ್ರ ಇರ್ಬೋದು, ಈ ಹೊಸ ಆಜ್ಞೆಗಳಿರ್ಬೋದು, ಎಲ್ಲ ಉದ್ದೇಶ ಒಂದೇ ದೇವ್ರಿಗೆ. ನಮ್ಮ ಹೃದಯ ದೇವ್ರ ಮುಂದೆ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಇದ್ದ ಹಾಗೆ ದೇವ್ರ ಮುಂದೆ ನಮ್ಮ ಕೊರತೆಗಳನ್ನ ಹೇಳ್ಕೊಳ್ಳೋಂತ ಇಷ್ಟ ಪಡ್ತಾ ಇದ್ದಾರೆ ದೇವ್ರು. ಅಲ್ಲಿಗೆ ಬಂದು ನಿಂತ್ಕೊಳ್ಳೋಕೆ ದೇವ್ರು ಇದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದಿನ ಒಂದು ವಾರದಲ್ಲಿ ದೇವರಿಗೆ ಇಚ್ಛಿತವಾದ್ರೆ ಉಳಿದಂತ ಒಂದು ವಿಷಯಗಳನ್ನ ಸ್ಟಡಿ ಮಾಡೋಣ. ಸ್ವಲ್ಪ ಇದು ತುಂಬಾ ಮುಖ್ಯವಾದಂತ ಭಾಗ. 7ನೇ ಅಧ್ಯಾಯ ಮತ್ತೆ 8ನೇ ಅಧ್ಯಾಯ 2 ಕೂಡ ತುಂಬಾ ನಮ್ಮ ಹೃದಯಕ್ಕೆ ಟಚ್ ಮಾಡುವಂತ ವಿಷಯ. ನನಗೆ ಅನ್ಸಿದ ಮಟ್ಟಿಗೆ ಈ ಪಾಸ್ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಿಮ್ಗೆ ಸ್ಟಡಿ ಮಾಡ್ರಿ. ಮುಂದಿನ ವಾರ ದೇವ್ರಿಗೆ ಇಚ್ಛಿತವಾದ್ರೆ ಮುಂದಿನ ವಾಕ್ಯಗಳನ್ನ ಸ್ಟಡಿ ಮಾಡೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ಓಕೆ, ನಾವು ಇವತ್ತಿನ ಒಂದು ವಾಕ್ಯವನ್ನ ಇಲ್ಲಿಗೆ ನಿಲ್ಸಿರೋಣ. ನಾವು ಮುಂದೆ 7ನೇ ಅಧ್ಯಾಯ 11ನೇ ವಾಕ್ಯದಿಂದ ನಾವು ಸ್ಟಡಿ ಮಾಡೋಣ. ಯಾಕಂದ್ರೆ ಇಲ್ಲಿಂದ ಸ್ವಲ್ಪ ಪಾಯಿಂಟ್ಸ್ ಇದೆ, ಅದನ್ನ ನಾವು ನೋಡೋಣ. ಓಕೆ, ಇವತ್ತಿನ ರಾತ್ರಿ ಗೀತೆಗಳು ಓದ್ತೀರಾ? ಯಾರು ಓದ್ತೀರಾ? ಓದಿ ಇಷ್ಟ. ಫೆಬ್ರವರಿ 10. ಕೇಳಿಸ್ತಿದ್ಯಾ ಬ್ರದರ್? ಕೇಳಿಸಿದೆ ಓದಿ. ಇಷ್ಟ ಕೇಳಿಸ್ತಿದೆ ಓದಿ. ಮ್ಯೂಟ್ ಆಗಿರ್ಬೋದೇನೋ.
ಓದಿ ಸರಿತಾ ಸಿಸ್ಟ್ರೇ ಕೇಳಿಸ್ತಾ ಇದೆ. ಯಾರು ಓದಿದ್ದು? ಓದಿ ಸಿಸ್ಟರ್. ಯಾರು ಓದಿದ್ದಾಗ್ಲೇ? ಸರೋಜಾ ಸಿಸ್ಟ್ರು. ಸರೋಜಾ ಸಿಸ್ಟರ್ ಓದಿ. ಸರೋಜಾ ಸಿಸ್ಟರ್ ಓದಿದ್ರಿ, ಕೇಳಿಸಿಲ್ಲ ಈಗ? ಆಗ್ಲೇ ಓದಿದ್ರಿ, ಈಗ ಓದ್ತಿಲ್ಲ ನೀವು? ಓದ್ರಿ. ಗೊತ್ತಿಲ್ಲ ಪಾಪ ಏನಂತ ಅಲ್ಲಿ ಮಿಸ್ಟೇಕ್ಸ್ ಏನಾಗಿರ್ಬೇಕು. ಸರಿ, ಬೇರೆ ಯಾವ್ದು ಓದ್ತೀರಾ? ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ಅವ್ರಿಗೆ. ಓದ್ಬಿಡ್ಲಾ ಬ್ರದರ್? ದಿವ್ಯ ಸಿಸ್ಟರ್ ಓದ್ತೀರಾ? ಅಮ್ಮ ಅವರು ಓದ್ತಾರೆ. ದಿವ್ಯ ಸಿಸ್ಟರ್ ಓದ್ತೀರಾ? ಹಾ ಬ್ರದರ್. ಫೆಬ್ರವರಿ 10, 1335 ದಿನಗಳು ಬರುವವರೆಗೆ ಕಾದಿರುವವನೇ ಭಾಗ್ಯವಂತನು. ದಾನಿಯೇಲನು 12ನೇ ಅಧ್ಯಾಯ 12ನೇ ವಚನ. ನಾವು ಯಾವ ಆಶೀರ್ವಾದಗಳನ್ನು ಸ್ವೀಕರಿಸಿದ್ದೇವೆ? ಸತ್ಯವೇದವು ನಮಗೆ ಹೇಳಿದಂತೆಯೇ ಅದು ನೆರವೇರಿದೆ. ಯಾರೆಲ್ಲ ತಮ್ಮ ಹೃದಯಗಳನ್ನು ಕರ್ತನಿಗಾಗಿ ತೆರೆದುಕೊಡುತ್ತಾರೋ ಕರ್ತನು ಅವರ ಹೃದಯದೊಳಗೆ ಬಂದು ಭೋಜನ ಮಾಡುವುದು ಮಾತ್ರವಲ್ಲದೆ ಕರ್ತನ ಸೇವಕರಾಗಿರಲಾಗಿ ಕರ್ತನು ಅವರನ್ನು ಸಂತೈಸುತ್ತಾನೆ ಮತ್ತು ತಕ್ಕ ಕಾಲದ ಆಹಾರವನ್ನು ಅವರಿಗೆ ಕೊಡುತ್ತಾನೆ. ಇವೆಲ್ಲ ಆಶೀರ್ವದಿಸಲ್ಪಟ್ಟ ಸತ್ಯಗಳನ್ನು ನಾವು ಈಗಿನ ಕಾಲದ ಬೆಳಕಿನಲ್ಲಿ ಪ್ರವೇಶ ಮಾಡಿದಾಗಿನಿಂದ ಸೇವಿಸುತ್ತಿದ್ದೇವೆ ಮತ್ತು ಇದರಿಂದ ಏನು ನಿರೂಪಣೆಯಾಗುತ್ತದೆ ಎಂದರೆ ಈ ಯುಗಗಳ ದೈವಿಕ ಯೋಜನೆಯು ಯಾವ ಮನುಷ್ಯರಿಂದಲೂ ಬಂದಿದ್ದಲ್ಲ, ಯಾವ ಮನುಷ್ಯನ ಯೋಚನೆ ಅಥವಾ ರಚನೆಯೂ ಅಲ್ಲ. ಏಕೆಂದರೆ ಯಾವ ಮನುಷ್ಯನಾಗಲಿ ದೇವರ ವಾಕ್ಯದಿಂದಲ್ಲದೆ ಇಂತಹ ಮಹಿಮೆಯುಳ್ಳ ವಿಷಯಗಳನ್ನು ತರಲು ಶಕ್ತನಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿ ಹೆಸರು ಒಂದು ಒಳ್ಳೆಯ ಒಂದು ರಾತ್ರಿ ಗೀತೆ ಇವತ್ತು. ಸಾಮಾನ್ಯವಾಗಿ ಈ ಒಂದು ವಾಕ್ಯವನ್ನ ಎಲ್ಲಿ ನಾವು ನೋಡಿದ್ವಿ? ಎಲ್ಲಿ ನೋಡಿದ್ವಿ ಇದ್ರ ಬಗ್ಗೆ? ಎಲ್ಲಿ ಸ್ಟಡಿ ಮಾಡಿದ್ವಿ? ಈ ವಾಕ್ಯ ಎಲ್ಲಿ ಬಂದಿತ್ತು ನಮ್ಗೆ ನಮ್ಮ ಪಾಠಗಳಲ್ಲಿ? ನಿನ್ನ ರಾಜ್ಯ ಬರಲಿ 3ನೇ ಸಂಪುಟದಲ್ಲಿ ನೋಡಿದ್ವಿ ತಾನೆ? 1335 ದಿನ ಕಾದಿರೋನು ಭಾಗ್ಯವಂತ. ಕರೆಕ್ಟ್ ಅಲ್ವಾ? ಈ ವಾಕ್ಯದಲ್ಲಿ ಒಂದು ವಿಷಯ ಹೇಳ್ತಾ ಇದೆ, ಗಮನಿಸಿದ್ರೆ ನಿಮ್ಗೆ ಅರ್ಥವಾಗಿರುತ್ತೆ. 1335 ದಿನಗಳು ಬರುವವರೆಗೆ ಕಾದಿರೋನು ಭಾಗ್ಯವಂತನು. ಯಾವಾಗ 1335 ಮುಗೀತು? 1874. ವೆರಿ ಗುಡ್. ನಿಮ್ಗೆ ಹೇಳಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತದೆ. ನಮ್ಗೆ ಟಕ್ಕಂತ ಕೇಳ್ಬಿಟ್ಟು ಉತ್ತರ ಹೇಳಿ. 1335 1874 ಮುಕ್ತಾಯವಾಯ್ತು. 539 ಅಲ್ಲಿಂದ 1335 ಹಾಕಿದಾಗ 1874 ಬರುತ್ತೆ. ಕ್ಲಿಯರ್? ಅರ್ಥ ಆಯ್ತು? ಅದಾದ್ಮೇಲೆ ಭಾಗ್ಯವಂತನಂದ್ರೆ ಏನರ್ಥ? ಅದೇ ಸ್ವಾಮಿ ಬಂದಿರ್ತಾರಲ್ರಿ. ಹಾ, ಆಮೇಲೆ ಅಂದ್ರೆ ಯೇಸ್ವಾಮಿಗೆ ಹೇಳ್ತಾ ಇಲ್ಲ, ಯೇಸ್ವಾಮಿ ಬಂದಿರ್ತಾರೆ. ಆಮೇಲೆ ಭಾಗ್ಯವಂತ ಅಂತ ಯಾಕೆ ಹೇಳ್ತಾರದು? ಏನ್ ಭಾಗ್ಯ ಇದೆ? ಇನ್ನು ಅನೇಕ ವಿಷಯಗಳು ಬೆಳಕಿಗೆ ಬರ್ತಾವು, ದೇವ್ರ ಸತ್ಯ ಇನ್ನು ಜಾಸ್ತಿ ತಿಳ್ಕೊಂತೇವೆ. ವೆರಿ ಗುಡ್. ಅದನ್ನೇ ಇಲ್ಲಿ ಮಾತಾಡ್ತಿರೋದು. ಎರಡು ಮುಖ್ಯವಾದ ವಿಷಯ. ಅದಾದ ನಂತರ ಸಾಯಿಯವರು ಇಮಿಡಿಯೇಟ್ ಆಗಿ ಪುನರ್ತನಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಮುಖ್ಯವಾಗಿ ದೇವ್ರ ಮಕ್ಳು ಗಮನಿಸಬೇಕಾಗಿರೋದು, ಆ ಕಾಲದ ಈಚೆಗೆ ದೇವರ ಸತ್ಯಗಳು ಎಲ್ಲ ಕೂಡ ಈಚೆಗೆ ಬಂತು. ಆ ಟೈಮಲ್ಲಿ ಜೀವಂತವಾಗಿರೋ ನಮ್ಗೆ ದೇವರ ಸತ್ಯ ಸಿಗುತ್ತೆ. ಜೀವಂತ ಇಲ್ಲದೆ ನಾವು ಮಾಡೋ ಅಂದ್ರೆ ಇಮಿಡಿಯೇಟ್ ಆಗಿ ಕ್ರಿಸ್ತನ ಜೊತೆಗೆ ಹೋಗ್ತೀವಿ. ಆ ಬ್ಲೆಸ್ಸಿಂಗ್ ದೇವ್ರ ಮಕ್ಳಿಗಿದೆ. ಓಕೆನಾ? ಈ ಇದ್ರಲ್ಲಿ ಕೂಡ ಏನಾಗಿದೆ ಅಂದ್ರೆ ಅದ್ರ ಬಗ್ಗೆ ತುಂಬಾ ವಿಷಯವಾಗಿ ಮಾತಾಡ್ತಾರೆ. ಅದನ್ನ ಸ್ಟಡಿ ಮಾಡಿ, ನಿಮಗೆ ಖಂಡಿತವಾಗ್ಲೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರತಾಪ್ ಬ್ರದರ್, ಅಪ್ಪ ಇದರ ಪ್ರಾರ್ಥನೆ ಮಾಡಕ್ಕಾಗುತ್ತಾ? ಇಲ್ಲ ಬ್ರದರ್. ಇಲ್ವಾ? ಸರಿ, ಓಕೆ, ಇರ್ಲಿ. ನಮ್ಮ ಸರಿ, ರವಿ ಬ್ರದರ್ ಪ್ರಾರ್ಥನೆ ಮಾಡಿ. ಹೌದು ಬ್ರದರ್, ಮಾಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನು ನೀತಿವಂತನು ಸತ್ಯವಂತನು ಆಗಿರುವ ಒಬ್ಬನೇ ತಂದೆಯಾಗಿರುವ ಯೆಹೋವ ದೇವರೇ, ನಿಮ್ಮ ಒಬ್ಬನೇ ಮಗನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮಗೆ ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆಯಾದ ದೇವರೇ, ಇಡೀ ವಾರವೆಲ್ಲ ನಮ್ಮನ್ನೆಲ್ಲರೂ ಕೂಡ ಸಹೋದರ ಸಹೋದರಿಗಳನ್ನು ಕಾದು ಕಾಪಾಡಿ ಮತ್ತೊಂದು ವಾರ್ತೆ ನಿನ್ನ ನೆನಪು ಮಾಡಿಕೊಂಡು ನಮ್ಮೆಲ್ಲರನ್ನು ಕೂಡ ನಿಮ್ಮ ಕೃಪಾಸನದ ಬಳಿಗೆ ಬಂದು ನಿಮ್ಮ ಅನೇಕ ಸತ್ಯಗಳನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ನಿಮ್ಮ ವಾಕ್ಯಗಳಲ್ಲಿ ಸಹೋದರ ಮುಖಾಂತರವಾಗಿ ನಾವು ಕಲಿಯುವಂತೆ ಪಾಠಗಳನ್ನ ದೇವರೇ ಈ ದಿನ ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ಆತ್ಮಿಕ ಒಂದು
ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಅವ್ರನ್ನು ಕೂಡ ನಡೆಸಿಕೊಟ್ಟಿದ್ದಕ್ಕಾಗಿಯೂ ತಂದೆಯ ದೇವರೇ ನಿಮಗೆ ಕೃತಜ್ಞತೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರೇ, ನಮ್ಮ ಮುಂದಿನ ದಿನಗಳಲ್ಲಿ ದೇವರೇ ನಿಮಗೆ ಇನ್ನೂ ಆಸಕ್ತಿಗಳರಾಗಿ ಅಪ್ಪ ನಿಮ್ಮ ವಾಕ್ಯಗಳನ್ನು ಕಲಿತು ಸತ್ಯದಲ್ಲಿ ನಡೆದು ನಿಮ್ಮ ಒಂದು ಆಜ್ಞೆಗಳಲ್ಲಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ಅಪ್ಪ ನಿಮ್ಮ ಪ್ರೀತಿയുള്ള ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಬದುಕುವಂತೆ ನಮಗೆ ಕೃಪೆ ಕೊಟ್ಟು ನಡೆಸ್ರಿ. ಈ ಕೂಟದ ಆರಂಭದಿಂದ ಹಿಡಿದು ಇಲ್ಲಿಯ ತನಕ ಯಾವುದೊಂದು ಕೊರತೆ ಇಲ್ಲದಾಗೆ ದೇವರೇ ಸಹೋದರರು ಕೂಡ ನಮ್ಮೆಲ್ಲರನ್ನು ಕೂಡ ನೀವು ತಾನೇ ಇದ್ದು ನಡೆಸಿಕೊಟ್ಟಿದ್ದಕ್ಕಾಗಿಯೂ ಮತ್ತೊಂದು ವಾರ್ತೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮೆಲ್ಲರ ಒಡೆಯನು ವಿಮೋಚಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಸಹೋದರರೇ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಎಲ್ಲ ಸಹೋದರರಿಗೂ ನಮಸ್ತೆ. ಎಲ್ಲ ಬ್ರದರ್ಸ್ ಸಿಸ್ಟರ್ ನಮಸ್ತೆ. ನಮಸ್ತೆ. ಮಾಸ್ಟರ್ ಮಂಜುಳಾ ಅಷ್ಟರ್, ಸ್ವರ್ಗ ಅಷ್ಟರ್, ಶಾಂತ ಮಾಸ್ಟರ್, ಲವ ಬ್ರದರ್, ನನ್ ಬ್ರದರ್, ಚಿತ್ರ ಅಷ್ಟರ್, ದಿವ್ಯ ಅಷ್ಟರ್, ರವಿ ಬ್ರದರ್, ರೇಷ್ಮಾ ತಂಗಿ, ಎಲ್ಲರಿಗೂ ನಮಸ್ತೆ. ರಾಧಿಕಾ ತಂಗಿ ನಮಸ್ತೆ. ಬ್ರದರ್ ನಮಸ್ತೆ. ಎನಿ ಕ್ವಶನ್ಸ್? ಅಷ್ಟೇನೆ. ಆದ್ರೆ ನಾವು ಪಾಪ ಮಾಡ್ಬಾರ್ದು ಅಂತ ಇದೆ ಅಲ್ವಾ? ಆದ್ರೆ ನಮ್ಗೆ ಮಾಡಕ್ ಪಾಪ ಇಷ್ಟ ಇಲ್ಲ. ಓಕೆ. ಅದು ದೇವ್ರ ಹೇಳ್ತದೆ, ನೀವು ಹೋಗಿ ಪಾಪ ಮಾಡ್ಬಿಟ್ರೆ ಅಂತಲ್ಲ, ಯೋಚನೆಯಲ್ಲಿ ಮಾಡಿದ್ರು ಪಾಪನೇ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಕರೆಕ್ಟ್. ಆದ್ರೂ ಪೌಲ 7ನೇ ಅಧ್ಯಾಯದಲ್ಲೇ ಇರಬೇಕು. ಪೌಲರು ಹೇಳ್ತಾರೆ, ನಾನು ಪಾಪ ಮಾಡಲ್ಲ, ಪಾಪ ಮಾಡಬಾರ್ದು ಅನ್ಕೊ, ಆದ್ರೆ ನನ್ನೊಳಗಿರೋ ಪಾಪ ನನ್ನನ್ನ ಇದು ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಅದನ್ನ ಮುಂದೆ ಬರೋಣ. ನೆಕ್ಸ್ಟ್ ಪಾಠ ಇದೆಯಲ್ಲ, ಪಾಯಿಂಟ್ ಇದೆಯಲ್ಲ ತುಂಬಾ. ಇನ್ನು ಬರುವಂತ ಕ್ಲಾಸ್ಗಳಲ್ಲಿ ಅದ್ರ ಬಗ್ಗೆ ಸಂಕ್ಷಿಪ್ತ ಸ್ಟಡಿ ಮಾಡೋಣ. ಅದಕ್ಕೆ ನಾನು 7th and 8th